ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕನ್ನಡ ಟೆಕ್ ಚಾನೆಲ್. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಸ್ಟ್ರಿಂಗ್ಸ್ ಹೆಂಗೆ ಕ್ರಿಯೇಟ್ ಮಾಡೋದು, ಸ್ಟ್ರಿಂಗ್ಸ್ನ ಹೆಂಗೆ ಎಡಿಟ್ ಮಾಡೋದು, ಡಿಲೀಟ್ ಮಾಡೋದು, ಸ್ಟ್ರಿಂಗ್ಸ್ ಕ್ರಿಯೇಟ್ ಮಾಡಾದ್ಮೇಲೆ ಅದ್ರ ಮೇಲೆ ಯಾವ್ಯಾವ ಆಪರೇಷನ್ಸ್ ಪರ್ಫಾರ್ಮ್ ಮಾಡ್ಬೋದು, ಮತ್ತು ನಮ್ಮ ಹತ್ರ ಕೆಲವು ಸ್ಟ್ರಿಂಗ್ ಫಂಕ್ಷನ್ಸ್ ಇದೆ. ಸೊ ಆ ಎಲ್ಲ ಫಂಕ್ಷನ್ಸ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಟು ಸ್ಟಾರ್ಟ್, ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅ ಸ್ಟ್ರಿಂಗ್, ರೈಟ್? ಸೊ ಸ್ಟ್ರಿಂಗ್ ಅಂದರೆ ನೀವು ಹೆಂಗೆ ಡಿಫೈನ್ ಮಾಡ್ತೀರಾ? ಸೊ ಸ್ಟ್ರಿಂಗ್ ಈಸ್ ಜಸ್ಟ್ ಅ ಸೀಕ್ವೆನ್ಸ್ ಆಫ್ ಎ ಕ್ಯಾರೆಕ್ಟರ್ಸ್. ಸೊ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಬರಿಬೋದು, ಇಲ್ಲಾಂದ್ರೆ ಯು ಕ್ಯಾನ್ ಜಸ್ಟ್ ಟೆಲ್ strings are sequence. Strings are the sequence of Unicode characters. ಸೊ ನೀವು ಸ್ಟ್ರಿಂಗ್ಸ್ನ ಹೆಂಗೆ ಕ್ರಿಯೇಟ್ ಮಾಡ್ತೀರಾ? ಸೊ ಇಫ್ ಇನ್ ಕೇಸ್ ನಂಗೆ ಸ್ಟ್ರಿಂಗ್ ಕ್ರಿಯೇಟ್ ಮಾಡಬೇಕು ಅಥವಾ ನನಗೆ ಸ್ಟ್ರಿಂಗ್ ವ್ಯಾಲ್ಯೂ ವೇರಿಯಬಲಲ್ಲಿ ಸ್ಟೋರ್ ಮಾಡಬೇಕು ಅಂದರೆ, ಸೊ ಐ ಕ್ಯಾನ್ ಜಸ್ಟ್ ಕ್ರಿಯೇಟ್ ಅ ವೇರಿಯಬಲ್. ಸೊ ನಾನು ಯಾವುದೇ ಸ್ಟ್ರಿಂಗ್ ಸಿಂಗಲ್ ಕೋಟ್ಸಲ್ಲಿ ಬರಿಬೋದು, ಲೈಕ್ ಹೆಲೋ. ಸೊ ಇದನ್ನು ನೀವು ಎಕ್ಸಿಕ್ಯೂಟ್ ಮಾಡಿದ್ರೆ, ಸೊ ದಿಸ್ ಈಸ್ ಅ ಸ್ಟ್ರಿಂಗ್. ಸೊ ಇದನ್ನು ನೀವು ಸ್ಟ್ರಿಂಗ್ ಅಂತ ಹೆಂಗೆ ಹೇಳ್ತೀರಾ? ಯು ನೀಡ್ ಟು you can just check that using the type function. So type function ಮುಖಾಂತರ ನೀವು ಇದನ್ನು ಚೆಕ್ ಮಾಡ್ಬೋದು ಯಾವ ಡೇಟಾ ಟೈಪ್ ಅಂತ. ಓಕೆ, ಸೊ ರೈಟ್ ನಾವು ಇಟ್ ಕನೆಕ್ಟ್ ಆಗ್ತಿದೆ. ಲೆಟ್ಸ್ ವೇಟ್. ಆಲ್ ರೈಟ್, ಸೊ ಇವಾಗ ನಾನು ಇದರ ಟೈಪ್ ಚೆಕ್ ಮಾಡಿದ್ರೆ, ಸೊ ಟೈಪ್ ಆಫ್ ಏನಂತ ಹೇಳಿದ್ರೆ, ಸೊ ಇಟ್ಸ್ ಅ ಟೈಪ್ ಇಸ್ ಅ ಸ್ಟ್ರಿಂಗ್. ಸೊ ನೀವು ಸಿಂಗಲ್ ಕೋಟ್ಸ್ ಇಲ್ಲಿ ಸಿಂಗಲ್ ಕೋಟ್ಸ್ ಕೊಟ್ಟಿದ್ರೆ, ಇನ್ ಕೇಸ್ ನೀವು ಡಬಲ್ ಕೋಟ್ಸ್ ಕೊಟ್ಟು ಅದು ಸ್ಟ್ರಿಂಗ್ಗೆ. ಲೆಟ್ ಮಿ ಜಸ್ಟ್ ಡೂ ದ್ಯಾಟ್. ಸೊ ಎಸ್ ಈಸ್ ಈಕ್ವಲ್ ಟು ಡಬಲ್ ಕೋಟ್ಸ್ ಹೆಲೋ. ಸೊ ಇದನ್ನು ಸೊ ನೀವು ಸ್ಟ್ರಿಂಗ್ ಕ್ರಿಯೇಟ್ ಮಾಡುವಾಗ ಸಿಂಗಲ್ ಕೋಟ್ಸು ಕೊಡ್ಬೋದು, ಡಬಲ್ ಕೋಟ್ಸು ಕೊಡ್ಬೋದು, ತ್ರಿಬಲ್ ಕೋಟ್ಸು ಕೊಡ್ಬೋದು. ಸೊ ತ್ರಿಬಲ್ ಕೋಟ್ಸ್ ಯಾವಾಗ ಕೊಡ್ತೀರಾ ಅಂದರೆ, ಇನ್ ಕೇಸ್ ನಿಮಗೆ ಮಲ್ಟಿಲೈನ್ ಸ್ಟ್ರಿಂಗ್ ಇದ್ದರೆ ಅವಾಗ ತ್ರಿಬಲ್ ಕೋಟ್ಸ್ ಕೊಟ್ಟು ಅದು ವರ್ಕ್ ಆಗುತ್ತೆ. ಲೈಕ್ ಸೊ ನಾನು ಡಬಲ್ ಕೋಟ್ಸ್ ಕೊಡ್ತೀನಿ. ಸೊ ದಿಸ್ ಇಸ್ ಮೈ ಡಬಲ್ ಕೋಟ್ಸ್ ಹೆಲೋ, 3 ಕ್ಲೋಸಿಂಗ್, ಕಂಟ್ರೋಲ್ ಎಂಟರ್. ಸೊ ಇದನ್ನು ಎಕ್ಸಿಕ್ಯೂಟ್ ಆಗುತ್ತೆ. ಇದನ್ನು ನೀವು ಟೈಪ್ ಚೆಕ್ ಮಾಡಿದ್ರೆ ಅಗೇನ್ ಇಟ್ಸ್ ಅ ಸ್ಟ್ರಿಂಗ್. ಸೊ ಟೈಪ್ ಆಫ್ yes. Alright, so it's a string. So this is how we create a string. So now once the string create ಮಾಡಾದ್ಮೇಲೆ, ಇಲ್ಲಿ ನಾನು ವೇರಿಯಬಲ್ಸ್ ಅಲ್ಲಿ ಸ್ಟೋರ್ ಮಾಡಿದ್ದೀನಿ. ಡೈರೆಕ್ಟಾಗಿ ನೀವು ಇದು ಎಕ್ಸಿಕ್ಯೂಟ್ ಮಾಡಿದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಇಟ್ಸ್ ಮೈ ನೇಮ್ is ಇಮ್ರಾನ್ ಅಂತ ಟೈಪ್ ಮಾಡಿದ್ರೆ, ಸೊ ಆಟೋಮ್ಯಾಟಿಕ್ಲಿ ಇದು ಎಕ್ಸಿಕ್ಯೂಟ್ ಆಗುತ್ತೆ. ದಟ್ಸ್ ವಾಟ್ ಯು ಕ್ಯಾನ್ ಸಿ ದ್ಯಾಟ್, ರೈಟ್? ಸೊ ಇದು ಟೈಪ್ ಏನು? ಇಟ್ಸ್ ಅ ಸ್ಟ್ರಿಂಗ್. ಸೊ ಇಲ್ಲಿ ನಾನು ವೇರಿಯಬಲ್ ಸ್ಟೋರ್ ಮಾಡಿದೀವಿ, ನೀವು ಡೈರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ, ಸೊ ಅದು ಸ್ಟ್ರಿಂಗ್. ಸೊ ಲೆಟ್ ಮಿ ಜಸ್ಟ್ ಎಕ್ಸಿಕ್ಯೂಟ್ ದಿಸ್. ಸೊ ದಿಸ್ ಇಸ್ ಮೈ ಸ್ಟ್ರಿಂಗ್. ಸೊ ಇವಾಗ ನಾನು ಒಂದ್ಸತಿ ಸ್ಟ್ರಿಂಗ್ ಕ್ರಿಯೇಟ್ ಮಾಡಾದ್ಮೇಲೆ ಅದನ್ನು ಆಕ್ಸೆಸ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾನು ಆಕ್ಸೆಸ್ ಬಗ್ಗೆ ತೋರಿಸ್ತೀನಿ. ಆಕ್ಸೆಸ್ ಅಂದರೆ ಏನು? ಇವಾಗ ನೀವು ಸ್ಟ್ರಿಂಗ್ ಕ್ರಿಯೇಟ್ ಮಾಡಿದ್ದೀರಾ, ಸೊ ಆ ಸ್ಟ್ರಿಂಗ್ನಲ್ಲಿ ನಾನು ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಹೆಲೋ ಅಂತ ಟೈಪ್ ಮಾಡಿದ್ದೀನಿ, ನನಗೆ ಜಸ್ಟ್ ಎಲ್ ಬೇಕು. ಸೊ ಅವಾಗ ಹೆಂಗೆ ಆಕ್ಸೆಸ್ ಮಾಡೋದು ಅಂದರೆ, ಸೊ ಐ ಕ್ಯಾನ್ ಯೂಸ್ ಅ ಕಾನ್ಸೆಪ್ಟ್ ಆಫ್ ಇಂಡೆಕ್ಸಿಂಗ್. ಓಕೆ, ಇಂಡೆಕ್ಸಿಂಗ್ ಏನಂದರೆ, ಲೆಟ್ ಮಿ ಜಸ್ಟ್ ಗಿವ್ ಎನ್ ಎಕ್ಸಾಂಪಲ್. ಸೊ ಒಂದು ಸ್ಟ್ರಿಂಗ್ ಕ್ರಿಯೇಟ್ ಮಾಡ್ತಿದ್ದೀನಿ ಕಾಲ್ಡ್ ವೆಲ್ಕಮ್ ಟು ಯೂರಾನ್. ಸೊ ವೆಲ್ಕಮ್ ಟು ಯೂರಾನ್ ಅಂತ ಒಂದು ಸ್ಟ್ರಿಂಗ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದ್ರ ನೀವು ಟೈಪ್ ಚೆಕ್ ಮಾಡಿದ್ರೆ, ಸೊ ವಿ ನೋ ಇಟ್ಸ್ ಅ ಸ್ಟ್ರಿಂಗ್ ಡೇಟಾ ಟೈಪ್. ಸೊ ಇವಾಗ ನನಗೆ ಡಬ್ಲ್ಯೂ ಬೇಕು. ಓಕೆ, ಸೊ ಜಸ್ಟ್ ನನಗೆ ಡಬ್ಲ್ಯೂ ಬೇಕು ಈ ಸ್ಟ್ರಿಂಗಿಂದ. ಸೊ ಅದಕ್ಕೆ ನಾವು ಇಂಡೆಕ್ಸಿಂಗ್ ಅಂತ ಕರಿತೀವಿ. ಇಂಡೆಕ್ಸಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಸೊ ದಿಸ್ ಡಬ್ಲ್ಯೂ ಇದನ್ನು ಸ್ಪ್ಲಿಟ್ ಮಾಡಿ ತೋರಿಸಿ ನಾನು. ಸೊ ಇವಾಗ ನಾನು ಜಸ್ಟ್ ವೆಲ್ಕಮ್ ಅಂತ ಬರ್ತೀನಿ. VELCOME ವೆಲ್ಕಮ್ ಸ್ಪೇಸ್ ಇದೆ, ಆಮೇಲೆ ಟು ಯೂರಾನ್. ಓಕೆ, ಸೊ ಇದು ನಂದು ಸ್ಟ್ರಿಂಗ್. ಸೊ ಎಲ್ಲ ಸ್ಟ್ರಿಂಗ್ಗೆ ಓಕೆ, ಸೊ ಒಂದು ಇಂಡೆಕ್ಸ್ ಪೊಸಿಷನ್ ಇರುತ್ತೆ. ಸೊ ದಿಸ್ ಇಸ್ ದ ಇಂಡೆಕ್ಸ್ ಪೊಸಿಷನ್ 0. ಸೊ ದಿಸ್ ಇಸ್ 1, ದಿಸ್ ಇಸ್ 2, ದಿಸ್ ಇಸ್ 3, ದಿಸ್ ಇಸ್ 4, ದಿಸ್ ಇಸ್ 5. ಸೊ ಅದಾದಮೇಲೆ ಏನು ಸ್ಪೇಸ್ ಇದೆ ಅದಕ್ಕೆ 6, ಆಮೇಲೆ ಟಿಗೆ ಬಂದು 7, ಓಗೆ ಬಂದು 8, ಸ್ಪೇಸ್ಗೆ ತಿರ್ಗಾ ಸ್ಪೇಸ್ ಇದೆ ಅದಕ್ಕೆ ಬಂದು 9. ಸೊ ಆನ್ ತಿರ್ಗಾ ಇಂಡೆಕ್ಸ್ ಪೊಸಿಷನ್ 10, 11, 12, 13 ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇವಾಗ ನಾನು ನನಗೆ ಇವಾಗ ಡಬ್ಲ್ಯೂನ ಆಕ್ಸೆಸ್ ಮಾಡಬೇಕು. ಸೊ ನಾನು ಡಬ್ಲ್ಯೂಗೆ ಆಕ್ಸೆಸ್ ಮಾಡಬೇಕು ಅಂದರೆ ಅದನ್ನು ಹೆಂಗೆ ಆಕ್ಸೆಸ್ ಮಾಡ್ತೀವಿ ಅಂದರೆ, ಫಸ್ಟ್ ನಾನು ವೇರಿಯಬಲ್ ತೊಗೊಬೇಕು, ಆಮೇಲೆ ನಾನು ಒಂದು ಸ್ಕ್ವೇರ್ ಬ್ರ್ಯಾಕೆಟ್ ಹಾಕೊಬೇಕು. ಸೊ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕೊಂಡಾದ್ಮೇಲೆ ಅದ್ರ ಒಳಗಡೆ ನಾನು ಇಂಡೆಕ್ಸ್ ಪೊಸಿಷನ್ ಬರಿಬೇಕು. ಸೊ ನಾನು 0 ಅಂತ ಎಂಟರ್ ಮಾಡಿ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ನನಗೆ ಡಬ್ಲ್ಯೂ ಅಂತ ಬರ್ತಿದೆ. ಸೊ ನನಗೆ ಫಸ್ಟ್ ಕ್ಯಾರೆಕ್ಟರ್ ಬೇಕು ಅಂದರೆ ನಾನು ಫಸ್ಟ್ ಇಂಡೆಕ್ಸ್ ಪೊಸಿಷನ್ ಕೊಟ್ಟಿದ್ದೇನೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ? ಇಟ್ಸ್ ಕಾಲ್ಡ್ ಇಂಡೆಕ್ಸಿಂಗ್. ಸೊ ನನಗೆ ಸೆಕೆಂಡ್ ಬೇಕು. ನಾನು ಸೆಕೆಂಡ್ 2 ಕೊಟ್ಟರೆ, ಸೊ 2 ಪೊಸಿಷನ್ ಏನಿದೆ, 2 ಪೊಸಿಷನಲ್ಲಿ ಎಲ್ಲಿದೆ? ಏನಕ್ಕೆ ಅಂದರೆ ದಿಸ್ ಈಸ್ 0, ಸೊ ದಿಸ್ ಈಸ್ 1, ದಿಸ್ ಈಸ್ 2,
ದಿಸ್ ಇಸ್ 3 ರೈಟ್. ಸೊ 2 ಪೊಸಿಷನ್ ಏನಿದೆ ಎಲ್ ಇದೆ, ಸೊ ಐ ಆಮ್ ಗೆಟಿಂಗ್ ಎಲ್. ಸೊ ಅದೇ ಥರ ನೀವು ಇಂಡೆಕ್ಸ್ ಪೊಸಿಷನ್ 5 ಅಂತ ಕೊಟ್ಟರೆ, ಸೊ ಇವಾಗ ಇಲ್ಲಿ ಎಕ್ಸಿಕ್ಯೂಟ್ ಏನಾಗುತ್ತೆ, ಸೊ ಇಂಡೆಕ್ಸ್ ಪೊಸಿಷನ್ ಫೈಲ್ ನಮ್ಗೆ ಏನಿದೆ, ಇಂಡೆಕ್ಸ್ ಪೊಸಿಷನ್ ಫೈಲ್ ನಮಗೆ ಎಮ್ ಇದೆ. ಆಲ್ರೈಟ್. ಸೊ ಇನ್ ಕೇಸ್ ನೀವು ಈ ಥರ ಇಂಡೆಕ್ಸ್ ಪೊಸಿಷನ್ ಕೊಡ್ತೀರಾ ವಿಚ್ ಇಸ್ ನಾಟ್, ಫಾರ್ ಎಕ್ಸಾಂಪಲ್ ನಾನು ಇವಾಗ 50 ಅಂತ ಕೊಡ್ತೇನೆ. ಸೊ ಇವಾಗ ನನಗೆ ಎರರ್ ಬರುತ್ತೆ. ಏನಕ್ಕೆ ಎರರ್ ಬರುತ್ತೆ, ಇಂಡೆಕ್ಸ್ ಔಟ್ ಆಫ್ ರೇಂಜ್ ಅಂತ ಬರುತ್ತೆ. ಏನಕ್ಕೆ ಎರರ್ ಬರ್ತಿರೋದು, ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ವ್ಯಾಲ್ಯೂ ಇನ್ಸೈಡ್ ಇನ್ಸೈಡ್ ದಿ ಇಂಡೆಕ್ಸ್ ಪೊಸಿಷನ್ 50, ಬಿಕಾಸ್ ಇಲ್ಲಿ ನಾನು ವೆಲ್ಕಮ್ ಟು ಯೂರಾನ್ ಅಂತ ಏನು ಬರ್ತಿದ್ದೀನಿ, ಇಟ್ಸ್ ಸ್ಟಾರ್ಟಿಂಗ್ ವಿತ್ ದಿ 0 ಆ್ಯಂಡ್ ಗೋಯಿಂಗ್ ಅಪ್ ಟು mostly 11 and 30, up to 13 and 14, right? So ನೀವು ಈ ಥರ ಇಂಡೆಕ್ಸ್ ಪೊಸಿಷನ್ ನಂಬರ್ ಕೊಡ್ತೀರಾ ವಿಚ್ ಇಸ್ ನಾಟ್ ಅವೈಲೇಬಲ್ ಇನ್ ಮೈ ಡೇಟಾ, ಸೊ ಇಟ್ ವಿಲ್ ಥ್ರೋ ಅನ್ ಎರರ್ ಕಾಲ್ಡ್ ಇಂಡೆಕ್ಸ್ ಎರರ್. ಓಕೆ. ಸೊ ಇವಾಗ ಇದ್ರ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ನಿಮ್ಗೆ ತಿಳ್ಕೊಳಕ್ಕೆ ನಮ್ಗೆ ಆಲ್ರೆಡಿ ಫಂಕ್ಷನ್ ಇದೆ, ಅದು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೀನಿ. ಯು ಕ್ಯಾನ್ ಗೆಸ್ ಇಟ್, ದಟ್ ಈಸ್ ಎಲಿಯನ್ ಫಂಕ್ಷನ್. ಸೊ ನೀವು ಎಲಿಯನ್ ಆಫ್ ಎಸ್ ಅಂತ ಕೊಟ್ಟರೆ, ಸೊ ಹೌ ಮೆನಿ ಕ್ಯಾರೆಕ್ಟರ್ಸ್ ವಿ ಹ್ಯಾವ್ ಟೋಟಲ್ 16 ಕ್ಯಾರೆಕ್ಟರ್ಸ್ ಫ್ರಮ್ 0 to 15 ನಂಬರಿಂಗ್ ಬರುತ್ತೆ ನಿಮಗೆ. ಸೊ ಇವಾಗ ನಾನು ಎಲಿಯನ್, ಇವಾಗ ನಾನು ಎಸ್ ಆಫ್ 15 ಅಂತ ಕೊಡ್ತೀನಿ. ಸೊ ಎಸ್ ಆಫ್ 15 ನಮ್ಗೆ ಏನು ಬರುತ್ತೆ, ಲಾಸ್ಟ್ ವ್ಯಾಲ್ಯೂ ಬರುತ್ತೆ. ಲಾಸ್ಟ್ ವ್ಯಾಲ್ಯೂ ಏನಿದೆ ಎನ್, ಸೊ ನನಗೆ ಎನ್ ವ್ಯಾಲ್ಯೂ ಬರ್ತಿದೆ. ಸೊ ದಿಸ್ ಈಸ್ ಕಾಲ್ಡ್ ವಾಟ್, ದಿಸ್ ಈಸ್ ಕಾಲ್ಡ್ ಇಂಡೆಕ್ಸಿಂಗ್. ಸೊ ಇದು ದಿಸ್ ಕಾಲ್ಡ್ ಪಾಸಿಟಿವ್ ಇಂಡೆಕ್ಸ್. ಏನಕ್ಕೆ ಅಂದರೆ ಐ ಆಮ್ ಜಸ್ಟ್ ಸ್ಟಾರ್ಟಿಂಗ್ ವಿತ್ ದಿ 0. ಸೊ 0 1 2 3 4. ಸೊ ಅದೇ ಥರ ನೆಗೆಟಿವ್ ಇಂಡೆಕ್ಸಿಂಗ್ ಕೂಡ ಇದೆ. ಸೊ ನೆಕ್ಸ್ಟ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಅಬೌಟ್ ದಿ ನೆಗೆಟಿವ್ ಇಂಡೆಕ್ಸಿಂಗ್. ಸೊ ನೆಕ್ಸ್ಟ್ ವಿ ಹ್ಯಾವ್ ನೆಗೆಟಿವ್ ಇಂಡೆಕ್ಸಿಂಗ್. ಸೊ ನೆಗೆಟಿವ್ ಇಂಡೆಕ್ಸಿಂಗ್ ಹೆಂಗೆ ವರ್ಕ್ ಆಗುತ್ತಂತೆ, ಸೊ ಲೆಟ್ ಮಿ ಜಸ್ಟ್ ಕಾಪಿ ದಿಸ್. ಹಾಂ. ಸೊ ನೆಗೆಟಿವ್ ಇಂಡೆಕ್ಸಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಸೊ ದಿಸ್ ಇಸ್ ಮೈ ಸ್ಟ್ರಿಂಗ್. ಸೊ ಎನ್ ಏನಿದೆ, ಸೊ ಎನ್ ಪ್ಲೇಸಲ್ಲಿ -1 ಅಂತ ಬರುತ್ತೆ. ಸೊ ದಿಸ್ ಈಸ್ -1. ಸೊ ನೆಕ್ಸ್ಟ್ ಓಗೆ -2, ತಿರುಗಿ ಆರ್ಗೆ -3, ತಿರುಗಿ -4, ತಿರ್ಗಾ -5, ತಿರ್ಗಾ -6. ಓಕೆ. ಸೊ -1 ಯಾರಿಗೆ ಬರ್ತಿದೆ, ಸೊ -1 ಈಸ್ ಫಾರ್ ದಿ ಎನ್, -2 ಬಂದು ಓ, -3 ಬಂದು ಆರ್, -4 ಬಂದು ಯು, -5 ಬಂದು ಇ. ಸೊ ಇದು ನೆಗೆಟಿವ್ ಇಂಡೆಕ್ಸಿಂಗ್. ಸೊ ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇವಾಗ ನಾನು ಫಾರ್ ಎಕ್ಸಾಂಪಲ್ ಎನ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಸೊ ಪಾಸಿಟಿವ್ ಇಂಡೆಕ್ಸಿಂಗ್ ಕೊಟ್ಟು ಎಕ್ಸ್ಟ್ರಾಕ್ಟ್ ಮಾಡ್ಕೊಬೋದು, ನೆಗೆಟಿವ್ ಇಂಡೆಕ್ಸಿಂಗ್ ಕೊಟ್ಟು ಎಕ್ಸ್ಟ್ರಾಕ್ಟ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್, ಸೊ ಇವಾಗ ನಾನು ಇದನ್ನು ಡಿಲೀಟ್ ಮಾಡ್ತೀನಿ. ಸೊ ಇವಾಗ ನಾನು ಸೇಮ್ ಎಸ್ ಅಂತ ತೊಗೊತೀನಿ, ಬಿಕಾಸ್ ಎಸ್ ಹ್ಯಾಸ್ ದಟ್ ಸ್ಟ್ರಿಂಗ್ ತಾನೆ. ಇವಾಗ ನಾನು ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಆಲ್ಟ್ ಎಂಟರ್ ಅಥವಾ ಕಂಟ್ರೋಲ್ ಎಂಟರ್, ಸೊ ನನಗೆ ವೆಲ್ಕಮ್ ಟು ಯೂರಾನ್ ಅಂತ ಬರ್ತಿದೆ. ವೆಲ್ಕಮ್ ಟು ಯೂರಾನ್. ಸೊ ಇವಾಗ ನನಗೆ ಲಾಸ್ಟ್ ವ್ಯಾಲ್ಯೂ ಬೇಕು, ಎನ್ ಬೇಕು. ಸೊ ಅವಾಗ ಏನು ಮಾಡ್ತೀರಾ, ಸೊ ಲೆಟ್ ಮಿ ಜಸ್ಟ್ ಟೇಕ್ ಅಪ್ ದಿಸ್. ಸೊ ಎಸ್, I'll give negative indexing, that is -1. ಸೊ ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ, ಸೊ ಯು ಕ್ಯಾನ್ ಸಿ ಐ ಆಮ್ ಗೆಟಿಂಗ್ ವಾಟ್, ಐ ಆಮ್ ಗೆಟಿಂಗ್ ಅ ಎನ್ ಹಿಯರ್. ಓಕೆ. ಸೊ ಅದೇ ಥರ ಇವಾಗ ನೀವು ನನಗೆ ನೆಕ್ಸ್ಟ್ ವ್ಯಾಲ್ಯೂ ಬೇಕು, ನೆಕ್ಸ್ಟ್ ಐ ನೀಡ್ ಓ. ಸೊ ಅವಾಗ ಏನು ಮಾಡ್ತೀರಾ, ಲೆಟ್ ಮಿ ಜಸ್ಟ್ ಗಿವ್ ಎಸ್, ಐ ವಿಲ್ ಗಿವ್ -2. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಐ ಆಮ್ ಗೆಟಿಂಗ್ ವಾಟ್, ಸೊ ಐ ಆಮ್ ಗೆಟಿಂಗ್ ಅ ಓ. ಸೊ ನೆಕ್ಸ್ಟ್ ನನಗೆ ಆರ್ ಬೇಕು. ಸೊ ಐಲ್ ಬಿ ಎಸ್, ಐ ವಿಲ್ ಗಿವ್ -3. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಸೊ ವಿ ಕಾಲ್ ದಿಸ್ ಆಸ್ ವಾಟ್, ಅ ನೆಗೆಟಿವ್ ಇಂಡೆಕ್ಸಿಂಗ್. ಸೊ ಅದೇ ಥರ ನಿಮಗೆ ಸ್ಟೆಪ್ ಕೊಡಬೇಕು ನೆಗೆಟಿವ್ ಇಂಡೆಕ್ಸಿಂಗಲ್ಲಿ, ವಿ ಕ್ಯಾನ್ ಡೂ ದಾಟ್. ಸೊ ಲೆಟ್ ಮಿ ಜಸ್ಟ್ ಶೋ ಒನ್ ಎಕ್ಸಾಂಪಲ್. ಸೊ ಐ ಕ್ಯಾನ್ ಜಸ್ಟ್ ರೈಟ್ -1. ಸೊ ಗೋ ಇನ್ ದ ರಿವರ್ಸ್ ಡೈರೆಕ್ಷನ್, -5 and -1. ಸೊ ಈ ಥರ ಕೊಟ್ಟರೆ ಲೆಟ್ಸ್ ಸಿ ಲೈಕ್ ವಾಟ್ ಐ ಆಮ್ ಗೆಟಿಂಗ್ NORU. ಓಕೆ. ಸೊ ಇನ್ ಕೇಸ್ ನೀವು ಫಸ್ಟ್ ಜಸ್ಟ್ 1 ನಂಬರ್ ಕೊಡ್ತಿದ್ದೀರಾ ಅಂದರೆ, ಸೊ ಜ್ಞಾಪಕ ಇಟ್ಕೊಳ್ಳಿ, ನಾವು 1 ನಂಬರ್ ಕೊಟ್ಟರೆ ಇಟ್ ವಿಲ್ ಜಸ್ಟ್ ಟೇಕ್ ದಿ ಫಸ್ಟ್ ನೆಗೆಟಿವ್ ಇಂಡೆಕ್ಸ್. ನೀವು ಸೆಕೆಂಡ್ ನಂಬರ್ ಅದೇನು ಕೊಡ್ತಿದ್ದೀರಾ ದಟ್ ವಿಲ್ ಬಿ ಅಪ್ ಟು ಎಂಡ್. ಓಕೆ. ಸೊ ಆದರೆ ಎಂಡ್ ವ್ಯಾಲ್ಯೂ ಇನ್ಕ್ಲೂಡ್ ಆಗಿರಲ್ಲ, ಅದನ್ನು ನೀವು ಜ್ಞಾಪಕ ಮಾಡ್ಕೊಂಡಿರಬೇಕು. ಆ್ಯಂಡ್ ದ ಥರ್ಡ್ ಪ್ಯಾರಾಮೀಟರ್ ನೀವು ಏನು ಕೊಡ್ತಿದ್ದೀರಾ ದಟ್ ಈಸ್ ದ ಜಂಪ್. ಓಕೆ. ಸೊ ಇಲ್ಲಿ ನೀವು ನೆಗೆಟಿವ್ ಅಂತ ಏನೇನು ಮೆನ್ಷನ್ ಮಾಡ್ತೀರಾ, ಅಫ್ಕೋರ್ಸ್ ಇಟ್ ವಿಲ್ ಜಸ್ಟ್ ಗೋ ಇನ್ ದ ರಿವರ್ಸ್ ಡೈರೆಕ್ಷನ್. ಓಕೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಇಂಡೆಕ್ಸಿಂಗ್. ಇದು ತುಂಬ ಹೆಲ್ಪ್ ಆಗುತ್ತೆ ಇನ್ ಕೇಸ್ ನೀವು ಏನಾದರೂ ಡೇಟಾ ಕ್ಲೀನಿಂಗ್ ಮಾಡ್ತಿದ್ದೀರಾ, ಅಥವಾ ನೀವು ಇನ್ ಕೇಸ್ ನೀವು ಡೇಟಾ ಕ್ಲೀನ್ ಮಾಡ್ತಿದ್ದೀರಾ ಮೆಷಿನ್ ಲರ್ನಿಂಗ್ ಪ್ರಾಸೆಸ್ಗೆ, ಅಥವಾ ಇನ್ ಕೇಸ್ ನಿಮಗೆ ಏನಾದರೂ ಟ್ರಾನ್ಸ್ಫಾರ್ಮೇಷನ್ಸ್ ಮಾಡಬೇಕು ಅಂದರೆ, ಸೊ ಅಂಥ ಸಿಚುಯೇಷನ್ಸಲ್ಲಿ ಯು ಕ್ಯಾನ್ ಜಸ್ಟ್ ಯೂಸ್ ದಿ ಇಂಡೆಕ್ಸಿಂಗ್. ಸೊ ಇಂಡೆಕ್ಸಿಂಗ್ ಇಸ್ ಜಸ್ಟ್ ಯೂಸ್ ಟು ಫೆಚ್ ದಿ ಸಮ್ ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಫ್ರಮ್ ದಿ ಸ್ಟ್ರಿಂಗ್. ಆಲ್ರೈಟ್. ಸೊ ನಾವು ಲೆಟ್ಸ್ ಸಿ ಲೈಕ್ ಹೌ ವಿ ಕ್ಯಾನ್ ಜಸ್ಟ್ ಆ್ಯಡ್ ದಿ ಕ್ಯಾರೆಕ್ಟರ್ಸ್. ಅಂದರೆ ಇವಾಗ ನಿಮ್ಗೆ ಕನ್ಕ್ಯಾಟಿನೇಟ್ ಮಾಡಬೇಕು ಅಥವಾ ಜಾಯಿನ್ ಮಾಡಬೇಕು. ಸೊ ಲೆಟ್ಸ್ ಸಿ ಸಮ್ ಆಫ್ ದ ಎಕ್ಸಾಂಪಲ್ಸ್ ಫಾರ್ ದ್ಯಾಟ್. ಲೆಟ್ ಮಿ ಜಸ್ಟ್ ರೈಟ್ ಡೌನ್, ದಟ್ ಈಸ್ ಆ್ಯಡ್ ಕ್ಯಾರೆಕ್ಟರ್ಸ್.
ಹೌ ಟು concatenate ಅಂದರೆ ನೀವು ಹೆಂಗೆ ಜಾಯಿನ್ ಮಾಡ್ಬೋದು ಅಂತ ತೋರಿಸ್ತೀನಿ. ಸೊ ಫಸ್ಟ್ ಲೆಟ್ ಮಿ ಜಸ್ಟ್ ಟೇಕ್ ದಿ ಫಸ್ಟ್ ಸ್ಟ್ರಿಂಗ್. ಸೊ ಐ ಜಸ್ಟ್ ಟೆಲ್ string 1, let me just write hello. String 2 ಅಲ್ಲಿ let me just write the world. String 2, let me just write world. ಇದನ್ನು ಜಾಯಿನ್ ಮಾಡ್ತೀನಿ. ಸೊ ಲೆಟ್ಸ್ ಇಫ್ ಐ ವಾಂಟ್ ಟು ಜಾಯಿನ್ ದಿಸ್, ಸೊ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಇಸ್ ಯೂಸಿಂಗ್ ದ ಪ್ಲಸ್ ಆಪ್ರೇಟರ್. ಇನ್ ಕೇಸ್ ನೀವು ಇದನ್ನು ಜಾಯಿನ್ ಮಾಡಬೇಕಂದ್ರೆ, ಸೊ ಐ ಕ್ಯಾನ್ ಜಸ್ಟ್ ಯೂಸ್ ದಿ ಪ್ಲಸ್ ಆಪ್ರೇಟರ್ ಲೈಕ್ ರಿಸಲ್ಟ್. ಫಸ್ಟ್ ವೇರಿಯಬಲ್ ಬರೀತೀರಿ, ದಟ್ ಈಸ್ string 1 ಪ್ಲಸ್ string 2, string 1 and the string 2. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡಿ. ಇಫ್ ಐ ಜಸ್ಟ್ ಚೆಕ್ ವಾಟ್ ಈಸ್ ದಿ ರಿಸಲ್ಟ್, ಸೊ ರಿಸಲ್ಟ್ ನಮ್ಗೆ ಏನು ಬರ್ತಿದೆ, ಹೆಲೋ ವರ್ಲ್ಡ್ ಅಂತ ಬರ್ತಿದೆ. ಸೊ ಇಲ್ಲಿ ನೀವು ಸ್ಪೇಸ್ ಕೊಡಬೇಕಂದ್ರೆ ಇನ್ನೊಂದ್ಸತಿ ಪ್ಲಸ್ ಆರ್ಟ್ ಮಾಡ್ಕೊಳ್ಳಿ. ಸೊ ಎಂಟಿ ಸ್ಟ್ರಿಂಗ್ ತಿರ್ಗಾ ನೀವು ಪ್ಲಸ್ ಆರ್ಟ್ ಮಾಡ್ಕೊಬೋದು. ಸೊ ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡಿ ರಿಸಲ್ಟ್ ಚೆಕ್ ಮಾಡಿದ್ರೆ ಐ ಆಮ್ ಗೆಟಿಂಗ್ ಅ ಹೆಲೋ ವರ್ಲ್ಡ್. ಸೊ ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ, ಇನ್ ಕೇಸ್ ನೀವು ಪ್ರಿಂಟ್ ಸ್ಟೇಟ್ಮೆಂಟ್ ಮಾಡ್ತಿದ್ದೀರಾ, ಇನ್ ಕೇಸ್ ನಿಮಗೆ ಏನೋ ಔಟ್ಪುಟ್ ಬಂದಿದೆ ಸ್ಟ್ರಿಂಗ್ ವ್ಯಾಲ್ಯೂ, ಅದ್ರ ಜೊತೆ ನೀವು ಕಂಬೈನ್ ಮಾಡ್ಕೊಬೇಕಂದ್ರೆ ಯು ಕ್ಯಾನ್ ಡೂ ದ್ಯಾಟ್. ಲೆಟ್ ಮಿ ಜಸ್ಟ್ ಗಿವ್ ಒನ್ ಅದರ್ ಎಕ್ಸಾಂಪಲ್ ಲೈಕ್ result 2. So result 2 I'll just write string 1 plus ಇದನ್ನು ಇಲ್ಲಿ ನೀವು ಬೇರೆ ಸ್ಟ್ರಿಂಗ್ ಮಾಡ್ಕೊಬೋದು ಲೈಕ್ how are you. ಓಕೆ, ಸೊ ಇವಾಗ ಏನಾಗುತ್ತೆ, ಸೊ string 1 hello ಅಂತ ತೊಗೊಳುತ್ತೆ. ಸೊ ಲೆಟ್ ಮಿ ಜಸ್ಟ್ ಶೋ ದಿ ಔಟ್ಪುಟ್ ಫಸ್ಟ್. ಸೊ ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ hello how are you ಅಂತ ತೋರಿಸ್ತಾ ಇದೆ ತಾನೆ. ಸೊ ದಿಸ್ ಈಸ್ ಹೌ ಯು ಜಾಯಿನ್ ದಿ ಕ್ಯಾರೆಕ್ಟರ್ಸ್ ಅಥವಾ ಸ್ಟ್ರಿಂಗ್. So the next part is edit and the delete. So ಇದನ್ನು ನಾನು ಜೊತೆಗೆ ತೋರಿಸ್ಕೊಡ್ತೀನಿ how to edit and delete. So ಒಂದು ಎಕ್ಸಾಂಪಲ್ ತೊಗೊಂತೀನಿ. ಲೆಟ್ ಮಿ ಜಸ್ಟ್ ಟೇಕ್ hello as a string. hello. ಸೊ ಇವಾಗ ನಾನು ಇದನ್ನು ಎಕ್ಸ್ ವ್ಯಾಲ್ಯೂ, ಫಾರ್ ಎಕ್ಸಾಂಪಲ್ ನನ್ನಲ್ಲಿ ಏನು ಹೆಚ್ಚಿದೆ, ಸೊ ಅದನ್ನು ನಾನು ಫೆಚ್ ಮಾಡ್ತೀನಿ. ಅದನ್ನು ಫೆಚ್ ಮಾಡಿ ನಾನು ಅಲ್ಲಿ ಎಕ್ಸ್ ಅಂತ ರಿಪ್ಲೇಸ್ ಮಾಡಬೇಕು. ಸೊ ಆ ಥರ ಮಾಡ್ಬೋದೋ ಇಲ್ವೋ ಅಂತ ಚೆಕ್ ಮಾಡೋಣ ಸ್ಟ್ರಿಂಗಿಲ್ಲ. ಓಕೆ, ಸೊ ಲೆಟ್ ಮಿ ಜಸ್ಟ್ ಟೇಕ್ ಎಕ್ಸ್ ಸಿ ಆಫ್, ನಮಗೆ ಗೊತ್ತು ಹೆಂಗೆ ಇಂಡೆಕ್ಸಿಂಗ್ ಪರ್ಫಾರ್ಮ್ ಮಾಡೋದು ಅಂತ. ಫಸ್ಟ್ ಫೆಚ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಲೆಟ್ ಮಿ ಗಿವ್ ದ ಇಂಡೆಕ್ಸ್ ಪೊಸಿಷನ್ 0. ಸೊ ಇವಾಗ ನಾನು ಸಿ ಆಫ್ 0 ಅಂತ ಕೊಟ್ಟರೆ ನಮಗೆ ಹೆಚ್ ವ್ಯಾಲ್ಯೂ ಬರ್ತಿದೆ. ಓಕೆ, ಸೊ ಆಲ್ ಗುಡ್. ಸೊ ಇವಾಗ ಈ ವ್ಯಾಲ್ಯೂ ನಾನು ಅಪ್ಡೇಟ್ ಮಾಡಬೇಕು. ಸೊ ವಾಟ್ ಐ ಕ್ಯಾನ್ ಡೂ, ಸೊ ಐ ಜಸ್ಟ್ ಟೆಲ್ ಸಿ ಆಫ್ 0 ಈಕ್ವಲ್ ಟು ನಾನು ಏನು ರಿಪ್ಲೇಸ್ ಮಾಡಬೇಕು, ಎಕ್ಸ್ ಅಂತ ರಿಪ್ಲೇಸ್ ಮಾಡಬೇಕು. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮಗೆ ಎರರ್ ಬರುತ್ತೆ. ಏನು ಎರರ್ ಅಂದರೆ, ಸೊ ಸ್ಟ್ರಿಂಗ್ ಆಬ್ಜೆಕ್ಟ್ ಡಸ್ ನಾಟ್ ಸಪೋರ್ಟ್ ದಿ ಐಟಮ್ ಅಸೈನ್ಮೆಂಟ್. ಸೊ ಇದು ಏನಕ್ಕೆ ಬರ್ತಿದೆ ಅಂದರೆ, ಸ್ಟ್ರಿಂಗ್ಸ್ ಆರ್ ಇಮ್ಯೂಟೇಬಲ್ ಡೇಟಾ ಟೈಪ್ಸ್. ಇಮ್ಯೂಟೇಬಲ್ ಅಂದರೆ, ಸೊ ನೀವು ಏನು ಡೇಟಾ ಕ್ರಿಯೇಟ್ ಮಾಡಿರ್ತೀರಾ, ಓಕೆ, ಸೊ ಏನು ಸ್ಟ್ರಿಂಗ್ ನೀವು ಕ್ರಿಯೇಟ್ ಮಾಡಿರ್ತೀರಾ ಆ ಸ್ಟ್ರಿಂಗ್ನ ನೀವು ಅದನ್ನು ಚೇಂಜ್ ಮಾಡೋಂಗಿಲ್ಲ. ಸೊ ಅದನ್ನು ನೀವು ಇಂಡಿವಿಜುವಲ್ ಆಗಿ ಪುಲ್ ಮಾಡಿ ಸೊ ಅದನ್ನು ಚೇಂಜ್ ಮಾಡೋಂಗಿಲ್ಲ. ಸೊ ಆ ಥರ ಡೇಟಾ ಟೈಪ್ಸ್ಗೆ ವಿ ಕಾಲ್ ಆಸ್ ಎ ಇಮ್ಯೂಟೇಬಲ್ ಡೇಟಾ ಟೈಪ್ಸ್. ಅಂದರೆ ಒಂದು ಸತಿ ಕ್ರಿಯೇಟ್ ಮಾಡಾದ್ಮೇಲೆ ಯು ಕಾಂಟ್ ಎಕ್ಸ್ಟ್ರಾಕ್ಟ್ ಸಮ್ ಪಾರ್ಟ್ ಆಫ್ ಡೇಟಾ, ಅಂದರೆ ಸಬ್ಸ್ಟ್ರಿಂಗ್ ನೀವು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಅಪ್ಡೇಟ್ ಮಾಡೋಕ್ಕಾಗಲ್ಲ. ಸೊ ಕಾಂಟ್ ಅಪ್ಡೇಟ್ ದಾಟ್. ಓಕೆ, ಸೊ ಅಂಥ ಡೇಟಾ ಟೈಪ್ಸ್ಗೆ ವಿ ಕಾಲ್ ಆಸ್ ಇಸ್ immutable data type. So ಅದಕ್ಕೆ ನಾನು ಒಂದು ಲೈನ್ ಬರಿಬೋದು. ಸೊ ಐ ಕ್ಯಾನ್ ಜಸ್ಟ್ ಟೆಲ್, ಸೊ ಸ್ಟ್ರಿಂಗ್ಸ್ ಆರ್ immutable data types. Immutable data types. Immutable data types. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಲೆಟ್ ಮಿ ಜಸ್ಟ್ ಶೋ ದಾಟ್. ನೆಗೆಟಿವ್ ಇಂಡೆಕ್ಸಿಂಗ್ ಕೊಟ್ಟು ನಿಮ್ಗೆ ಸೇಮ್ ಹಂಗೆ ಬರುತ್ತೆ. ಓಕೆ, ಲೆಟ್ ಮಿ ಜಸ್ಟ್ ಟೇಕ್. ಸೊ ಸಿ ಇವಾಗ ಏನಿದೆ, ಸೊ ಸಿ ವಿ ಹ್ಯಾವ್ ವಾಟ್, ಸೊ ಸಿ ವಿ ಹ್ಯಾವ್ ಹೆಲೋ. ಸೊ ಇವಾಗ ನಾನು ಸಿ ಆಫ್ 5 ಕೊಡ್ತೀನಿ. ಸೊ ಸಿ ಆಫ್ 5 ಏನಿದೆ, ಇಟ್ಸ್ ಔಟ್ ಆಫ್ ರೇಂಜ್. ಔಟ್ ಆಫ್ ರೇಂಜ್ ಅಂದರೆ ಅಫ್ಕೋರ್ಸ್ ವಿ ಆರ್ ಜಸ್ಟ್ ಟ್ರೈಯಿಂಗ್ ಟು ಎಕ್ಸ್ಟ್ರಾಕ್ಟ್ ಅ ಡೇಟಾ ವಿಚ್ ಇಸ್ ಅಟ್ ದಿ 5th ಇಂಡೆಕ್ಸ್ ಪೊಸಿಷನ್. ಸೊ 5th ಇಂಡೆಕ್ಸ್ ಪೊಸಿಷನ್ ಡೇಟಾ ಏನೂ ಇಲ್ಲ, ಅದಕ್ಕೆ ನನಗೆ ಔಟ್ ಆಫ್ ರೇಂಜ್ ಅಂತ ಬರ್ತಿದೆ. ಇನ್ ಕೇಸ್ ನಾನು -1 ಅಂತ ಕೊಟ್ಟರೆ, ಸೊ -1 ಬಂದು ನೆಗೆಟಿವ್ ಇಂಡೆಕ್ಸಿಂಗ್. ಸೊ ನೆಗೆಟಿವ್ ಇಂಡೆಕ್ಸಿಂಗ್, ಸೊ ಅಫ್ಕೋರ್ಸ್ ನನಗೆ ಲಾಸ್ಟ್ ವ್ಯಾಲ್ಯೂ ಬರುತ್ತೆ. ಇದನ್ನು ಅಪ್ಡೇಟ್ ಮಾಡೋಕ್ಕೆ ನೀವು ಟ್ರೈ ಮಾಡಿದ್ರೆ, ಸೊ ಲೈಕ್ ಡಬ್ಲ್ಯೂ ಅಂತ ನಾನು ಅಪ್ಡೇಟ್ ಮಾಡಬೇಕು, ಬಟ್ ಇಟ್ ವಿಲ್ ಗಿವ್ ಅನ್ ಎರರ್. ಓಕೆ, ಸೊ ದಿಸ್ ಇಸ್ ನಾಟ್ ಪಾಸಿಬಲ್. ಅಂದರೆ ಅಪ್ಡೇಟ್ ಇಸ್ ನಾಟ್ ಪಾಸಿಬಲ್ ವೆನ್ ಎವರ್ ಯು ಆರ್, ಎಡಿಟ್ ಇಸ್ ನಾಟ್ ಪಾಸಿಬಲ್ ವೆನ್ ಎವರ್ ಯು ಆರ್ ಡೀಲಿಂಗ್ ವಿತ್ ದಿ ಸ್ಟ್ರಿಂಗ್ಸ್, ಬಿಕಾಸ್ ದ ಸ್ಟ್ರಿಂಗ್ಸ್ ಈಸ್ ಎ ಇಮ್ಯೂಟೇಬಲ್ ಆಬ್ಜೆಕ್ಟ್. ಇದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ನೀವು ಇಂಟರ್ವ್ಯೂಸ್ ಹೋದಾಗ ಸೊ ನಿಮಗೆ ಇನ್ನು ಮುಂದೆ ನಾವು ಬೇರೆ ಡೇಟಾ ಟೈಪ್ಸು ಕಲಿತೀವಿ. ಸೊ ಇದ್ರ ಜೊತೆ ಇನ್ನೊಂದು ಡೇಟಾ ಟೈಪ್ ಇದೆ ವಿಚ್ ಇಸ್ ಇಮ್ಯೂಟೇಬಲ್. ಓಕೆ, ಸೊ ವೆನ್ ಐ ಸೇ ಇಮ್ಯೂಟೇಬಲ್, ಸೊ ಇಮ್ಯೂಟೇಬಲ್ ಅಂದರೆ we can't edit the string data type. All right.
ಸೊ ಇವಾಗ ಡಿಲೀಟ್ ಮಾಡಿ ತೋರಿಸ್ತೀನಿ. ಡಿಲೀಟ್ ತುಂಬ ಸಿಂಪಲ್. ಇನ್ ಕೇಸ್ ನೀವು ಯಾವುದೇ ಸ್ಟ್ರಿಂಗ್ ಕ್ರಿಯೇಟ್ ಮಾಡಿದ್ರೆ, ಸೊ ವಿ ಹ್ಯಾವ್ ಎ ಫಂಕ್ಷನ್ ಕಾಲ್ ಡಿ ಎಲ್. ಓಕೆ, ಸೊ ಫಂಕ್ಷನ್ ಎಲ್ಲ ವಿ ಹ್ಯಾವ್ ದಿಸ್ ಮೆಥಡ್ ಪ್ರಾಪರ್ಟಿ ಕಾಲ್ ಡಿ ಎಲ್. ಸೊ ಡಿ ಎಲ್ ಆಫ್ ನೀವು ಯಾವುದೇ ಸ್ಟ್ರಿಂಗ್ನ ಪಾಸ್ ಮಾಡಿದ್ರೆ ಸೊ ವಿಲ್ ಟ್ರೈ ಟು ಡಿಲೀಟ್ ದಾಟ್. ಓಕೆ, ಸೊ ಇವಾಗ ಡಿಲೀಟ್ ಆಗಿದೆ. ಇವಾಗ ನಾನು ಚೆಕ್ ಮಾಡಿದೆ ವಾಟ್ ಇಸ್ ಮೀನಿಂಗ್ ಆಫ್ ಸಿ. ಸೊ ಸಿ ಇಸ್ ನಾಟ್ ಡಿಫೈನ್ಡ್. ಸಿ ಇಸ್ ನಾಟ್ ಡಿಫೈನ್ಡ್ ಅಂದರೆ ಇಟ್ ಡಸಂಟ್ ನೋ ವಾಟ್ ಇಸ್ ದ ಸಿ. ಸೊ ಇಲ್ಲಿ ನಾವು ಕ್ರಿಯೇಟ್ ಮಾಡಿದ್ದೀವಿ ಸಿ, ಬಟ್ ಇಟ್ ಡಸ್ ನಾಟ್ ಏಬಲ್ ಟು ಫೈಂಡ್ ವಾಟ್ ಇಸ್ ಸಿ ಬಿಕಾಸ್ ವಿ ಹ್ಯಾವ್ ಡಿಲೀಟೆಡ್. ಸೊ ದಿಸ್ ಇಸ್ ಒನ್ ಆಫ್ ದಿ ಮೆಥಡ್, ಓಕೆ, ವಿಚ್ ಇಸ್ ಅವೈಲೇಬಲ್ ಇನ್ ದಿ ಪೈಥನ್ ಟು ಡಿಲೀಟ್ ಸಮಥಿಂಗ್. ಓಕೆ, ನೀವು ಯಾವುದೇ ವೇರಿಯೇಬಲ್ ಡಿಲೀಟ್ ಮಾಡಬೇಕು ಅಂದರೆ ಡೈರೆಕ್ಟ್ಲಿ ಯು ಕ್ಯಾನ್ ಜಸ್ಟ್ ಯೂಸ್ ದಿ ಡಿ ಎಲ್ ಮೆಥಡ್. ಸೊ ಸ್ಪೆಸಿಫಿಕ್ ಎಲಿಮೆಂಟ್ನ ಡಿಲೀಟ್ ಮಾಡ್ಬೋದು ಅಂತ ಚೆಕ್ ಮಾಡೋಣ. ಓಕೆ, ಸೊ ಲೆಟ್ ಮಿ ಜಸ್ಟ್ ರೀಕ್ರಿಯೇಟ್ ದಿಸ್. ಸೊ ಸಿ ಆಫ್ ಹೆಲೋ ಅಂತ ಎಕ್ಸಿಕ್ಯೂಟ್ ಮಾಡ್ತೇನೆ. ಸಿ ಆಫ್ ಹೆಲೋ. ಇವಾಗ ಫಸ್ಟ್ ಪುಲ್ ಮಾಡ್ತೀನಿ ಸಿ ಆಫ್ 0. ಸೊ ಸಿ ಆಫ್ 0ನ ಪುಲ್ ಮಾಡಿದೆ, ಐಮ್ ಗೆಟಿಂಗ್ ಹೆಚ್. ಸೊ ಲೆಟ್ ಸಿ ಇಫ್ ಐ ಆಮ್ ಏಬಲ್ ಟು ಡಿಲೀಟ್ ದ ಸ್ಪೆಸಿಫಿಕ್ ಒನ್. ಓಕೆ, ಸೊ ಸಿ ಆಫ್ 0 ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಸೊ ಐ ಆಮ್ ಗೆಟಿಂಗ್ ದ ಸ್ಟ್ರಿಂಗ್ ಆಬ್ಜೆಕ್ಟ್ ಡಸ್ ನಾಟ್ ಸಪೋರ್ಟ್ ದಿ ಐಟಮ್ ಡಿಲೀಷನ್. ಓಕೆ, ಸೊ ಇದೆಲ್ಲ ಪಾಯಿಂಟ್ಸ್ ನಿಮ್ಗೆ ಜ್ಞಾಪಕ ಮಾಡ್ಕೊಬೇಕು ಬಿಕಾಸ್ ಸೊ ಇದು ನೀವು ಇಂಟರ್ವ್ಯೂಸ್ ಅಥವಾ ನೀವು ಯಾವುದೇ ಎಕ್ಸಾಮ್ಸ್ಗೆ ಬರೀತಿದ್ದೀರಾ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಲ್ಲಿ, ಸೊ ಆ ಥರ ಸಿಚುವೇಷನ್ಸಲ್ಲಿ ನಿಮಗೆ ಈ ಥರ ಕ್ವೆಶನ್ಸ್ ಎಲ್ಲ ಬರ್ಬೋದು. ಸೊ ಸ್ಟ್ರಿಂಗ್ ಆಬ್ಜೆಕ್ಟ್ ಡಸ್ ನಾಟ್ ಸಪೋರ್ಟ್ ದಿ ಐಟಮ್ ಅಸೈನ್ಮೆಂಟ್ ಆ್ಯಂಡ್ ದಿ ಸ್ಟ್ರಿಂಗ್ ಆಬ್ಜೆಕ್ಟ್ ಡಸ್ ನಾಟ್ ಸಪೋರ್ಟ್ ದಿ ಐಟಮ್ ಡಿಲೀಷನ್ಸ್. ಆಲ್ರೈಟ್, ಸೊ ದಿಸ್ ಈಸ್ ಆಲ್ ಅಬೌಟ್ ದಿ edit and the delete. So now finally operations check madana. Okay, so what are different operations you can just perform on the string. So next is operations on strings. Okay, so ಇದರಲ್ಲಿ different operations ಎಲ್ಲ operations check ಮಾಡೋಣ. First let me just list it down. So arithmetic check ಮಾಡೋಣ. So we have arithmetic operation. ಅರ್ಥಮೆಟಿಕ್ ಆಪ್ರೇಷನ್ ಅಂದ್ರೇನು, ಇದರಲ್ಲಿ ಎರಡು ಥರ ಅರ್ಥಮೆಟಿಕ್ ಆಪ್ರೇಷನ್ಸ್ ಚೆಕ್ ಮಾಡ್ಬೋದು. ಒನ್ ಇಸ್ ದಿ ಕಂಕ್ಯಾಟಿನೇಷನ್. ಕಂಕ್ಯಾಟಿನೇಷನ್ ಅಂದರೆ ಜಸ್ಟ್ ಜಾಯ್ನಿಂಗ್. ಸೊ ಆಲ್ರೆಡಿ ನಾನು ಅದು ತೋರಿಸ್ಕೊಟ್ಟಿದ್ದೀನಿ ತಾನೆ. ಸೊ ಲೆಟ್ ಮಿ ಜಸ್ಟ್ ವೆರಿಫೈ ಬಿಕಾಸ್ ನಾವೆಲ್ಲ ಆಪ್ರೇಷನ್ಸ್ ಅಟ್ ಒನ್ ಪ್ಲೇಸ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ವಿ ಹ್ಯಾವ್ ಕಂಕ್ಯಾಟಿನೇಷನ್. ಸೊ ಕಂಕ್ಯಾಟಿನೇಷನಲ್ಲಿ ಪ್ಲಸ್ ಚೆಕ್ ಮಾಡೋಣ. ಸೊ ನೆಕ್ಸ್ಟ್ ವಿ ಹ್ಯಾವ್ ದಿ ರಿಪಿಟೇಷನ್. ರಿಪಿಟೇಷನ್ ಅಂದ್ರೇನು, ಮಲ್ಟಿಪ್ಲಿಕೇಶನ್. All right, so second relational operations check ಮಾಡೋಣ. ರಿಲೇಷನಲ್. ಸೊ ರಿಲೇಷನಲ್ ಅಲ್ಲಿ ನಿಮಗೆ ಈಕ್ವಾಲಿಟಿ. ಸೊ ಈಕ್ವಾಲಿಟಿ ಅಂದ್ರೇನು, ಡಬಲ್ ಈಕ್ವಲ್ಸ್. ಓಕೆ, ಅಸೈನ್ಮೆಂಟ್ ಅಂದರೆ ಸಿಂಗಲ್ ಈಕ್ವಲ್. ಓಕೆನಾ. ಸೊ ನೆಕ್ಸ್ಟ್ ವಿ ಹ್ಯಾವ್ ಇನ್ಈಕ್ವಾಲಿಟಿ. ಸೊ ಇನ್ಈಕ್ವಾಲಿಟಿ ಅಂದರೆ ನಾಟ್ ಈಕ್ವಲ್. ಸೊ ನಾಟ್ ಈಕ್ವಲ್. ಸೊ ನೆಕ್ಸ್ಟ್ ಕಂಪ್ಯಾರಿಸನ್ ಆಪ್ರೇಷನ್ಸ್. ಕಂಪ್ಯಾರಿಸನ್ ಆಪ್ರೇಟರ್. ಕಂಪ್ಯಾರಿಸನ್ ಅಂದರೆ ಲೆಸ್ ದ್ಯಾನ್ ಆಗಿರ್ಬೋದು, ಗ್ರೇಟರ್ ದ್ಯಾನ್ ಆಗಿರ್ಬೋದು, ಲೆಸ್ ದ್ಯಾನ್ ಈಕ್ವಲ್ಸ್ ಆಗಿರ್ಬೋದು, ಇಲ್ಲಾಂದರೆ ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಆಗಿರ್ಬೋದು. ಓಕೆ, ಸೊ ಇದೆಲ್ಲ ಚೆಕ್ ಮಾಡೋಣ. ಸೊ ನೆಕ್ಸ್ಟ್ ದ ಥರ್ಡ್ ಇಸ್ ಅ ಲಾಜಿಕಲ್. ಸೊ ಲಾಜಿಕಲಲ್ಲಿ ನಾವು ಆ್ಯಂಡ್, ಆರ್ ಮತ್ತು ನಾಟ್. ಸೊ ಈ ಆಪ್ರೇಷನ್ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಇನ್ ದಿ ಫೋರ್ತ್ ಲೂಪ್ಸಲ್ಲಿ ಚೆಕ್ ಮಾಡೋಣ. ಓಕೆ, ಸೊ ಲೂಪ್ಸಲ್ಲಿ ಹೆಂಗೆ ಸ್ಟ್ರಿಂಗ್ ಬಿಹೇವ್ ಆಗುತ್ತೆ ಅಂತ, ಲೈಕ್ ಫಾರ್ ಲೂಪ್ ಆಗಿರ್ಬೋದು ಮತ್ತು ವೈಲ್ ಲೂಪ್ ಆಗಿರ್ಬೋದು. ರೈಟ್. ಸೊ ಫೈನಲಿ ವಿಲ್ ಸಿ ಫಾರ್ ಅ ಮೆಂಬರ್ಶಿಪ್ ಆಪ್ರೇಷನ್ಸ್. ಸೊ ಮೆಂಬರ್ಶಿಪ್ ಅಂದ್ರೇನು, ಸೊ ಇನ್ ಇದೆ ಮತ್ತು ನಾಟ್ ಏನಿದೆ. ಓಕೆ, ಸೊ ಇದೆಲ್ಲ ಬಗ್ಗೆ ಇವಾಗ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಲೆಟ್ ಸ್ಟಾರ್ಟ್ ವಿತ್ ದಿ ಅರ್ಥಮೆಟಿಕ್. ಸೊ ಅರ್ಥಮೆಟಿಕ್ ಅಂದರೆ ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ. ಒನ್ ಆಫ್ ದಿ ಈಸಿಯೆಸ್ಟ್ ವೇ ಈಸ್ ಟು ಜಸ್ಟ್ ಯೂಸ್ ದಿ ಪ್ಲಸ್ ಆಪ್ರೇಟರ್. ಸೊ ಕಂಕ್ಯಾಟ್ ಫಂಕ್ಷನು ಇದೆ, ಸೊ ಅದನ್ನು ಯೂಸ್ ಮಾಡ್ಕೊಬೋದು. ಬಟ್ ಈಸಿಯೆಸ್ಟ್ ವೇ ಬಂದು ನೀವು ಹೆಲೋ ಅಂತ ಟೈಪ್ ಮಾಡಿ. ಸೊ ಇನ್ ಕೇಸ್ ನೀವು ಜಾಯಿನ್ ಏನಾದರೂ 2 ಸ್ಟ್ರಿಂಗ್ ಅಥವಾ ಮೋರ್ ದ್ಯಾನ್ 2 ಸ್ಟ್ರಿಂಗ್ಸ್ ನೀವು ಜಾಯಿನ್ ಮಾಡೋದಂದ್ರೆ ಸೇಮ್ ಮೆಥಡ್. ಸೊ ಹೆಲೋ. ಸೊ ಇವಾಗ ನಾನು ಇದ್ರ ಜೊತೆ ಸ್ಪೇಸ್ ಕೊಡ್ತೀನಿ. ದೆನ್ ಐ ಕ್ಯಾನ್ ಜಸ್ಟ್ ಆ್ಯಡ್ ದಿ ಪ್ಲಸ್ ಆಪ್ರೇಟರ್ ಆ್ಯಂಡ್ ಅ ವರ್ಲ್ಡ್. ರೈಟ್. ಸೊ ಈ ಥರ ನೀವು ಸಿಂಪಲ್ ಆಗಿ ಕಂಕ್ಯಾಟಿನೇಟ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಐ ಆಮ್ ಗೆಟಿಂಗ್ ಹೆಲೋ ವರ್ಲ್ಡ್. ಓಕೆ, ಸೊ ನಿಮ್ಗೆ ಸ್ಪೇಸ್ ಬೇಕು ಅಂದರೆ ಜಸ್ಟ್ ಗಿವ್ ದ ಎಂಪ್ಟಿ ಸ್ಟ್ರಿಂಗ್. ಸೊ ಇವಾಗ ನಾನು ಇದನ್ನು ಮಲ್ಟಿಪ್ಲೈ ಮಾಡಿದೆ. ಲೆಟ್ಸ್ ಸಿ ಹೌ ಇಟ್ ಶೋಯಿಂಗ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಲೆಟ್ ಮಿ ಜಸ್ಟ್ ರೈಟ್ ಪ್ರಿಂಟ್. ಇದು ಬಂದು ನನಗೆ ಸ್ಟ್ರಿಂಗ್ ಇದು. ಸೊ ಇದ್ರ ಜೊತೆ ನಾನು
ಮಲ್ಟಿಪ್ಲಿಕೇಶನ್ ಆಪರೇಷನ್ ಯೂಸ್ ಮಾಡ್ತೀವಿ, ಲೈಕ್ ಮಲ್ಟಿಪ್ಲಿಕೇಶನ್ ಆಫ್ 4 ಅಂತ ಮಾಡಿದ್ರೆ ಇಟ್ ವಿಲ್ ರಿಪೀಟ್ ದಟ್ ಸ್ಟ್ರಿಂಗ್ ದಟ್ ಮೆನಿ ಟೈಮ್ಸ್. ಓಕೆ, ಕ್ಯಾನ್ ಸಿ ಹೆಲೋ 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 ಅಂತ ಎಸದಿ ರಿಪೀಟ್ ಆಗ್ತಿದೆ, 4 ಟೈಮ್ಸ್ ರಿಪೀಟ್ ಆಗ್ತಿದೆ. ಸೊ ಇನ್ಸ್ಟೆಡ್ ಆಫ್ ಹೆಲೋ ನಾನು ಇಲ್ಲಿ ಏನಾದರೂ ಸಿಂಬಲ್ ಕೊಟ್ಟರೆ ಲೈಕ್ ಸ್ಟಾರ್, ಇದು ನನಗೆ 10 ಟೈಮ್ಸ್ ಬೇಕು ಅಂತ ಹೇಳಿದ್ರೆ, ಸೊ ಐ ಕ್ಯಾನ್ ಜಸ್ಟ್ ಮಲ್ಟಿಪ್ಲೈ ದಟ್ ಪರ್ಟಿಕ್ಯುಲರ್ string 10 times. Okay, so this is all about the concatenation and the repetition. So next let's see for the equality. So equality andre, so for example ನಾನು ಎರಡು ಸ್ಟ್ರಿಂಗ್ ಕ್ರಿಯೇಟ್ ಮಾಡ್ತೇನೆ. ಸೊ ಫಸ್ಟ್ ಲೆಟ್ ಮಿ ಜಸ್ಟ್ ಟೆಲ್ x1 ಇಲ್ಲಿ ಹೆಲೋ ಅಂತ ಸ್ಟೋರ್ ಮಾಡ್ತೀನಿ. ಓಕೆ, ಸೊ x1 ಇಲ್ಲಿ ಹೆಲೋ ಅಂತ ಸ್ಟೋರ್ ಮಾಡ್ತೀನಿ. ಸೊ x2 ಇಲ್ಲಿ ಹೆಲೋ ಅಂತ ಸೇಮ್, ಓಕೆ ಹೆಲೋ, ಬಟ್ ಹಿಯರ್ ಇಟ್ಸ್ ಕ್ಯಾಪಿಟಲ್ H. ಸೊ ಹೆಲೋ ಅಂತ ಸ್ಟೋರ್ ಮಾಡ್ತೀನಿ. ಸೈನ್. ಸೊ ಇವಾಗ ನಾನು x1 ಈಕ್ವಲ್ಸ್ ಟು x2 ಅಂತ ಚೆಕ್ ಮಾಡಿದ್ರೆ, ಸೊ ಐ ವಿಲ್ ಬಿ ಗೆಟಿಂಗ್ ಇಟ್ ಈಸ್ ಅ ಟ್ರೂ. ಓಕೆ, ಸೊ ದಿಸ್ ಬೋತ್ ಆರ್ ಅ ಟ್ರೂ. ಓಕೆ, ಸೊ ಇನ್ ಕೇಸ್ ನಾನು ಬೇರೆ ಸ್ಟ್ರಿಂಗ್ ಚೆಕ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಹೆಚ್ ಬಿಟ್ಟು ನಾನು ಏನಾದರೂ ಜಿ ಅಂತ ಹಾಕಿದ್ರೆ, ಲೆಟ್ಸ್ ಸಿ, ಸೊ x1 ಆ್ಯಂಡ್ ದಿಸ್ ಇಸ್ ಮೈ x2, ಆ್ಯಂಡ್ ಇವಾಗ ನಾನು ಚೆಕ್ ಮಾಡಿದೆ x1 is equal to x2, ನೋ ಇಟ್ ಈಸ್ ಅ ಫಾಲ್ಸ್. ಓಕೆ, ಸೊ ನೆಕ್ಸ್ಟ್ ಕಂಪ್ಯಾರಿಸನ್ ಆಪ್ರೇಟರ್ ಇದೆ. ಸೊ ಅಫ್ಕೋರ್ಸ್ ಸೊ ನಾಟ್ ಈಕ್ವಲ್ ಯೂಸ್ ಮಾಡ್ಕೊಬೋದು. ಸೊ ಇಲ್ಲಿ ನಾನು ಈಕ್ವಲ್ ಅಂತ ಯೂಸ್ ಮಾಡಿದ್ದೀನಿ. ಸೊ ಇನ್ಸ್ಟೆಡ್ ಆಫ್ ಈಕ್ವಲ್, ಸೊ ಇದಿಲ್ಲಿ ನೀವು ಈಕ್ವಲ್ಸ್ ತೆಗ್ದು ನಾಟ್ ಈಕ್ವಲ್ ಹಾಕೊಂಡ್ರೆ ಇದು ರಿವರ್ಸ್ ಥರ ಕಲ್ಸ್ ಆಗುತ್ತೆ. ಸೊ ನಾವು ಇಟ್ ಈಸ್ ಟ್ರೂ. ಅಫ್ಕೋರ್ಸ್ x1 is not equal to x2. ಓಕೆ, ಸೊ ನೆಕ್ಸ್ಟ್ ಈಸ್ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್. ಸೊ ಜನರಲಿ ಇದು ನೀವು ಸ್ಟ್ರಿಂಗ್ಸಲ್ಲಿ ಯೂಸ್ ಮಾಡಲ್ಲ, ಲೈಕ್ ಗ್ರೇಟರ್ ದ್ಯಾನ್ ಆಗಿರ್ಬೋದು, ಲೆಸ್ ದ್ಯಾನ್ ಆಗಿರ್ಬೋದು. ಇನ್ ಕೇಸ್ ನೀವು ಯೂಸ್ ಮಾಡಿದ್ರೆ ಇಲ್ಲಿ ನಿಮಗೆ ಲೆಕ್ಸೋಗ್ರಾಫಿಕ್ ಅಂದರೆ ಎಲ್ಲ ಕ್ಯಾರೆಕ್ಟರ್ಸ್ ಒಂದು ಸೀಕ್ವೆನ್ಸ್ ಕೋಡ್ ಇದೆ. ಸೊ ಬೇಸ್ಡ್ ಆನ್ ದಟ್ ಪರ್ಟಿಕ್ಯುಲರ್ ಕೋಡ್ ಗ್ರೇಟರ್ ಅಥವಾ ಲೆಸ್ ದ್ಯಾನ್ ಯಾವುದು ಕ್ಯಾರೆಕ್ಟರ್, ಯಾವುದು ಸ್ಟ್ರಿಂಗ್ ಗ್ರೇಟರ್ ಇದೆ, ಯಾವುದು ಸ್ಮಾಲ್ ಇದೆ, ಅದು ನಿಮ್ಗೆ ವರ್ಕ್ ಆಗುತ್ತೆ, ಎರರ್ ಏನು ತೋರಿಸಲ್ಲ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಹೆಲೋ ಗ್ರೇಟರ್ ದ್ಯಾನ್ ವರ್ಲ್ಡ್ ಅಂತ ಟೈಪ್ ಮಾಡಿದ್ರೆ, ಸೊ ಲಾಜಿಕಲಿ ಇದೇನು ಆಮೇಲೆ ಲೈಕ್ ಏನು ಯೂಸ್ ಕೇಸ್ ಇಲ್ಲ. ಸೊ ಇನ್ ಕೇಸ್ ನಾನು ಹೆಲೋ ಗ್ರೇಟರ್ ದ್ಯಾನ್ ವರ್ಲ್ಡ್ ಅಂದರೆ ಐಮ್ ಗೆಟಿಂಗ್ ಫಾಲ್ಸ್, ಬಟ್ ಇದು ಕೆಲಸ ಆಗ್ತಿದೆ ಹೆಂಗಂದರೆ ಇಟ್ ಜಸ್ಟ್ ಯೂಸಿಂಗ್ ಸಮಥಿಂಗ್ ಕಾಲ್ಡ್ ಲೆಕ್ಸೋಗ್ರಾಫಿ. ಓಕೆ, ಸೊ ಲೆಕ್ಸೋಗ್ರಾಫಿ ಅಂದರೆ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ಗೆ ಸಮ್ ನಂಬರ್ ಅಸೋಸಿಯೇಟ್ ಆಗಿದೆ. ಸೊ ಬೇಸ್ಡ್ ಆನ್ ಸರ್ಟನ್ ಕ್ಯಾಲ್ಕುಲೇಷನ್ಸ್ ಇದು ಯಾವುದಕ್ಕೆ ಹೈಯೆಸ್ಟ್ ನಂಬರ್ ಇದೆ, ಸೊ ಬೇಸ್ಡ್ ಆನ್ ದಟ್ ಇಟ್ಸ್ ಶೋಯಿಂಗ್ ದಿ ಕಂಪ್ಯಾರಿಸನ್. ಓಕೆ, ಇಲ್ಲಿ ಕಂಪೇರ್ ಮಾಡ್ತಾರೆ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಅಂತ ಈ ಥರ ವರ್ಕ್ ಆಗ್ತಿದೆ. ಬಟ್ ಜನರಲಿ ನೀವು ಕಂಪ್ಯಾರಿಸನ್ ಆಪ್ರೇಟರ್ಸ್ ನ್ಯೂಮರಿಕಲ್ ಡೇಟಾ ಮೇಲೆ ಟ್ರೈ ಮಾಡ್ತೀರಾ. ಫೈನ್. ಸೊ ನಾವು ಲೆಟ್ಸ್ ಚೆಕ್ ಫಾರ್ ದಿ ಆ್ಯಂಡ್. ಓಕೆ, ಆ್ಯಂಡ್ ಆರ್ ಮತ್ತು ನಾಟು ಅಷ್ಟೇ. ಸೊ ಇನ್ ಕೇಸ್ ನೀವು ಎರರ್ ಏನೂ ತೋರಿಸಲ್ಲ. ಇನ್ ಕೇಸ್ ನೀವು ಇದೇ ಥರ ಹೆಲೋ ಆ್ಯಂಡ್ ಹೆಲೋ ಆ್ಯಂಡ್ ವರ್ಲ್ಡ್ ಮಧ್ಯದಲ್ಲಿ ಆ್ಯಂಡ್ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ಏನಾಗುತ್ತೆ, ಸೊ ಇಫ್ ಬೋತ್ ಆರ್ ಟ್ರೂ ವಿಲ್ ಗೆಟ್ ಟ್ರೂ, ಬಟ್ ನಮಗೆ ಇಲ್ಲಿ ಹೋಲ್ಡ್ ಅಂತ ಬಂದಿದೆ. ಬಟ್ ಅಗೇನ್ ಸೊ ಇಟ್ಸ್ ಜಸ್ಟ್ ಮೀನಿಂಗ್ಲೆಸ್. ಓಕೆ, ಸೊ ಇಲ್ಲೂ ಅಷ್ಟೇ ಲಾಜಿಕಲ್ ಆಪ್ರೇಟರ್ ಯೂಸ್ ಮಾಡಿದೆ, ಇಲ್ಲೂ ಅಷ್ಟೇ ನಿಮಗೆ ಲೆಕ್ಸೋಗ್ರಾಫಿ ಯೂಸ್ ಆಗುತ್ತೆ. ಆಲ್ ರೈಟ್, ಸೊ ಲೆಟ್ಸ್ ನಾವು ಲೆಟ್ಸ್ ಸಿ ಫಾರ್ ದಿ ಲೂಪ್ಸ್. ಓಕೆ, ಸೊ ಇದರಲ್ಲಿ ನಿಮಗೆ ಮೇನ್ ಯೂಸ್ ಆಗೋದು ಕಂಕ್ಯಾಟಿನೇಷನ್ ಮತ್ತು ರಿಪಿಟೇಷನ್. ಸಮ್ಟೈಮ್ಸ್ ಇನ್ ಕೇಸ್ ನಿಮ್ಗೆ ಏನಾದರೂ ಪ್ಯಾಟರ್ನ್ ಪ್ರಿಂಟ್ ಮಾಡಬೇಕು ಅಂದರೆ ರಿಲೇಷನಲ್ಲಿ ಈಕ್ವಾಲಿಟಿ ಚೆಕ್ ಮಾಡ್ಕೊತೀರಾ. ಲೂಪ್ಸ್ ಬಗ್ಗೆ ನೋಡೋಣ. ಓಕೆ, ಸೊ ಫಾರ್ ಲೂಪ್ ಮತ್ತು ವೈಲ್ ಲೂಪಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಲೆಟ್ ಮಿ ಜಸ್ಟ್ ಟೇಕ್ ಒನ್ ಸಿಂಪಲ್ ಸ್ಟ್ರಿಂಗ್, ಸೇಮ್ ಸ್ಟ್ರಿಂಗ್, ದಟ್ ಈಸ್ ಹೆಲೋ ವರ್ಲ್ಡ್. So let me just loop over this. So for I n c print I. Okay, so then ಕೆಲಸ ಆಗ್ತಿದೆ. ಸೊ I'm creating a string called c hello world, right? ಸೊ ವೇರಿಯಬಲ್ ಇಲ್ಲಿ ಸ್ಟೋರ್ ಮಾಡಿದ್ದೀನಿ ಸಿ ವೇರಿಯಬಲಲ್ಲಿ. ಐ ಆಮ್ ಫಾರ್ ಐ ಅಂದರೆ ಏನು ಐ ಬಂದು ಟೆಂಪ್ರವರಿ ವೇರಿಯಬಲ್. ಐ ಆಮ್ ಲೂಪಿಂಗ್ ಓವರ್ ದಿಸ್ ಸಿ. ಓಕೆ, ಸೊ ಇಲ್ಲಿ ನಮಗೆ ಏನು ಬರುತ್ತೆ, ಇಲ್ಲಿ ನಮಗೆ ಇಟರೇಬಲ್ ಆಬ್ಜೆಕ್ಟ್ ಬರುತ್ತೆ, ರೈಟ್? ಸೊ ಲೈಕ್ ಲಿಸ್ಟ್ ಆಗಿರ್ಬೋದು, ರೇಂಜ್ ಆಗಿರ್ಬೋದು, ಅಥವಾ ಟಪಲ್ ಆಗಿರ್ಬೋದು, ಈವನ್ ಸ್ಟ್ರಿಂಗು ಅಷ್ಟೇ. ಸ್ಟ್ರಿಂಗ್ ಇದ್ರೂ ಇಟ್ ವಿಲ್ ಜಸ್ಟ್ ಟ್ರೈ ಟು ಲೂಪ್ ಓವರ್ ಇಟ್. ಸೊ ಫಸ್ಟ್ ಕ್ಯಾರೆಕ್ಟರ್ ಅಂದರೆ ಫಸ್ಟ್ ಕ್ಯಾರೆಕ್ಟರ್ ಇಟ್ ವಿಲ್ ಪಾಯಿಂಟ್ ಟು ದಿ ಫಸ್ಟ್ ಕ್ಯಾರೆಕ್ಟರ್, ದಟ್ ಇಸ್ ಹೆಚ್. ಸೊ ಪ್ರಿಂಟ್ ಐ, ಹೆಚ್ ಪ್ರಿಂಟ್ ಆಗ್ತದೆ. ಅಗೇನ್ ಇಟ್ ವಿಲ್ ಗೋಯಿಂಗ್ ಬ್ಯಾಕ್. ಸೊ ಇ ಪ್ರಿಂಟ್ ಆಗ್ತದೆ, ಎಲ್ ಪ್ರಿಂಟ್ ಆಗ್ತದೆ, ಓ. ಸೊ ನೀವು ಇಲ್ಲಿ ಏನು ಆಪ್ರೇಷನ್ಸ್ ಪರ್ಫಾರ್ಮ್ ಮಾಡಿದ್ದೀರಾ, ಸೊ ಆ ಥರ. ಇನ್ ಕೇಸ್ ನೀವು ಐ ಸ್ಟಾರ್ 2 ಅಂತ ಕೊಟ್ಟು ಏನಾಗುತ್ತೆ, ಸೊ ಎವ್ರಿ ಟೈಮ್ ಇಟ್ ಎಕ್ಸಿಕ್ಯೂಟ್ ಆಗುತ್ತೆ, ಎರಡು ಸತಿ ಪ್ರಿಂಟ್ ಆಗುತ್ತೆ, ಹೆಚ್ ಹೆಚ್ ಇ ಎಲ್ ಎಲ್ ಓ ಡಬ್ಲ್ಯೂ ಬಿಕಾಸ್ ನಾವಿಲ್ಲಿ ಸ್ಟೇಟ್ಮೆಂಟಲ್ಲಿ ಮಲ್ಟಿಪ್ಲೈ ಬೈ 2 ಅಂತ ಹಾಕಿದ್ದೀವಿ. ಓಕೆ, ಸೊ ಯು ಕ್ಯಾನ್ ಜಸ್ಟ್ ಡೂ ದ್ಯಾಟ್. ಸೊ ಇಲ್ಲಿ ನೀವು ಸಬ್ಸ್ಟ್ರಿಂಗು ಎಕ್ಸ್ಟ್ರಾಕ್ಟ್ ಮಾಡ್ಕೊಬೋದು. ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಜಸ್ಟ್ write one more example. So for I n c to is to start with the 2, okay, end up to 7. Okay, so ಅಂದರೆ 6 ತನಕ ಬರುತ್ತೆ. And so let me print I. ಓಕೆ, ಸೊ LLOW. ಓಕೆ, ಸೊ ಸಿ ಇಂಡೆಕ್ಸಿಂಗ್ ಅಂದರೆ ನೀವು ಒಂದು ಸಿಂಗಲ್ ವ್ಯಾಲ್ಯೂ ಕೊಟ್ಟರೆ
ಓಕೆ. ಸೊ ಒಂದು ಸಿಂಗಲ್ ವ್ಯಾಲ್ಯೂ ಕೊಟ್ಟರೆ ಆ ಪೊಸಿಷನಲ್ಲಿ ಯಾವ ಇಂಡೆಕ್ಸ್ ಇರುತ್ತೆ ಅದು ನಿಮ್ಗೆ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಇದು ಬಂದು ಇನ್ ಕೇಸ್ ಸಬ್ಸೆಟ್. ಓಕೆ, ಸಬ್ಸೆಟ್ ಅಂದ್ರೆ ಏನು, ಇಲ್ಲಿ ನೀವು ಸ್ಟಾರ್ಟ್ ಮತ್ತು ಎಂಡ್ ಕೊಡ್ತಿದ್ದೀರಾ. ಓಕೆ, ಇಲ್ಲಿ ನೀವು ಸಬ್ ಸ್ಟ್ರಿಂಗ್ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದೀರಾ. ಸೊ ಸಬ್ ಸ್ಟ್ರಿಂಗ್ ಅಂದರೆ ಒಂದು ಎಂಟೈರ್ ಸ್ಟ್ರಿಂಗ್ ಇರುತ್ತೆ, ಆ ಎಂಟೈರ್ ಸ್ಟ್ರಿಂಗಲ್ಲಿ ನೀವು ಇದು ಸ್ಟಾರ್ಟ್ ಇದು ಎಂಡ್ ಅಂತ ಕೊಡ್ತಿದ್ರೆ ಅದು ನಾವು ಸಬ್ ಸ್ಟ್ರಿಂಗ್ ಅಂತಲೂ ಕರಿತೀವಿ. ಓಕೆ, ಸೊ ಇಂಡೆಕ್ಸಿಂಗ್ ಅಂದರೆ ಒಂದು ಸಿಂಗಲ್ ವ್ಯಾಲ್ಯೂ ಮೋರ್ ದನ್ ನೀವು ಒನ್ ವ್ಯಾಲ್ಯೂ ಕೊಡ್ತೀವಿ, ಅಲ್ಲಿ ಸಬ್ಸೆಟ್ ಮಾಡ್ತೀರಾ. ಓಕೆ, ಸಬ್ಸೆಟ್ ಅಂದರೆ ಯು ಆರ್ ಜಸ್ಟ್ ಎಕ್ಸ್ಟ್ರಾಕ್ಟಿಂಗ್ ದ ಸಬ್ಸೆಟ್ ಆಫ್ ದಿ ಸ್ಟ್ರಿಂಗ್. ಸೊ ಇಲ್ಲಿ ನಿಮಗೆ ಸ್ಟಾರ್ಟ್ ವ್ಯಾಲ್ಯೂ ಕೊಡ್ತಿದ್ದೀರಾ, ಎಂಡ್ ವ್ಯಾಲ್ಯೂ ಕೊಡ್ತಿದ್ದೀರಾ, ಈವನ್ ನೀವು ಜಂಪ್ ಕೊಡ್ಬೋದು. ಆ ಸ್ಟೆಪ್ ಅಂದರೆ ಸ್ಟೆಪ್. ಓಕೆ, ಸ್ಟೆಪ್ ವ್ಯಾಲ್ಯೂ ಕೊಟ್ಟರು ವರ್ಕ್ ಆಗುತ್ತೆ. ಇವಾಗ ನಾನು ಇಲ್ಲಿ 2 ಅಂತ ಕೊಟ್ಟರೆ, ಸೊ ಇಟ್ ವಿಲ್ ಜಸ್ಟ್ ಟ್ರೈ ಟು ಡೂ ದಿ ಇಟ್ ವಿಲ್ ಟ್ರೈ ಟು ಪರ್ಫಾರ್ಮ್ ದಿ ಸ್ಟೆಪ್ ಆಫ್ 2. ನಮಗೆ LOW ಅಂತ ಪ್ರಿಂಟ್ ಆಗ್ತಿದೆ. ಆಲ್ ರೈಟ್. ಸೊ ಇದೇ ಥರ ಯು ಕ್ಯಾನ್ ಜಸ್ಟ್ ಚೆಕ್ ಫಾರ್ ದಿ ವೈಲ್ ಲೂಪ್ ಆಲ್ಸೋ. ಫೈನ್. ಸೊ ನಾವು ಲೆಟ್ಸ್ ಸಿ ದಿ ಮೆಂಬರ್ಶಿಪ್ ಆಪ್ರೇಟರ್. ಮೆಂಬರ್ಶಿಪ್ ಆಪ್ರೇಟರ್ ತುಂಬ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಮೈ ಸಿ ನಾವು ದಿ ಹೆಲೋ ವರ್ಲ್ಡ್. ಇವಾಗ ನಾನು ಒಂದು ಕ್ಯಾರೆಕ್ಟರ್ ಚೆಕ್ ಮಾಡಬೇಕು, ಹೆಚ್ ಈ ಸ್ಟ್ರಿಂಗಿಲ್ ಇದೆಯಾ ಇಲ್ವಾ ಅಂತ. ಸೊ ಐ ಕ್ಯಾನ್ ಜಸ್ಟ್ ಯೂಸ್ HNC. ಓಕೆ, ಇನ್ನೇನು ಬಂದು ಮೆಂಬರ್ಶಿಪ್ ಆಪ್ರೇಟರ್. ಸೊ ಅಬೌಟ್ ದಿ ಆಪ್ರೇಟರ್ಸ್ ನಾವು ಆಲ್ರೆಡಿ ಬೇರೆ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ HNC ಅಂದರೆ ಏನು, ಸೊ ಈಸ್ ಇಟ್ ಹೆಚ್ ಪ್ರೆಸೆಂಟ್ ಇನ್ ದ ಸಿ ಸ್ಟ್ರಿಂಗ್? ಎಸ್, ದ ಕಂಡೀಷನ್ ಇಸ್ ಟ್ರೂ. ಅದಕ್ಕೆ ನಮಗೆ ಟ್ರೂ ಅಂತ ಬರ್ತಿದೆ. ಇನ್ ಕೇಸ್ ನಾನು ಸ್ಮಾಲ್ ಹೆಚ್ ಕೊಟ್ಟರೆ ಲೆಟ್ಸ್ ಸಿ ಇಫ್ ಇಟ್ ಇಸ್ ವರ್ಕಿಂಗ್. ಸೊ ಹೆಚ್ ಈಸ್ ಫಾಲ್ಸ್ ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಸಮ್ ಕೋಡ್ ಇಲ್ಲಿ ಅಸೋಸಿಯೇಟ್ ಆಗಿರುತ್ತೆ, ಕ್ಯಾಪಿಟಲ್ಸ್ ಮತ್ತು ಸ್ಮಾಲ್. ಓಕೆ, ಸೊ ಇದೆಲ್ಲನೂ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಓಕೆ, ಸಮ್ ಆಸ್ಕೈ ಕ್ಯಾರೆಕ್ಟರ್ ಅಸೋಸಿಯೇಟ್ ಆಗಿರುತ್ತೆ. ಸೊ ಕ್ಯಾಪಿಟಲ್ ಹೆಚ್ಗೆ ಡಿಫ್ರೆಂಟ್ ವ್ಯಾಲ್ಯೂ ಇರುತ್ತೆ, ಸ್ಮಾಲ್ ಹೆಚ್ಗೆ ಡಿಫ್ರೆಂಟ್ ವ್ಯಾಲ್ಯೂ ಇರುತ್ತೆ. ಸೊ ಹೆಚ್ ಇಸ್ so ಈ ಹೆಚ್ ಮತ್ತು ಈ ಹೆಚ್ ಇಟ್ ಈಸ್ ಅ ಟೋಟ್ಲಿ ಡಿಫ್ರೆಂಟ್ ಥಿಂಗ್ ಫಾರ್ ದಿ ಇನ್ ದಿ ಪ್ರೋಗ್ರಾಮಿಂಗ್. ಸೊ ಇಟ್ ಈಸ್ ಶೋಯಿಂಗ್ ಫಾಲ್ಸ್. ಸೊ ರಿವರ್ಸ್ ಯೂಸ್ ಮಾಡ್ಕೊಬೋದು, ಲೈಕ್ HN instead of in I can just write a not n, right? So not in, execute, so I'm getting a true. Okay, of course it is not in the C. All right, so this is all about operations you can just perform on the string. Then finally let's discuss about the functions. Okay, tumba important. So next, now let's discuss about the common functions, string functions. Okay, so common string functions. All right, so idರಲ್ಲಿ 4 functions discuss ಮಾಡೋಣ. So first let me discuss about the alien function. Second, let's discuss about the max. Third, min check ಮಾಡ್ಬೋದು. Of course, min and max ನೀವೆಲ್ಲ ನ್ಯೂಮರಿಕಲ್ಗೆ ಚೆಕ್ ಮಾಡೋದು, but we can apply this on the string also. Okay, so fourth, sorted. ಈ 4 functions ಚೆಕ್ ಮಾಡೋಣ. Okay, so generally we alien use ಮಾಡ್ತೀವಿ. alien ಏನು, so if you want to find the length of the string. Okay, so for example, C is equal to welcome to Kannada Tech channel. Okay, so ಇದನ್ನು execute ಮಾಡ್ತೀನಿ. So if I just check alien of C ಏನು, so how many characters we have inside the string? So we have a 31. So one more example, so x is equal to hello. So ಇವಾಗ ನಾನು alien of x ಅಂತ ಕೊಟ್ಟರೆ, so how many characters we have in hello? So how many characters we have in hello? So we have almost 5 characters. ಓಕೆ, ಸೊ ಇದೇ ಥರ ನೀವು ಮಿನ್ ಆ್ಯಂಡ್ ಮ್ಯಾಕ್ಸ್ ಚೆಕ್ ಮಾಡ್ಕೊಬೋದು. ಸೊ ಸಿ, ನೀವು ಯಾವಾಗಾದರೂ ಯಾವುದೇ ಫಂಕ್ಷನ್ಸ್ ನ್ಯೂಮರಿಕಲ್ ಜೊತೆ ಅಸೋಸಿಯೇಟ್ ಆಗಿದ್ರೆ ಅದು ನೀವು ಸ್ಟ್ರಿಂಗ್ ಮೇಲೆ ಅಪ್ಲೈ ಮಾಡಿದ್ರೆ, ಸೊ ಅದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನಾನು ಆವಾಗ ಹೇಳಿದ್ದೀನಿ. ಸೊ ದೇರ್ ಈಸ್ ಸಮ್ ಕೈಂಡ್ ಆಫ್ ಅ ಕೋಡ್, ಸಮ್ ನ್ಯೂಮರಿಕ್ ಕೋಡ್ ಅಸೋಸಿಯೇಟೆಡ್ ವಿತ್ ದಟ್ ಪರ್ಟಿಕ್ಯುಲರ್ ಸ್ಟ್ರಿಂಗ್. ಸೊ ನೀವು ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಮಾಡ್ತಿದ್ದೀರಾ, ಅಥವಾ ನೀವು ಯಾವುದೇ ಮಿನ್ ಆ್ಯಂಡ್ ಮ್ಯಾಕ್ಸ್ ಅಪ್ಲೈ ಮಾಡ್ತೀವಿ ಅಂದರೆ, ಸೊ ಆ ಸ್ಟ್ರಿಂಗ್ನಲ್ಲಿ ಯಾವುದು ಮಿನಿಮಮ್ ಕೋಡ್ ವ್ಯಾಲ್ಯೂ ಇದೆ ಅದು ಪ್ರಿಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೆಲೋನೇ ತೊಗೊಳೋಣ. ಸೊ ಇವಾಗ ನಾನು ಮಿನ್ ಆಫ್ ಎಕ್ಸ್ ಅಂತ ಕೊಟ್ಟರೆ, ಸೊ ಹೆಲೋ ಇಲ್ಲಿ ಯಾವುದು ನ್ಯೂಮರಿಕಲ್ ವ್ಯಾಲ್ಯೂ ಅಂದರೆ ಯಾವುದು ಲೆಸ್ ನ್ಯೂಮರಿಕಲ್ ವ್ಯಾಲ್ಯೂ ಇದೆ ಅದು ಪ್ರಿಂಟ್ ಆಗುತ್ತೆ. ಸೊ ಈಗೆ ಬಂದು ಲೆಸ್, ಬಿಕಾಸ್ ನೀವು ಆಲ್ಫಾಬೆಟಿಕಲಿ ಹೋದರೆ, ಸೊ ಅಫ್ಕೋರ್ಸ್ ಈನೇ ವಿಲ್ ಹ್ಯಾವ್ ದಿ ಲೆಸ್ ವ್ಯಾಲ್ಯೂ. ಓಕೆ, ಸೊ ನೀವು ಆ ವ್ಯಾಲ್ಯೂಸ್ ಎಲ್ಲಿ ಚೆಕ್ ಮಾಡ್ತೀರಾ, ಲೈಕ್ ಆಸ್ಕಾ ಕೋಡ್ ಟೇಬಲ್. ನೋಡಿ, ಇದು ಬಂದು ಆಸ್ಕಿ ಟೇಬಲ್. ಓಕೆ, ಸೊ ಇಲ್ಲಿ ನೀವು ಇದನ್ನು ಇಲ್ಲಿ ನೋಡ್ಬೋದು. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ನಾನು ನಲ್ ರೆಪ್ರೆಸೆಂಟ್ ಮಾಡಬೇಕು. ಸೊ ಇದು ಬಂದು ಕ್ಯಾರೆಕ್ಟರ್. ಸೊ ಹೆಕ್ಸಾಯಲ್ಲಿ 0 ಅಂತ ರೆಪ್ರೆಸೆಂಟ್ ಮಾಡ್ತಾರೆ, ಡೆಸಿಮಲಲ್ಲಿ 0 ಅಂತ ರೆಪ್ರೆಸೆಂಟ್ ಮಾಡ್ತೀರಾ. ಸೊ ಎಲ್ಲ ನೀವು ನೋಡ್ಬೋದು, ಸ್ಟಾರ್ಟ್ ಇರ್ಬೋದು, ಇಂಕ್ವೈರಿ, ಇದೆಲ್ಲ ಕ್ಯಾರೆಕ್ಟರ್ಸ್ ಇದು. ಸೊ ನಮ್ಗೆ ನೋಡಬೇಕಾಗಿರೋದು ಇಲ್ಲಿಂದ ಕ್ಯಾನ್ ಸಿ. ಸೊ ವಿ ಹ್ಯಾವ್ ABCDEFGHI ಇಲ್ಲ ಕ್ಯಾಪಿಟಲ್ಸ್, ಇದೆಲ್ಲ ಸಿಂಬಲ್ಸು ಇದೆ, ಇಲ್ಲಿ ಸ್ಮಾಲ್ ಲೆಟರ್ ಇದೆ. ಸೊ ಇವಾಗೆ ನಾವು ಎಕ್ಸಿಕ್ಯೂಟ್ ಮಾಡಿದ್ದು E, ರೈಟ್? ಸೊ E is 65.
ಸ್ಮಾಲ್ ಇದೆ 65. ಓಕೆ, ಹೆಚ್ಚಲ್ಲಿ ಇದನ್ನು ಕಂಪೇರ್ ಮಾಡಿದ್ರೆ ಯು ಕ್ಯಾನ್ ಸಿ ಇದೆಲ್ಲ ಆರ್ಡರಲ್ಲೇ ಇದೆ. ಸೊ ಇದು 61, ಎ ಬಂದು 61, ಬಿ ಬಂದು 62, ಸಿ ಬಂದು 63, 64. ಸೊ ಅದೇ ಥರ ಕಂಟಿನ್ಯೂ ರಿಪೀಟ್ ಆಗ್ತಾ ಹೋಗ್ತಿದೆ. ಸೊ ಇಲ್ಲಿ ನೀವು ಮಿನಿಮಮ್ ಆಫ್ ಎಕ್ಸ್ ಅಂತ ಕೊಟ್ಟರೆ, ಸೊ ಈ ಇದರಲ್ಲಿ ಆಫ್ಕೋರ್ಸ್ ಈಗೆ ಲೆಸ್ ವ್ಯಾಲ್ಯೂ ಇದೆ. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕೋಡ್ ಅಸೋಸಿಯೇಟೆಡ್ ವಿತ್ ದಿ ಜನರಲಿ ಇದು ನೀವು ತೊಗೊಂಡ್ರೆ ಡೆಸಿಮಲಲ್ಲೇ ತೊಗೊಳತ್ತೆ. ಓಕೆ, ಸೊ ಇದು ಬಂದು ಹೆಕ್ಸಾ. ಓಕೆ, ಇದು ಬಂದು ಹೆಕ್ಸಾ ರೆಪ್ರೆಸೆಂಟೇಷನ್. ಆಲ್ ರೈಟ್. ಸೊ ಅದೇ ಥರ ನೀವು ಮ್ಯಾಕ್ಸ್ ಕೊಟ್ಟರೆ, ಸೊ ಲೆಟ್ ಮಿ ಜಸ್ಟ್ ಟೇಕ್ ಅ ಮ್ಯಾಕ್ಸ್ ಆಫ್ ಎಕ್ಸ್. ಸೊ ಮ್ಯಾಕ್ಸ್ ಆಫ್ ಎಕ್ಸ್ ಇಸ್ ಓ. ಓಕೆ, ಸೊ ಓಗೆ ಬಂದು ಮ್ಯಾಕ್ಸ್ ವ್ಯಾಲ್ಯೂ ಇದೆ. ಸೊ ಆಫ್ಕೋರ್ಸ್ ಇದು ಲಾಜಿಕಲಿ ಏನು ರೆಪ್ರೆಸೆಂಟ್ ಮಾಡಲ್ಲ, ಬಟ್ ಜಸ್ಟ್ ಟು ಶೋ ಯು. ಸೊ ಇಲ್ಲಿ ನಿಮ್ಗೆ ಏನು ಎರರ್ ಬರಲ್ಲ. ಓಕೆ, ಮ್ಯಾಕ್ಸ್ ಅಥವಾ ಮೆನ್ ಕೊಟ್ಟರೆ ಫಾರ್ ದಿ ಸ್ಟ್ರಿಂಗ್ ಫಂಕ್ಷನ್ ವಿಲ್ ನಾಟ್ ಥ್ರೋ ಎನಿ ಎರರ್. ಸೊ ನೆಕ್ಸ್ಟ್ ಈಸ್ ಸಾರ್ಟೆಡ್ ಇದೆ. ಸೊ ಸಾರ್ಟೆಡ್ ಏನು ಅಂದರೆ, ಸೊ ಲೆಟ್ ಮಿ ಜಸ್ಟ್ ಗಿವ್ ಸಾರ್ಟೆಡ್. ಸೊ ಎಲ್ಲ ಕ್ಯಾರೆಕ್ಟರ್ಸ್ ನಿಮಗೆ ಪ್ರಿಂಟ್ ಆಗುತ್ತೆ ಅಷ್ಟೇ. ಓಕೆ, ಸಾರ್ಟೆಡ್ ಆಫ್ ಎಕ್ಸ್ ಅಂತ ಪಾಸ್ ಮಾಡ್ತೀನಿ. ಸೊ ದಿಸ್ ಇಸ್ ಮೈ ವೇರಿಯಬಲ್. ಸೊ ಇ ಹೆಚ್ ಫಸ್ಟ್ ಎಲ್. ಸೊ ಸಾರ್ಟೆಡ್ ಏನು ಮಾಡ್ತಿದೆ, ಸೊ ಬೇಸ್ಡ್ ಆನ್ ಯಾವ್ಯಾವ ಕೋಡ್ ನ್ಯೂಮರಿಕ್ ಕೋಡ್ ಅಸೋಸಿಯೇಟ್ ಆಗಿದೆ ಅದ್ರ ಜೊತೆ, ಸೊ ಅದು ಸಾರ್ಟ್ ಮಾಡ್ತಿದೆ. ಕ್ಯಾನ್ ಸಿ ಫಸ್ಟ್ ಈಗಿದೆ. ಸೊ ಅದಕ್ಕೆ ಮೀನ್ ವ್ಯಾಲ್ಯೂ ನಮಗೆ ಇ ಬಂತು, ಮ್ಯಾಕ್ಸ್ ವ್ಯಾಲ್ಯೂ ನಮಗೆ ಓ ಬಂತು. ಸೊ ಲೆಟ್ ಮಿ ಜಸ್ಟ್ ಪಾಸ್ ದಿಸ್ ಸ್ಟ್ರಿಂಗ್. ಓಕೆ, ಸೊ ಸಿ. ಸೊ ಸಾರ್ಟೆಡ್ ಸಿ ಪಾಸ್ ಮಾಡ್ತೀನಿ. ಸೊ ದಿಸ್ ಇಸ್ ಮೈ ಎಂಟೈರ್, ಬಿಕಾಸ್ ಇಲ್ಲಿ ನಾನು ಸ್ಪೇಸಸ್ ಕೊಟ್ಟಿದ್ದೀನಿ. ಸೊ ಫಸ್ಟ್ ಮಿನಿಮಮ್ ವ್ಯಾಲ್ಯೂ ಬಂದು ಸ್ಪೇಸ್ ಇದೆ, ಲಾಸ್ಟ್ ವ್ಯಾಲ್ಯೂ ಬಂದು ಡಬ್ಲ್ಯೂ ಇದೆ. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಜಸ್ಟ್ ಪಾಸ್ ದಿ ಸಾರ್ಟೆಡ್. ಸೊ ಸಾರ್ಟೆಡಲ್ಲಿ ಇನ್ನೊಂದು ಪ್ಯಾರಾಮೀಟರ್ ಪಾಸ್ ಮಾಡ್ಬೋದು, ರಿವರ್ಸ್. ಓಕೆ, ಸೊ ರಿವರ್ಸ್ ಅಂತ ಇದೆ. ಲೆಟ್ ಮಿ ಜಸ್ಟ್ ರೈಟ್ ಡೌನ್. ರಿವರ್ಸ್ ಅಂದರೆ ನನಗೆ ಇವಾಗ ಹೆಂಗೆ ಅಸೆಂಡಿಂಗ್ ಡಿಸೆಂಡಿಂಗ್ ಇದೆ ಅದೇ ಥರ ರಿವರ್ಸ್ ಇದೆ. ಓಕೆ, ಸೊ ನನಗೆ ಉಲ್ಟಾ ಪ್ರಿಂಟ್ ಆಗುತ್ತೆ. ಫಸ್ಟ್ ಡಬ್ಲ್ಯೂ ಪ್ರಿಂಟ್ ಆಗುತ್ತೆ, ದೆನ್ ಫೈನಲಿ ಅಲ್ಲಿ ಸೊ ಫಸ್ಟ್ ಮ್ಯಾಕ್ಸ್ ಪ್ರಿಂಟ್ ಆಗುತ್ತೆ, ಆಮೇಲೆ ಮೀನ್ ಪ್ರಿಂಟ್ ಆಗುತ್ತೆ. ಓಕೆ, ಜಸ್ಟ್ ಡಿಸೆಂಡಿಂಗ್ಗೆ ಕನ್ವರ್ಟ್ ಮಾಡ್ತೀನಿ. ಓಕೆ, ಅಸೆಂಡಿಂಗ್ ಅಂದರೆ ಸ್ಮಾಲ್ ಟು ಬಿಗ್, ಡಿಸೆಂಡಿಂಗ್ ಅಂದರೆ ಬಿಗ್ ಟು ಸ್ಮಾಲ್, ರೈಟ್? ಓಕೆ. ಸೊ ನೆಕ್ಸ್ಟ್ ಲೆಟ್ ಸಿ ಹೌ ವಿ ಕ್ಯಾನ್ ಜಸ್ಟ್ ಕ್ಯಾಪಿಟಲೈಸ್. ಓಕೆ, ಸೊ ಈ ಫಂಕ್ಷನ್ಸು ಹೆಲ್ಪ್ ಆಗುತ್ತೆ. ಸೊ ಲೆಟ್ ಮಿ ಜಸ್ಟ್ ಶೋ ದಾಟ್. ಸೊ ಇಲ್ಲಿ ನಾವು ಹೆಂಗೆ ಕ್ಯಾಪಿಟಲೈಸ್ ಮಾಡೋದು ಯೂಸಿಂಗ್ ಫಂಕ್ಷನ್ಸ್. ಓಕೆ, ಸೊ ಕ್ಯಾಪಿಟಲೈಸ್. ಇದರಲ್ಲಿ ಟೈಟಲ್ ಫಂಕ್ಷನ್ ಕೂಡ ಇದೆ. ಲೆಟ್ ಮಿ ಜಸ್ಟ್ ಶೋ ದಾಟ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಅಪ್ಪರ್ ಫಂಕ್ಷನ್, upper or lower, even let's see this swap case. Okay, these are built-in functions. All right, so first capitalize. So let's see, this is my string, right? So C namge enide, let me just execute it. So inside the C we have welcome to ಕನ್ನಡ ಟೆಕ್ ಚಾನಲ್, ರೈಟ್? ಸೊ ಇವಾಗ ನಾನು ಸಿ ಡಾಟ್, ಓಕೆ, ಆಸ್ ಸೂನ್ ಆಸ್ ನೀವು ಡಾಟ್ ಅಂತ ಎಂಟರ್ ಮಾಡಿದ್ರೆ, ಸೊ ನಿಮಗೆ ಎಲ್ಲ ಪ್ರಾಪರ್ಟೀಸ್ ಮತ್ತು ಮೆಥಡ್ ಅಸೋಸಿಯೇಟ್ ಆಗಿರೋದು ವಿತ್ ರೆಸ್ಪೆಕ್ಟ್ ಟು ದಿಸ್ ಡೇಟಾ ಟೈಪ್ ಎಲ್ಲ ತೋರಿಸುತ್ತೆ. ಕ್ಯಾನ್ ಸಿ ದಿಸ್ ಇಸ್ ವಿ ಹ್ಯಾವ್ ಸೋ ಮೆನಿ ಥಿಂಗ್ಸ್. ಕ್ಯಾಪಿಟಲೈಸ್ ಆಗಿರ್ಬೋದು, ಸೆಂಟರ್ ಆಗಿರ್ಬೋದು, ಕೌಂಟ್ ಆಗಿರ್ಬೋದು, ಎಂಡ್ಸ್ ವಿತ್ ಆಗಿರ್ಬೋದು, ಫೈಂಡ್ ಆಗಿರ್ಬೋದು, ಇಸ್ ಆಲ್ಫಾ ನ್ಯೂಮರಿಕ್ ಆಗಿರ್ಬೋದು. ಓಕೆ, ಸೊ ಇಸ್ ಜಾಯಿನ್, ಇಸ್ ಅಪ್ಪರ್, ಇಸ್ ಟೈಟಲ್, ಇಸ್ ಪ್ಲೇಟ್. ಓಕೆ, ವಿ ಹ್ಯಾವ್ ಸಿಮ್ ಸ್ಟ್ರಿಪ್, ಓಕೆ, ಟೈಟಲ್, ಟ್ರಾನ್ಸ್ಲೇಟ್, ಇದೆಲ್ಲ ದೇರ್ ಆರ್ ಸಮ್. ಸೊ ಎಲ್ಲ ಮೆಥಡ್ಸೇ ಇದು. ಕ್ಯಾನ್ ಸಿ, ಸೊ ಇಲ್ಲಿ ನೀವು ಯಾವ ಐಕನ್ ನೋಡ್ತಿದ್ದೆಲ್ಲ ಮೆಥಡ್ಸ್. ಸೊ ಜನರಲಿ ನಿಮಗೆ ನ್ಯಾಪ್ ನಡ್ಕೊಳಕ್ಕಾಗಲ್ಲ ಅಂದರೆ, ಸೊ ನೀವು ಆ ಮೆಥಡ್ನ ಟೈಪ್ ಮಾಡಿ ಡಾಟ್ ಅಂತ ಹಿಟ್ ಮಾಡಿ, ಸೊ ನಿಮಗೆ ಎಲ್ಲ ಮೆಥಡ್ಸ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ ಹೇಳ್ಕೊಡ್ತಿರೋದು ಕ್ಯಾಪಿಟಲೈಸ್. ಓಕೆ, ಸೊ ಕ್ಯಾಪಿಟಲೈಸ್ ಅ ಮೆಥಡ್. ಸೊ ಮೆಥಡ್ ಅಂದರೆ ಆಲ್ವೇಸ್ ನೀವು ಓಪನ್ ಆ್ಯಂಡ್ ಕ್ಲೋಸ್ ದಿ ಬ್ರಾಕೆಟ್ ಮಾಡಬೇಕು. ಸೊ ಇವಾಗ ಏನಾಗ್ತದೆ, ವೆಲ್ಕಮ್ ಟು ನಮ್ಮ ಕನ್ನಡ. ಇಲ್ಲಿ ಚೇಂಜಸ್ ಏನಿದೆ, ಸೊ ಇದು ಫಸ್ಟ್ ಕ್ಯಾರೆಕ್ಟರ್ನ ಕ್ಯಾಪಿಟಲೈಸ್ ಮಾಡ್ತೀರಾ. ಓಕೆ, ಸೊ ಲೈಕ್ ಇವಾಗ ನೀವು ಸೆಂಟೆನ್ಸಸ್ ಇಲ್ಲ. ಓಕೆ, ಸೊ ಇಫ್ ಯು ಆರ್ ಡೀಲಿಂಗ್ ವಿತ್ ಸಮ್ ಟೆಕ್ಸ್ಟ್ ಡೇಟಾ, ಸೊ ನೀವು ಕ್ಯಾಪಿಟಲೈಸ್ ಅಂತ ಇದು ಮಾಡಿದ್ರೆ ಫಸ್ಟ್ ಕ್ಯಾರೆಕ್ಟರ್ ಅದು ಕ್ಯಾಪಿಟಲೈಸ್ ಆಗುತ್ತೆ ಅಷ್ಟೇ. ದಿಸ್ ಇಸ್ ವಾಟ್ ದಿ ಮೀನಿಂಗ್ ಆಫ್ ಕ್ಯಾಪಿಟಲೈಸ್. ಸೊ ಅದೇ ಥರ ಟೈಟಲ್ ಇದೆ. ಸೊ ಟೈಟಲು ಕ್ಯಾಪಿಟಲೈಸ್ ಥರನೇ, ಬಟ್ ಅದು ಈಚ್ ಆ್ಯಂಡ್ ಎವ್ರಿ ಬಿಗಿನಿಂಗ್ ಆಫ್ ದಿ ವರ್ಡ್ ಕ್ಯಾಪಿಟಲೈಸ್ ಮಾಡುತ್ತೆ. ಸೊ ದಿಸ್ ಇಸ್ ಮೈ ಸಿ. ಓಕೆ, ಸಿ ಅದು ಪರ್ಮನೆಂಟ್ ಚೇಂಜ್ ಮಾಡ್ತಿಲ್ಲ. ಏನಕ್ಕೆ ಪರ್ಮನೆಂಟ್ ಚೇಂಜ್ ಮಾಡ್ತಿಲ್ಲ? ಬಿಕಾಸ್ ಐ ಆಮ್ ನಾಟ್ ಸ್ಟೋರಿಂಗ್ ಇನ್ ಸಮ್ ವೇರಿಯಬಲ್. ಸೊ ನಾನು ಆಲ್ರೆಡಿ ಸೀಲ್ ಏನಿದೆ ಅದೇ ಇವಾಗ ಸೀನು ಅದೇ ಇರೋದು. ಬಟ್ ನೀವು ಇಲ್ಲಿ ಮೆಥಡ್ ಅಪ್ಲೈಡ್ ಆದಮೇಲೆ ನೀವು ಈ ಥರ ಥಿಂಕ್ ಮಾಡ್ಬೋದು ಅದು ಅಪ್ಡೇಟ್ ಆಗಿದೆ ಅಂತ. ನೋ, ಓಕೆ, ಜಸ್ಟ್ ಶೋಯಿಂಗ್ ದ ರಿಸಲ್ಟ್ ಹಿಯರ್. ಸೊ ಇದನ್ನು ನೀವು ಸೇವ್ ಮಾಡಬೇಕು ಅಂದರೆ ಯು ನೀಡ್ ಟು ಕ್ರಿಯೇಟ್ ಸಮ್ ಡಿಫ್ರೆಂಟ್ ವೇರಿಯಬಲ್ ಆ್ಯಂಡ್ ಸ್ಟೋರ್ ದಟ್ ಪರ್ಟಿಕ್ಯುಲರ್ ರಿಸಲ್ಟ್. ಆಲ್ ರೈಟ್, ಸೊ ಇವಾಗ ಸಿ ಬಂದು ಏನಿದೆ, ವೆಲ್ಕಮ್ ಟು ಕನ್ನಡ ಟೆಕ್ ಚಾನಲ್. ಸೊ ಇದನ್ನು ನಾನು ಟೈಟಲ್ ಚೆಕ್ ಮಾಡ್ತೀನಿ. ಓಕೆ, ಸೊ ಟೈಟಲ್ ಏನು ಅಂದರೆ ಇಟ್ ಈಸ್ ಸಿಮಿಲರ್ ಟು ದಿ ಕ್ಯಾಪಿಟಲೈಸ್ ಟೈಟಲ್. It is similar to the capitalize, but ಇಲ್ಲಿ each and every beginning of the word, okay, is a capital word. Can you see? So welcome bandi capital, T bandi capital, K bandi capital, illu T illu channel. Okay, so all capital. But original string hangge ide. Okay, so if I try to check what is my original string, so original string is as it is, welcome to Kannada Tech Channel. So in case nimge result store ಮಾಡ್ಕೊಬೇಕು ಅಂದ್ರೆ then you can just create some different variable.
ಆಲ್ ರೈಟ್, ಸೊ ದಿಸ್ ಈಸ್ ಹೆಲ್ಪ್ಫುಲ್. ಓಕೆ, ಜನರಲಿ ನೀವು ಟೆಕ್ಸ್ಟಲ್ ಡೇಟಾ ಜೊತೆ ಡೀಲ್ ಮಾಡ್ತಿದ್ದೀರಾ, ಸೊ ಅಲ್ಲಿ ನಿಮಗೆ ಫಸ್ಟ್ ಕ್ಯಾರೆಕ್ಟರ್ ನಿಮಗೆ ಕ್ಯಾಪಿಟಲ್ ಬೇಕು ಅಂದರೆ ಕ್ಯಾನ್ ಜಸ್ಟ್ ಗೋ ವಿತ್ ದಿ ಕ್ಯಾಪಿಟಲೈಸ್. ಇನ್ ಕೇಸ್ ನಿಮಗೆ ಎಲ್ಲ ಕ್ಯಾರೆಕ್ಟರ್ಸ್ ಬಿಗಿನಿಂಗ್ ಆಫ್ ದಿ ವರ್ಡ್ಸ್ ಎಲ್ಲ ಕ್ಯಾಪಿಟಲ್ ಬೇಕು ಅಂದರೆ ಕ್ಯಾನ್ ಜಸ್ಟ್ ಗೋ ವಿತ್ ದಿ ಟೈಟಲ್. ಓಕೆ, ಸೊ ನೆಕ್ಸ್ಟ್ ಅಪ್ಪರ್ ಕೇಸ್ ಲೋವರ್ ಕೇಸ್ ನೋಡೋಣ. ಸೊ ದಿಸ್ ಇಸ್ ಮೈ ಸಿ ಆ್ಯಂಡ್ ಇವಾಗ ಸೀಲ್ ಜನರಲಿ ಏನಿದೆ ಸೀಲ್ ಇಲ್ಲ ಲೋವರ್ ಕೇಸ್ ಇರತ್ತಾ, ಇವಾಗ ಇದೆಲ್ಲ ಅಪ್ಪರ್ ಕೇಸ್ ಮಾಡಬೇಕು. ಸೊ ಸಿ ಡಾಟ್ ಇಲ್ಲಿ ನೀವು ಯು ಅಂತ ಟೈಪ್ ಮಾಡೋದಕ್ಕೆ ಐ ಆಮ್ ಗೆಟಿಂಗ್ ಅಪ್ಪರ್. ಓಕೆ, ಸೊ ಅಪ್ಪರ್ ಫಂಕ್ಷನ್. So let me just execute this. So I'm getting welcome to Kannada Tech Channel. So ಎಲ್ಲ ಕ್ಯಾರೆಕ್ಟರ್ಸ್ ಇಲ್ಲಿ ಅಪ್ಡೇಟ್ ಆಗಿದೆ. ಸೊ ಅದೇ ಥರ ಈ ರಿಸಲ್ಟ್ ಇನ್ನೂ ಸ್ಟೋರ್ ಆಗಿಲ್ಲ. ಸೊ ಸ್ಟೋರ್ ಆಗಿಲ್ಲ ಮೀನಿಂಗ್ ಏನು? ಸೊ ಇದು ಸ್ಟೋರ್ ಆಗಿಲ್ಲ ಅಂದರೆ ಈ ರಿಸಲ್ಟ್ ನಾನು ಇನ್ನೂ ಎಲ್ಲೂ ಬೇರೆ ಕಡೆ ಸ್ಟೋರ್ ಮಾಡಿಲ್ಲ. ಓಕೆ, ಸೊ ಇನ್ ಕೇಸ್ ಇವಾಗ ನಾನು ಒರಿಜಿನಲ್ ಸಿ ಚೆಕ್ ಮಾಡಿದ್ರೆ ಐ ಹ್ಯಾವ್ ದಿ ಸೇಮ್ ಓಲ್ಡ್ ಸ್ಟ್ರಿಂಗ್. ಓಕೆ, ಸೊ ಬಿಕಾಸ್ ನೀವು ಇನ್ ಕೇಸ್ ಬಿಗ್ನರ್ ಆಗಿದ್ದರೆ ನೀವು ಈ ಥರ ಥಿಂಕ್ ಮಾಡ್ಬೋದು, ಬಿಕಾಸ್ ನಾನು ಅಪ್ಪರ್ ಮೆಥಡ್ ಆಗ್ತಾ ಇದ್ದೀನಿ, ಸೊ ಅದು ಒರಿಜಿನಲಾಗಿ ಚೇಂಜ್ ಆಗ್ತೀನಿ ಅಂತನೋ ಆ ಥರ ಚೇಂಜ್ ಆಗಲ್ಲ. ಓಕೆನಾ, ಸೊ ಒರಿಜಿನಲ್ ಏನಿದೆ ಹಂಗೆ ಇರುತ್ತೆ ಅನ್ಲೆಸ್ ಯು ಸೇವ್ ದಿಸ್. ಸೇವ್ ಅಂದರೆ ನೀವು ಡಿಫ್ರೆಂಟ್ ವೇರಿಯಬಲ್ನ ಇದನ್ನು ಕ್ಯಾಪ್ಚರ್ ಮಾಡ್ಕೊಬೋದು. ಡಿಫ್ರೆಂಟ್ ವೇರಿಯಬಲ್ ಅಂದರೆ ನಾನು ಇಲ್ಲಿ ರಿಸಲ್ಟ್ ಅಂತ ಬರ್ದು ಈಕ್ವಲ್ಸ್ ಟು ಅಂದರೆ ಅದು ರಿಸಲ್ಟಲ್ಲಿ ಸ್ಟೋರ್ ಆಗುತ್ತೆ. ಇಲ್ಲಿ ಏನು ರಿಸಲ್ಟ್ ಬರ್ತಿದೆ ಆ ಡೇಟಾ ಅಲ್ಲಿ ಸ್ಟೋರ್ ಆಗಿರುತ್ತೆ. ಆಲ್ ರೈಟ್, ಸೊ ನಾವು ಲೆಟ್ ಸಿ ಫಾರ್ ದಿ ಲೋವರ್. ಸೊ ಓಕೆ, ಇದನ್ನು ನಾನು ಸ್ಟೋರ್ ಮಾಡ್ಕೊತೀನಿ. ಲೆಟ್ ಸಿ ಲೈಕ್ ಇಫ್ ಆರ್ ಇ ಎಸ್ ಈಕ್ವಲ್ ಟು ದಿಸ್, ಇದನ್ನು ಎಕ್ಸಿಕ್ಯೂಟ್ ಮಾಡ್ಕೊತೀನಿ. ಸೊ ಇವಾಗ ನಾನು ಆರ್ ಇ ಎಸ್ ಇಲ್ಲಿ ಏನಂತ ಚೆಕ್ ಮಾಡಿದೆ. ಸೊ ಆರ್ ಇ ಎಸ್ ಇಲ್ಲಿ ನಮಗೆ ಅಪ್ಡೇಟೆಡ್ ಅಂದರೆ ಅಪ್ಪರ್ ಕೇಸ್ ಇಲ್ಲಿ ಲೆಟರ್ಸ್ ಬರ್ತಿದೆ, ರೈಟ್. ಸೊ ಇವಾಗ ನಾನು ಇದನ್ನು ಲೋವರ್ ಕೇಸ್ ಮಾಡಬೇಕು ಬಂದರೆ ಸೊ ಆರ್ ಇ ಎಸ್ ಆಫ್ ಡಾಟ್ ಲೋವರ್ ಅಂತ ಮೆಥಡ್ ಇದೆ. ಓಕೆ, ಸೊ ಡಾಟ್ ಲೋವರ್, ಸೊ ಕಂಟ್ರೋಲ್ ಎಂಟರ್. ಸೊ ಲೋವರ್ ಮೆಥಡ್ ವೆಲ್ಕಮ್ ಟು ನಮಗರ್. ಸೊ ಇಲ್ಲಿ ಏನು ಅಪ್ಡೇಟೆಡ್ ಇತ್ತು, ಸೊ ಇಟ್ ಹ್ಯಾಸ್ ಬಿನ್ ಚೇಂಜ್ ಟು ದ ಲೋವರ್ ಕೇಸ್. ಸೊ ಇದು ಒರಿಜಿನಲ್ ಚೇಂಜ್ ಆಗಿಲ್ಲ, ಒರಿಜಿನಲಾಗಿ ಆರ್ ಎಸ್ ಎಲ್ಲ ಅಪ್ಡೇಟೆಡ್ ಇದೆ. ಯು ಕ್ಯಾನ್ ಸಿ. ಸೊ ಆರ್ ಇ ಎಸ್ ಅಂತ ಚೆಕ್ ಮಾಡಿದೆ. ಸೊ ಆರ್ ಇ ಎಸ್ ಇಲ್ಲಿ ಏನಿದೆ, ಸೊ ಆರ್ ಇ ಎಸ್ ಇಲ್ಲಿ ವಿ ಹ್ಯಾವ್ ದಿ ಕ್ಯಾಪಿಟಲ್ ಬಿಕಾಸ್ ನಾವಿಲ್ಲಿ ಆಲ್ರೆಡಿ ಸೇವ್ ಮಾಡ್ಕೊಂಡೆ ವೇರಿಯಬಲಲ್ಲಿ. ಬಟ್ ದ ಸಿ ವ್ಯಾಲ್ಯೂಸ್ ರಿಮೈನ್ ಸೇಮ್. ದಟ್ ಈಸ್ ವೆಲ್ಕಮ್ ಟು ಕನ್ನಡ ಟೆಕ್ ಚಾನಲ್ ವಿಚ್ ಇಸ್ ಐ ಕ್ರಿಯೇಟೆಡ್. ಇಲ್ಲಿ ಯಾವಾಗ ಸ್ಟಾರ್ಟ್ ಮಾಡಿದೆ, ಸೊ ಐ ಜಸ್ಟ್ ಕ್ರಿಯೇಟೆಡ್ ದಟ್, ರೈಟ್. ಸೊ ಈವನ್ ವಿ ಹ್ಯಾವ್ ದಿ ಕೌಂಟ್ ಮೆಥಡ್. ಸೊ ಕೌಂಟ್ ಮೆಥಡ್ ಏನು ಮಾಡುತ್ತೆ ಅಂದರೆ, ಸೊ ಲೆಟ್ ಮಿ ಜಸ್ಟ್ ಶೋ ಅನ್ ಎಕ್ಸಾಂಪಲ್. ಸೊ ಸಿನೇ ತೊಗೊಳೋಣ. ಓಕೆ, ಸೊ ದಿಸ್ ಮೈ ರೈಟ್ ನಾವು ಸಿ ಎಸ್. ಸೊ ಸಿ ಡಾಟ್, ಓಕೆ, ಸೊ ಸಿ ಡಾಟ್, ಸೊ ಸಿ ಅಂತ ಏನೋ ಟೈಪ್ ಮಾಡಿದ್ವಿ ಕನ್ಸಿ ವಿ ಹ್ಯಾವ್ ದಿ ಕೌಂಟ್ ಕ್ಯಾಪಿಟಲೈಸ್. ಓಕೆ, ಕೌಂಟ್ ತೊಗೊಳೋಣ. ಸೊ ಕೌಂಟ್ ಏನು ಮಾಡುತ್ತೆ ಅಂದರೆ, ಸೊ ಕೌಂಟ್ ಒಳಗಡೆ ನಾನು ಯಾವುದಾದ್ರು ಒಂದು ಕ್ಯಾರೆಕ್ಟರ್ ಪಾಸ್ ಮಾಡಬೇಕು, ಲೈಕ್ ಎನ್. ಸೊ ಇದು ಎನ್ ಎಸ್ ಸತಿ ರಿಪೀಟ್ ಆಗ್ತಿದೆ ಆ ಸ್ಟ್ರಿಂಗ್ನಲ್ಲಿ ಅದು ಔಟ್ಪುಟ್ ತೋರಿಸುತ್ತೆ. ಸೊ ಕೆನ್ಸಿ ಐ ಆಮ್ ಗೆಟಿಂಗ್ 4. ಸೊ ಹೆಂಗೆ ಅಂದರೆ ಕೆನ್ಸಿ ವಿ ಹ್ಯಾವ್ 1 2 3 4. ಸೊ 4 ಟೈಮ್ಸ್ ಏನು ರಿಪೀಟ್ ಆಗ್ತಿದೆ. ಸೊ ಇನ್ನೊಂದು ಸತಿ ಅಂದರೆ ನೀವು ಮೋರ್ ದ್ಯಾನ್ ಒನ್ ಕ್ಯಾರೆಕ್ಟರ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಸಿ ಕೌಂಟ್ ಐ ವಾಂಟ್ ಟು ಕೌಂಟ್ ದಿ ಎನ್ ಎನ್. ಸೊ ಎನ್ ಎನ್ ಎಸ್ ಸತಿ ರಿಪೀಟ್ ಆಗ್ತಿದೆ. ಸೊ ಎನ್ ಎನ್ ಈಸ್ ರಿಪೀಟಿಂಗ್ ಟ್ವೈಸ್. ಏನಿಂಗ್ ಅಂದರೆ ಬಿಕಾಸ್ ದಿಸ್ ಇಸ್ ಎನ್ ಎನ್ ಆ್ಯಂಡ್ ದಿಸ್ ಇಸ್ ಎನ್ ಎನ್. ಓಕೆ, ಸೊ ನಾವು ಲೆಟ್ಸ್ ಸಿ ಹೌ ಮೆನಿ ಟೈಮ್ಸ್ ವಿ ಆರ್ ರಿಪೀಟಿಂಗ್ ಹೆಚ್ ಎ. ಓಕೆ, ಹೆಚ್ ಎ. ಸೊ ಹೆಚ್ ಎ. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಸೊ ಐಮ್ ಗೆಟಿಂಗ್ 1. ಸೊ ಓನ್ಲಿ ಒನ್ ಟೈಮ್ ಐಮ್ ರಿಪೀಟಿಂಗ್ ದಟ್ ಹೆಚ್ ಎ. ಆಲ್ ರೈಟ್, ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಕೌಂಟ್. ಓಕೆ, ಸೊ ನೆಕ್ಸ್ಟ್ ಲೆಟ್ಸ್ ಸಿ ಅಬೌಟ್ ದಿ ಫೈಂಡ್ ಆ್ಯಂಡ್ ದಿ ಇಂಡೆಕ್ಸ್. ಓಕೆ, ಸೊ ಇಲ್ಲಿಂಗೆ ಹೆಡ್ಡಿಂಗ್ಸ್ ಕೊಡ್ತೀನಿ ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಓಕೆ, ಇಲ್ಲೇ ಹೆಡ್ಡಿಂಗ್ ಕೊಟ್ಟಿದ್ದೀನಿ. ಓಕೆ, ಸೊ ನೌ ಲೆಟ್ ಮಿ ಜಸ್ಟ್ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಫೈಂಡ್ ಆ್ಯಂಡ್ ದಿ ಇಂಡೆಕ್ಸ್. All right, so find an index andre. So let me just take some simple string. Welcome to Huron. Okay, so it ಬಂದು string. Okay, so this is my string. So ಇವಾಗ ಈ ಸ್ಟ್ರಿಂಗ್ನಲ್ಲಿ ನಾನು ಸಿ ಆಸ್ ಸೂನ್ ಆಸ್ ನೀವು ಡಾಟ್ ಇಕ್ಕಿದ್ರು ಅಲ್ಲೂ ನಿಮಗೆಲ್ಲ ಮೆಥಡ್ಸ್ ಬರುತ್ತೆ. ಏನಕ್ಕೆ ಸೊ ದಿಸ್ ಈಸ್ ಮೈ ಸ್ಟ್ರಿಂಗ್ ಡೇಟಾ. ಸೊ ಸ್ಟ್ರಿಂಗ್ ಅಂತಲೇ ಅಲ್ಲ, ನೀವು ಇವಾಗ ನೀವು ಮುಂದೆ ಲಿಸ್ಟ್ ಕ್ರಿಯೇಟ್ ಮಾಡ್ತೀರಾ, ಟಪಲ್ ಕ್ರಿಯೇಟ್ ಮಾಡ್ತೀರಾ, ಅಥವಾ ಸೆಟ್ಸ್ ಕ್ರಿಯೇಟ್ ಮಾಡ್ತೀರಾ, ಡಿಕ್ಷನರೀಸ್ ಕ್ರಿಯೇಟ್ ಮಾಡ್ತೀರಾ. ಸೊ ನೀವೆಲ್ಲೂ ಕ್ರಿಯೇಟ್ ಮಾಡಿದ್ರೆ ಡಾಟ್ ಅಂತ ಟೈಪ್ ಮಾಡಿ ಸೊ ಎಲ್ಲ ಮೆಥಡ್ಸ್ ಅದಕ್ಕೆ ಅಸೋಸಿಯೇಟ್ ಆಗಿರೋದೆಲ್ಲ ಕಾಣ್ಕೊಳುತ್ತೆ. ಸೊ ಇಲ್ಲಿ ನಿಮಗೆ ಬಹ್ಯಾಟ್ ಮಾಡೋದೇನು ನೆಸೆಸಿಟಿ ಇಲ್ಲ. ಸೊ ನೀವು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತೀರಾ, ಸೊ ಇದೆಲ್ಲ ನಿಮಗೆ ಜ್ಞಾಪನ ಇರುತ್ತೆ. ಓಕೆ, ಸೊ ವೆಲ್ಕಮ್ ಟು ಯುರಾನ್. ಸೊ ಇದರಲ್ಲಿ ನಮಗೆ ವಿ ಹ್ಯಾವ್ ಅ ಮೆಥಡ್ ಕಾಲ್ಡ್ ಫೈಂಡ್. ಓಕೆ, ಸೊ ಫೈಂಡ್ ಏನು ಮಾಡುತ್ತಪ್ಪ ಅಂದರೆ, ಸೊ ಇಲ್ಲಿ ಕೌಂಟ್ ಏನು ಮಾಡುತ್ತೆ, ಜಸ್ಟ್ ಕೌಂಟ್ ಮಾಡುತ್ತೆ. ಬಟ್ ಫೈಂಡ್ ಏನು ಮಾಡುತ್ತೆ, ಆ ಕ್ಯಾರೆಕ್ಟರ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಆ ಕ್ಯಾರೆಕ್ಟರ್ ಇದೆಯಾ ಇಲ್ವಾ ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಫೈಂಡ್ ಐ. ಸೊ ಫೈಂಡ್ ಐ ಇದೆಯಾ ಇದರಲ್ಲಿ? ಇಲ್ಲ. ಸೊ ಐ ಆಮ್ ಗೆಟಿಂಗ್ -1. ಓಕೆ, ಸೊ ಇನ್ ಕೇಸ್ ನಾನು ಇಲ್ಲಿ ಕೊಡ್ತೀನಿ. ಸೊ ಕೊಟ್ಟರೆ ಸೊ ಈಸ್ ದಿ 1. ಓಕೆ, ಸೊ 1 ಅಂದ್ರೇನು? ಟ್ರೂ ಅಂತ ಅರ್ಥ. -1 ಅಂದರೆ ಪ್ರೆಸೆಂಟ್ ಇಲ್ಲ ಅಂತ ಅರ್ಥ. ಓಕೆ, ಲೆಟ್ ಮಿ ಜಸ್ಟ್ ಗಿವ್ ಸಮ್ ಅದರ್ ಲೈಕ್ ಝೆಡ್. ಸೊ ಝೆಡ್ ಇಸ್ -1. ಓಕೆ, W is also -1. Okay, W
ಓಕೆ, ಇಂಡೆಕ್ಸ್ ಪೊಸಿಷನ್ಸ್ ಬರ್ತಿದೆ, ಸಾರಿ. ಸೊ ಇಟ್ ಈಸ್ ರೆಪ್ರೆಸೆಂಟ್ ದ ಇಂಡೆಕ್ಸ್ ಪೊಸಿಷನ್ಸ್ ಅಂದರೆ ಟ್ರೂ ಆರ್ ಫಾಲ್ಸ್ ಅಂತ ಹೇಳ್ತಿಲ್ಲ ಅದು. ಸೊ ಅದು ಯಾವ ಇಂಡೆಕ್ಸಲ್ಲಿ ಇದೆ ಅಂತ ಹೇಳ್ತಿದೆ. ಫಾರ್ ಎಕ್ಸಾಂಪಲ್ ಫೈಂಡ್ ಡಬ್ಲ್ಯೂ. ಓಕೆ, ಡಬ್ಲ್ಯೂ ಎಲ್ಲಿದೆ, 0 ಇಂಡೆಕ್ಸಲ್ಲಿ ಇದೆ. ಓಕೆ, ಸೊ ಇನ್ ಕೇಸ್ ನಾನು ಕೊಟ್ಟರೆ ಈ ಬಂದು ಬೇರೆ ಬೇರೆ ಪ್ಲೇಸಸ್ಸಲ್ಲಿ ಇದೆ ನೋಡಿ. ಇಲ್ಲೂ ಇದೆ, ಇಲ್ಲೂ ಇದೆ. ಆದರೆ ಫಸ್ಟ್ ಅಕರೆನ್ಸ್ ಅಂದರೆ ಆ ಸ್ಟ್ರಿಂಗ್ನಲ್ಲಿ ಫಸ್ಟ್ ಅಕರೆನ್ಸ್ ಅಂದರೆ ಎಲ್ಲಿ ಈ ಫಸ್ಟ್ ಟೈಮ್ ಬರ್ತಿದೆ ಆ ಇಂಡೆಕ್ಸ್ ವ್ಯಾಲ್ಯೂ ಬರ್ತಿದೆ. ಸೊ ಇಂಡೆಕ್ಸ್ ವ್ಯಾಲ್ಯೂ ಏನು, 1. ಇನ್ ಕೇಸ್ ಅದು ಇಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಎಕ್ಸ್ ಕೊಡ್ತೀನಿ, ಎಕ್ಸ್ ಇಲ್ಲ ಈ ಸ್ಟ್ರಿಂಗಲ್ಲಿ, ರೈಟ್. ಇವಾಗ ನಾನು ಎಕ್ಸಿಕ್ಯೂಟ್ ಮಾಡಿದ್ರೆ ಸೊ ಐಮ್ ಗೆಟಿಂಗ್ -1 ಅಂದರೆ ಆ ಸ್ಟ್ರಿಂಗ್ ನೀವು ಏನು ಕ್ಯಾರೆಕ್ಟರ್ ಕೊಟ್ಟಿದ್ದೀರ ಆ ಕ್ಯಾರೆಕ್ಟರ್ ಈ ಸ್ಟ್ರಿಂಗ್ನಲ್ಲಿ ಇಲ್ಲ ಅಂತ ಅರ್ಥ. ಓಕೆ, ದಟ್ಸ್ ವಾಟ್ -1 ಇಸ್. ಸೊ ಲೆಟ್ಸ್ ಗಿವ್ ದಿ ಎಲ್ ಬಂದು ಅಫ್ಕೋರ್ಸ್ 2 ಅಂತ ತೋರಿಸ್ಬೇಕು. ಸೊ ಎಲ್ ಇಸ್ 2. ಓಕೆ, ಬಿಕಾಸ್ ದಿಸ್ ಇಸ್ 0 ಇಂಡೆಕ್ಸ್, ಫಸ್ಟ್ ಇಂಡೆಕ್ಸ್ ಆ್ಯಂಡ್ ದಿ ಸೆಕೆಂಡ್ ಇಂಡೆಕ್ಸ್. ಆಲ್ ರೈಟ್. ಸೊ ಎನ್ ಕೊಟ್ಟು ನೋಡೋಣ. ಸೊ ಎನ್ is a 15 because you're occurring at the 15. In case our string illa andre like z illa, right? So I'm get -1. Okay, so this is all about the find. So next we have the indexing. Okay, so indexing anta ide. So indexing bandi ಇವage ನಾನು ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಕೊಡ್ತಿದ್ದೀನಿ ಅಥವಾ ಒಂದು ಸಿಂಗಲ್ ಕ್ಯಾರೆಕ್ಟರ್ ಕೊಡ್ತೀನಿ ಅಂದರೆ ಅದು ಇಂಡೆಕ್ಸ್ ವ್ಯಾಲ್ಯೂ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಸೊ let me just write same string ತೊಗೊಳೋಣ. ಓಕೆ, ಸೊ ವೆಲ್ಕಮ್ ಟು ಯು ರಾನ್. ಅಥವಾ let me just take out the example like it is raining. ಸೊ ಇದ್ರಲ್ಲಿ ನಾನು ಇಂಡೆಕ್ಸ್ ಆಫ್ ಎಕ್ಸ್ ಕೊಡ್ತಿದ್ದೇನೆ ಫಸ್ಟ್. ಇಂಡೆಕ್ಸ್ ಆಫ್ ಎಕ್ಸ್ ಇದು ಸಬ್ ಸ್ಟ್ರಿಂಗ್. ಓಕೆ, ಸೊ ನೋಡಿ ಸಬ್ ಸ್ಟ್ರಿಂಗ್ ನಾಟ್ ಫೌಂಡ್ ಅಂತ ಬರುತ್ತೆ, ಎಕ್ಸ್ ಎಲ್ಲೂ ಇಲ್ಲ. ಓಕೆ, ಸೊ ಇನ್ ಕೇಸ್ ನಾನು ing ಕೊಡ್ತೀನಿ. ಓಕೆ, ಸೊ ಲೆಟ್ಸ್ ಸಿ ವೇರ್ ಇಸ್ ing. ಸೊ ing ಸ್ಟಾರ್ಟಿಂಗ್ ಅಟ್ ದಿ ಇಂಡೆಕ್ಸ್ ಪೊಸಿಷನ್ 10. ಓಕೆ, ಸೊ ಇಂಡೆಕ್ಸ್ ಪೊಸಿಷನ್ 10 ಇಂದ ing ಸ್ಟಾರ್ಟ್ ಆಗ್ತಿದೆ ಅಂತ ಅರ್ಥ. ಇನ್ ಕೇಸ್ ನಾನು ಕಂಪ್ಲೀಟ್ ರೈನಿಂಗ್ ಅಂತ ಕೊಟ್ಟರೆ, ಸೊ ರೈನಿಂಗ್ ಇನ್ ಕೇಸ್ ಓಕೆ ರಾಂಗ್ ಸ್ಪೆಲ್ಲಿಂಗ್ ಕೊಡ್ತಿದ್ದೀನಿ, ಯು ಕ್ಯಾನ್ ಸೇ ಐಮ್ ಗೆಟಿಂಗ್ ಸಬ್ ಸ್ಟ್ರಿಂಗ್ ನಾಟ್ ಫೌಂಡ್. ಓಕೆ, ಸೊ ಇನ್ ಕೇಸ್ ನೀವು ಸಬ್ ಸ್ಟ್ರಿಂಗ್ ಫೌಂಡ್ ಮಾಡಬೇಕು ಅಂತ ಕ್ಯಾನ್ ಗೋ ವಿತ್ ಇಂಡೆಕ್ಸ್. ಸಿ ಆಲ್ಮೋಸ್ಟ್ ಇದು ಸಿಮಿಲರ್ ಥರ ಕಾಣುತ್ತೆ, ಬಟ್ ಯೂಸ್ ಕೇಸಸ್ ಅಂದರೆ ನೀವು ಯಾವುದೇ ಪ್ರೋಗ್ರಾಮ್ ಬರೀತಿದ್ದೀರಾ, ಸೊ ಅದರಲ್ಲಿ ನಿಮಗೆ ಜಸ್ಟ್ ಫೈಂಡ್ ಮಾಡಬೇಕು. ಓಕೆ, ಸೊ ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಇದೆಯಾ ಇಲ್ವಾ ಅಂತ. ಓಕೆ, ಸೊ ಅಂಥ ಸಿಚುಯೇಷನ್ಸಲ್ಲಿ ಯು ಕ್ಯಾನ್ ಜಸ್ಟ್ ಗಿವ್ ದಿಸ್. ಸೊ ವಾಟ್ ಇಫ್ ಐ ಜಸ್ಟ್ ಗಿವ್ ದ ಮೋರ್ ದ್ಯಾನ್ 2. ಇವಾಗ ನಾನು WE ಅಂತ ಕೊಟ್ಟರೆ ಫೈಂಡಲ್ಲಿ, ಸೊ WE ಬಂದು 0 ಅಂದರೆ ಎಲ್ ಸ್ಟಾರ್ಟ್ ಆಗ್ತಿದೆ, ಐಮ್ ಜಸ್ಟ್ ಗೋಯಿಂಗ್. ಓಕೆ, ಸೊ ಇನ್ ಕೇಸ್ ನಾನು WEL ಅಂತ ಕೊಡ್ತೀನಿ, ಸೊ ಇವನ್ ಐಮ್ ಗೆಟಿಂಗ್ ಸೇಮ್ ಥಿಂಗ್. ಓಕೆ, ಸಿ ಅಂಡ್ ನೆಕ್ಸ್ಟ್ ಪೊಸಿಷನ್ 0 ಬಿಕಾಸ್ ಬರೀ ಫಸ್ಟ್ ಕ್ಯಾರೆಕ್ಟರ್ ಚೆಕ್ ಮಾಡ್ತಿದೆ. ಓಕೆ, ಫಸ್ಟ್ ಕ್ಯಾರೆಕ್ಟರ್ ಮಾತ್ರ ಚೆಕ್ ಮಾಡ್ತಿದೆ. ಸೊ ಇವಾಗ ನಾನು ಇಲ್ಲಿ ಬೇರೆ ಕ್ಯಾರೆಕ್ಟರ್ ಎಕ್ಸ್ ಅಂತ ಕೊಟ್ಬಿಟ್ಟಿದ್ದೇನೆ. ಸೊ ಎಕ್ಸ್ ಆಫ್ EL ಅಂತ ಕೊಟ್ಟರೆ ಐಮ್ ಗೆಟಿಂಗ್ -1 ಬಿಕಾಸ್ ಸೊ ಇಲ್ಲಿ EL ಇದ್ರೂ XEL ಇಲ್ಲ ಇದರಲ್ಲಿ. ಓಕೆ, ಇಟ್ಸ್ ನಾಟ್ ಲುಕಿಂಗ್ ಫಾರ್ ದಿ ಸಬ್ ಸ್ಟ್ರಿಂಗ್, ಇಟ್ಸ್ ಲುಕಿಂಗ್ ಫಾರ್ ದಿ ಒನ್ ಸಿಂಗಲ್ ಕ್ಯಾರೆಕ್ಟರ್. ಅಂದರೆ ಫಸ್ಟ್ ಕ್ಯಾರೆಕ್ಟರ್ ಮಾತ್ರ ಲುಕ್ ಮಾಡ್ತೀರಾ. ಅದಕ್ಕೆ ನಾವು ಫೈಂಡ್ ಇಲ್ಲಿ ಬರೀ ಕ್ಯಾರೆಕ್ಟರ್ ಮಾತ್ರ ಕೊಡ್ತಿದ್ದೇವೆ, ಲೈಕ್ W ಆಗಿರ್ಬೋದು ಅಥವಾ ಯಾವುದೇ ಒಂದು ಸಿಂಗಲ್ ಕ್ಯಾರೆಕ್ಟರ್ನ ಸರ್ಚ್ ಮಾಡಬೇಕು ಗಿವನ್ ಸ್ಟ್ರಿಂಗ್ನಲ್ಲಿ ಅಂದರೆ ಐ ಕ್ಯಾನ್ ಗಿವ್ ದಿ ಫೈಂಡ್. ಬಟ್ ಇಲ್ಲಿ ಹೆಂಗೆ ವರ್ಕ್ ಆಗ್ತಿದೆ ಅಂದರೆ ಇಲ್ಲಿ ಬಂದು ನಿಮಗೆ ಸಬ್ ಸ್ಟ್ರಿಂಗ್ ಚೆಕ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ನೀವು ಮೋರ್ ದ್ಯಾನ್ 1 ಕ್ಯಾರೆಕ್ಟರ್ ಕೊಡ್ಬೋದು. ಇವಾಗ ನಾನು ರೈನಿಂಗ್ ಅಂತ ಕೊಡ್ತೀನಿ, ರೈನಿಂಗ್ ಇಲ್ಲವೇ ಇಲ್ಲ ಅದರಲ್ಲಿ, ಬಟ್ ನಾನು ಒಂದು ಸಿಂಗಲ್ ಕ್ಯಾರೆಕ್ಟರ್ ಕೊಡ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಐ ಅಂತ ಕೊಟ್ಟರೆ, ಸೊ ಐಟ್ ಈಸ್ ಅಫ್ಕೋರ್ಸ್ ಸ್ಟಾರ್ಟಿಂಗ್ ವಿತ್ ದಿ 0. ಓಕೆ, ಸಿಂಗಲ್ ವರ್ಕ್ ಆಗ್ತಿದೆ, ಈವನ್ ಡಬಲ್ ವರ್ಕ್ ಆಗ್ತಿದೆ. ನಾನು ಡಬಲ್ ಅಂದರೆ ಒಂದು ವರ್ಡ್ ಕೊಟ್ಟಿದ್ದೀನಿ. ಓಕೆ, ಇಟ್ಸ್ ಸ್ಟಾರ್ಟಿಂಗ್ ಫ್ರಮ್ ದಿ 0. ಇವಾಗ ನಾನು ರೈನಿಂಗ್ ಅಂತ ಕೊಟ್ಟರೆ, ಸೊ ರೈನಿಂಗ್ ಅಂತ ಕೊಟ್ಟರೆ, ಸೊ ರೈನಿಂಗ್ ಇಟ್ಸ್ ಸ್ಟಾರ್ಟಿಂಗ್ ಫ್ರಮ್ ದಿ ಎಚ್. ಓಕೆ, ಸೊ ಇವಾಗ ನಾನು ಇದನ್ನು ಸೇಮ್ ಥಿಂಗ್ ಲೆಟ್ಸ್ ಗಿವ್ ಇಟ್ ಫಾರ್ ದಿ ಸೊ ಇವಾಗ ಫೈಂಡ್ ಅಂತ ಕೊಟ್ಟರೆ, ಸೊ ಲೆಟ್ಸ್ ಸಿ ಲೈಕ್ ವಾಟ್ ಐಲ್ ಗೆಟ್. ಸೊ ಫೈಂಡ್, so I'll be getting 6, same thing. Okay, so same thing. Okay, but it completely depends on the use case. Okay, so ನೀವು ಇವಾಗ ನಾನು ಇಲ್ಲಿ ಇಂಡೆಕ್ಸಲ್ಲಿ ಇಲ್ಲೂ ರಾಂಗ್ ಮಾಡಿದ್ರೆ of course you're not able to find it. Okay, so XING string substring was not found. So generally ನೀವು entire substring search ಮಾಡ್ತೀವಿ ಅಂದರೆ go with the index, but if you're looking for one specific character, go with the find. Okay, so ಇದೇ ಡಿಫ್ರೆನ್ಸ್, ಬಟ್ ಎರಡರಲ್ಲೂ ನಿಮಗೆ ಆಲ್ಮೋಸ್ಟ್ ಸೇಮ್ ರಿಸಲ್ಟ್ಸ್ ಬರ್ತೀರಾ. ಇನ್ ಕೇಸ್ ನೀವು ಇಫ್ ಯು ಆರ್ ಲುಕಿಂಗ್ ಫಾರ್ ಸಮ್ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಅಥವಾ ಯೂಸ್ ಕೇಸಸ್, ಕ್ಯಾನ್ ಗೋ ವಿತ್ ದಿ ಫೈಂಡ್ ಆ್ಯಂಡ್ ಇಂಡೆಕ್ಸ್. ಇಲ್ಲೇ ಚೆಕ್ ಮಾಡ್ಕೊಳ್ಳೋಣ ಡಿಫ್ರೆನ್ಸ್ ಬಿಟ್ವೀನ್ ಫೈಂಡ್ ಆ್ಯಂಡ್ ಇಂಡೆಕ್ಸ್. ಸೊ ಒನ್ ಆಫ್ ದಿ ಡಿಫ್ರೆನ್ಸ್ ಏನು, ಸೊ ಒನ್ ಆಫ್ ದಿ ಡಿಫ್ರೆನ್ಸ್ ವೆರಿ ಇಂಪಾರ್ಟೆಂಟ್, ಯು ಕ್ಯಾನ್ ಸಿ. ಸೊ ಎರಡೂ ಅಫ್ಕೋರ್ಸ್ ಗಿವನ್
ಫಸ್ಟ್ ಅಕರೆನ್ಸ್ ಆಫ್ ದಿ ಕ್ಯಾರೆಕ್ಟರ್ ಸಬ್ಸ್ಟ್ರಿಂಗ್ ಇಲ್ಲಿ ಇದೆಯಾ ಇಲ್ವ ಅಂತ ಚೆಕ್ ಮಾಡುತ್ತೆ. ಓಕೆ, ಕ್ಯಾನ್ ಸಿ. ಸೊ ಬೋತ್ ಇಂಡೆಕ್ಸ್ ಆ್ಯಂಡ್ ದಿ ಫೈಂಡ್ ಆರ್ ಐಡೆಂಟಿಕಲ್ ಇನ್ ದಟ್ ದೇ ರಿಟರ್ನ್ ದಿ ಇಂಡೆಕ್ಸ್ ಪೊಸಿಷನ್ ದ ಫಸ್ಟ್ ಅಕರೆನ್ಸ್ ಆಫ್ ಸಬ್ಸ್ಟ್ರಿಂಗ್ ಫ್ರಮ್ ದಿ ಮೇನ್ ಸ್ಟ್ರಿಂಗ್. ಸೊ ದ ಮೇನ್ ಡಿಫರೆನ್ಸ್ ಇಸ್ ದ ಪೈಥಾನ್ ಫೈಂಡ್ ಪ್ರೊಡ್ಯೂಸಸ್ -1 ಆಸ್ ಎ ಔಟ್ಪುಟ್ ಇಫ್ ಅನ್ಏಬಲ್ ಟು ಫೈಂಡ್ ದಿ ಸಬ್ಸ್ಟ್ರಿಂಗ್. ಬಟ್ ಇಂಡೆಕ್ಸ್ ಏನು ಮಾಡುತ್ತೆ, ಎಕ್ಸೆಪ್ಷನ್ ಅಂದರೆ ಎರರ್ ತೋರಿಸುತ್ತೆ, ವ್ಯಾಲ್ಯೂ ಎರರ್ ಅಂತ. ಸರಿ, ಇಲ್ಲಿ ಎರರ್ ತೋರಿಸಲ್ಲ. ಓಕೆ, ಸಿ ದಿಸ್ ಇಸ್ ಒನ್ ಆಫ್ ದಿ ಡಿಫರೆನ್ಸ್. ಸೊ ನಾನು ಹೇಳಿದ ಡಿಫರೆನ್ಸ್ ಏನು, ಸೊ ಇಟ್ ಈಸ್ ಯೂಸ್ ಫಾರ್ ಸಿಂಗಲ್ ಕ್ಯಾರೆಕ್ಟರ್. ಎಲ್ಲೂ ಸಿಂಗಲ್ ಕ್ಯಾರೆಕ್ಟರೇ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ನೀವು ರಾಂಗ್ ಕೊಟ್ಟರೆ -1 ಅಂತ ಬರುತ್ತೆ. ಬಟ್ ಇಲ್ಲಿ ರಾಂಗ್ ಕೊಟ್ಟರೆ ನಿಮಗೆ ದಟ್ ಸಬ್ಸ್ಟ್ರಿಂಗ್ ಇಸ್ ನಾಟ್ ಫೌಂಡ್ ಅಂತ ಎರರ್ ತೋರಿಸುತ್ತೆ. ಓಕೆ, ಸೊ ವಾಟ್ ದ ಡಿಫರೆನ್ಸ್ ಐ ಟೋಲ್ಡ್ ಇಸ್ ಆಲ್ಮೋಸ್ಟ್ ಸೇಮ್ ಥಿಂಗ್. ಓಕೆ, ಸೊ ಎರಡು ಸೇಮ್ ಡಿಫಿನೇಷನ್ಸ್. ಸೊ ಲೆಟ್ ಮಿ ಜಸ್ಟ್ ಫ್ರೇಮ್ ಇಟ್ ಆ್ಯಂಡ್ ಜಸ್ಟ್ ರಿವೈಸ್ ಇಟ್. ಸೊ ಫೈಂಡ್ ಅಂತ ಸರ್ಚ್ ಮಾಡಿದ್ರೆ, ಸೊ ಡಬ್ಲ್ಯೂ ಇದೆ ಈ ಸ್ಟ್ರಿಂಗ್ನಲ್ಲಿ. ಸೊ ಎಸ್ ಡಬ್ಲ್ಯೂ ಇದೆ, ಐ ಆಮ್ ಗೆಟಿಂಗ್ 0. ಓಕೆ, ಇನ್ ಕೇಸ್ ನಾನು ಇ ಅಂತ ಕೊಟ್ಟರು, ಓಕೆ, ಇಟ್ ಈಸ್ ಲುಕಿಂಗ್ ಫಾರ್ ದಿ ಡಬ್ಲ್ಯೂ ದಟ್ ಈಸ್ 0. ಓಕೆ, ಸೊ ಇನ್ ಕೇಸ್ ನಾನು ಇಲ್ಲಿ ರಾಂಗ್ ಕೊಡ್ತೀನಿ WX, ಸೊ WX ಇದರಲ್ಲಿ ಇಲ್ಲವೇ ಇಲ್ಲ. ಸೊ ಐ ಆಮ್ ಗೆಟಿಂಗ್ -1. ಓಕೆ, ಸೊ ಇಟ್ ಈಸ್ ಚೆಕಿಂಗ್ ಫಾರ್ ದಿ ಸಿಂಗಲ್ ಆಲ್ಸೋ, ಈವನ್ ಫಾರ್ ದಿ ಸಬ್ಸ್ಟ್ರಿಂಗ್ ಆಲ್ಸೋ. ಓಕೆ, ಸೊ ನಾನು ಹೇಳಿದ ಡೆಫಿನಿಷನಲ್ಲಿ ಸ್ಲೈಟ್ ಚೇಂಜ್ ಏನಂದರೆ, ನಾನು ಹೇಳಿದೆ ಒನ್ ಸಿಂಗಲ್ ಕ್ಯಾರೆಕ್ಟರ್ ಅಂತನೂ. ಓಕೆ, ಇಟ್ಸ್ ಲುಕಿಂಗ್ ಫಾರ್ ದಿ ಸಿಂಗಲ್ ಕ್ಯಾರೆಕ್ಟರ್ ಆಸ್ ವೆಲ್ ಆಸ್ ದಿ ಸಬ್ಸ್ಟ್ರಿಂಗ್. ಸೊ ನೀವು WX ಅಂತ ಕೊಟ್ಟರೆ ಇಟ್ಸ್ ಲುಕಿಂಗ್ ಫಾರ್ ದಿ WX. ಇನ್ ಕೇಸ್ ನೀವು W ಕೊಟ್ಟರೆ ಇಟ್ಸ್ ಲುಕಿಂಗ್ ಫಾರ್ ದಿ W. ಸೊ ಆ ಕನ್ಫ್ಯೂಷನ್ ಇವಾಗ ಕ್ಲಿಯರ್ ಆಯಿತು. ಸೊ ಯು ಕ್ಯಾನ್ ಯೂಸ್ ದಿ ಸಿಂಗಲ್ ಕ್ಯಾರೆಕ್ಟರ್ ಆರ್ ದಿ ಸಬ್ಸ್ಟ್ರಿಂಗ್ ಟು ಫೈಂಡ್ ಸಮಥಿಂಗ್ ಇನ್ಸೈಡ್ ದಿ ಸ್ಟ್ರಿಂಗ್. ಆಲ್ ರೈಟ್. ಸೊ ಬಟ್ ಇಲ್ಲಿ ಎರರ್ ಏನು ತೋರಿಸಲ್ಲ. ಇನ್ ಕೇಸ್ ನೀವು ಫಾರ್ ಎಕ್ಸಾಂಪಲ್ W ಕೊಡ್ತೀರಾ, ಐ ಆಮ್ ಗೆಟಿಂಗ್ 0. ಇನ್ ಕೇಸ್ ಆ ಸಬ್ಸ್ಟ್ರಿಂಗ್ ಇಲ್ಲ ಅಂದರೆ ಇಟ್ ವಿಲ್ ನಾಟ್ ಥ್ರೋ ಎರರ್ ಏನು ತೋರಿಸ್ತಿಲ್ಲ. ಐ ಆಮ್ ಗೆಟಿಂಗ್ ಔಟ್ಪುಟ್ ಆಸ್ ಎ -1. -1 ಅಂದರೆ ಏನು, ಸೊ ಆ ನೀವು ಕೊಡ್ತಿರೋದು ಸ್ಟ್ರಿಂಗು ಕ್ಯಾರೆಕ್ಟರ್ ಆ ನಮ್ಮ ರಿಸಲ್ಟಲ್ಲಿ ಇಲ್ಲ ಅಂತ ಹೇಳ್ತಿದೆ. ಓಕೆ, ಸೊ ಬಟ್ ಇನ್ ದ ಇಂಡೆಕ್ಸ್, ಓಕೆ, ಸೊ ರೈನಿಂಗ್ ಅಂತ ಚೆಕ್ ಮಾಡ್ತಿದ್ದೀನಿ. ಸೊ ಸಿಂಗಲು ವರ್ಕ್ ಆಗುತ್ತೆ, ಇವನು ಸಬ್ಸ್ಟ್ರಿಂಗು ವರ್ಕ್ ಆಗ್ತಿದೆ. ಸ್ಟ್ರಿಂಗ್ 6 ಅಂದರೆ ಇಂಡೆಕ್ಸ್ ಪೊಸಿಷನ್ 6ಇಂದ ಸ್ಟಾರ್ಟ್ ಆಗ್ತಿದೆ ಅಂತ ಅರ್ಥ. ಇನ್ ಕೇಸ್ ನಾನು ಸಿಂಗಲ್ ಕೊಡ್ತಿದ್ದೀನಿ, ಓಕೆ, ಸೊ ಐ ವಾಂಟ್ ಟು ಸಿ ಜಸ್ಟ್ ಆರ್, ಸೊ ಇಲ್ಲೂ ವರ್ಕ್ ಆಗುತ್ತೆ, ಇಲ್ಲೂ ಸಿಂಗಲ್ ವರ್ಕ್ ಆಗುತ್ತೆ, ಇವನು ಸಬ್ಸ್ಟ್ರಿಂಗ್ ವರ್ಕ್ ಆಗುತ್ತೆ. ಓಕೆ, ಸೊ ಜಸ್ಟ್ ಟು ಸಮರೈಸ್, ಸೊ ಫೈಂಡ್ ಮತ್ತು ಇಂಡೆಕ್ಸ್ನಲ್ಲಿ ನೀವು ಸಿಂಗಲ್ ಕ್ಯಾರೆಕ್ಟರ್ ಕೊಡ್ಬೋದು, ಸಬ್ಸ್ಟ್ರಿಂಗ್ ಕ್ಯಾರೆಕ್ಟರ್ಸು ಕೊಡ್ಬೋದು. ಬಟ್ ಇನ್ ಕೇಸ್ ಇಲ್ಲಿ ರಾಂಗ್ ಕೊಡ್ತಿದ್ರೆ ಇಂಡೆಕ್ಸ್ನಲ್ಲಿ ಅಂದರೆ, ಸೊ ಇಟ್ ವಿಲ್ ಥ್ರೋ ಎರರೇ ಬರ್ತಿದೆ. ಕ್ಯಾನ್ ಸಿ ವ್ಯಾಲ್ಯೂ ಎರರ್. ಸೊ ಇದು ವೆನೆವರ್ ನಿಮ್ಮ ಪ್ರೋಗ್ರಾಮ್ನಲ್ಲಿ ಯಾವಾಗಾದರೂ ಎರರ್ ಬಂತು ಅಂತ ಅರ್ಥ ಏನು ಅಂದರೆ, ಇಟ್ ವಿಲ್ ಸ್ಟಾಪ್ ದಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಸೊ ಇವಾಗ ನೀವು ಯಾವುದೇ ಒಂದು ಸ್ಕ್ರಿಪ್ಟ್ ಬರ್ದಿರ್ತೀರ, ಸೊ ಆ ಸ್ಕ್ರಿಪ್ಟ್ನಲ್ಲಿ ನಿಮಗೆ ಈ ಥರ ಎರರ್ಸ್ ಬಂತು ಅಂದರೆ ಇಟ್ ವಿಲ್ ನಾಟ್ ಎಕ್ಸಿಕ್ಯೂಟ್ ದಿ ಫರ್ದರ್ ಸ್ಟೇಟ್ಮೆಂಟ್ಸ್. ಸೊ ಇವಾಗ ನೀವು ಏನೋ ಒಂದು ಪ್ರೋಗ್ರಾಮ್ ಬರ್ದಿರ್ತೀರ ಅಥವಾ ಏನೋ ಒಂದು ಪ್ರಾಜೆಕ್ಟ್ ಮಾಡ್ತಿರ್ತೀರ, ಸೊ ಆ ಥರ ಸಿಚುವೇಷನ್ಸಲ್ಲಿ ಯೂಸರ್ ಹತ್ರ ನೀವೇನಾದರೂ ಒಂದು ಇನ್ಪುಟ್ ಕೇಳಿರ್ತೀರ, ಆ ಇನ್ಪುಟ್ ಇಲ್ಲ, ಇನ್ ಕೇಸ್ ಅದಿಲ್ಲ ಅಂದರೆ, ಸೊ ಈ ಥರ ಎರರ್ ಏನಾಗುತ್ತೆ, ಇಟ್ ವಿಲ್ ಜಸ್ಟ್ ಕಂಪ್ಲೀಟ್ಲಿ ಸ್ಟಾಪ್ ದಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಸೊ ಅಂಥ ಸಿಚುವೇಷನ್ಸಲ್ಲಿ ನಿಮಗೆ ಪ್ರೋಗ್ರಾಮ್ ಸ್ಟಾಪ್ ಆಗಬಾರ್ದು, ಬಟ್ ಐ ನೀಡ್ ಟು ಕ್ಯಾಪ್ಚರ್ ಸಮ್ ಔಟ್ಪುಟ್ and proceed further. So anta situation you can just use the find, because alli nimge error ತೋರಿಸ್ತಿಲ್ಲ, I'm just telling -1. okay, but here it is throwing an error. Okay, that is a value error. Okay, so this is what the difference between the find and the index. Okay, so of course ಇದೆಲ್ಲ ಜ್ಞಾಪನ ಇಟ್ಕೊಳಕ್ಕಾಗಲ್ಲ. ಸೊ ನೀವು 1 week ಆದಮೇಲೆ ನೀವು ತಿರ್ಗಾ ಕೇಳಿದ್ರೆ ನೀವು ಮರ್ತೋಗಿರ್ತೀರ. ಓಕೆ, ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದಿ ಪ್ರಾಕ್ಟೀಸ್ ಆ್ಯಂಡ್ ಸೊ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ವಿಲ್ ಏಬಲ್ ಟು ರಿಮೆಂಬರ್ for the longer time. All right, so next functions ಬಂದು ends with anta ide. Let's check that. So next functions we have something called ends with and starts with. Ends with and the starts with. All right, so let me just take the same string. Okay, so illan kortini and ends with. ಸೊ ಎಂಡ್ಸ್ ವಿತ್ ing. ಓಕೆ, ಸೊ ಈ ಸ್ಟ್ರಿಂಗು ing ಜೊತೆ ಎಂಡ್ ಆಗ್ತಿದೆಯಾ? ಎಸ್, ಐ ಆಮ್ ಗೆಟಿಂಗ್ ಸಮ್ ಬೂಲಿಯನ್ ರಿಸಲ್ಟ್, ದಟ್ ಈಸ್ ಟ್ರೂ ಆರ್ ಫಾಲ್ಸ್. ಎಸ್, ಇಟ್ ಈಸ್ ಎಂಡಿಂಗ್ ವಿತ್ ದಿ ಟ್ರೂ. ಓಕೆ, ಸೊ ಅದೇ ಥರ ಲೆಟ್ ಮಿ ಜಸ್ಟ್ ಗಿವ್ ಇಟ್ ಫಾರ್ ದಿ ಸಮ್ ಡೇಟಾ ಲೈಕ್ ಜಿ ಅಂತ ಕೊಡ್ತೀನಿ. ಸೊ ಸಿಂಗಲ್ ಕ್ಯಾರೆಕ್ಟರ್ ಕೊಡ್ತೀನಿ ಈ ಸಲ. ಓಕೆ, ಸೊ ಇಟ್ಸ್ ಟ್ರೂ. ಓಕೆ, ಸೊ ಇವನ್ ಇಟ್ ಈಸ್ ವರ್ಕಿಂಗ್ ಫಾರ್ ದಿ ಸಬ್ಸ್ಟ್ರಿಂಗ್ ಆ್ಯಂಡ್ ದ ಸಿಂಗಲ್ ಕ್ಯಾರೆಕ್ಟರ್. ಸೊ ಇವಾಗ ನಾನು ಇಲ್ಲಿ ಎಕ್ಸ್ ಅಂತ ಕೊಟ್ಟರೆ, ಸೊ ಇಟ್ ವಿಲ್ ಥ್ರೂ ಫಾಲ್ಸ್ ಬಿಕಾಸ್ it is not ending with the x. So ಅದೇ ಥರ starts with ಕೂಡ. ಸೊ ಇವಾಗ ನಾನು let me just copy this and let me just paste it over here and just tell starts with I'll just tell it. Okay, starts with it. Yeah, I'm getting a true. Okay, so starts with the true, right, because it's starting with 8. So when I'm wrong kotre, so of course it will throw false because it's not starting with the xt. Okay, I'm getting false. All right, so next important method is a format. ಇದು ತುಂಬ ಹೆಲ್ಪ್ ಆಗುತ್ತೆ ಪ್ರಿಂಟ್ ಫಂಕ್ಷನಲ್ಲಿ. ಸೊ ಫಾರ್ಮ್ಯಾಟ್ ಹೆಂಗೆ ಯೂಸ್ ಮಾಡ್ತೀರಾ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಒಂದು ಸ್ಟ್ರಿಂಗ್ ಬರೀತೀನಿ, ಹೆಲೋ ಮೈ
a name, my name is open and close the bracket, ಇಲ್ಲಿ ಪ್ಲೇಸ್ ಹೋಲ್ಡರ್ಸ್ ಅಂತ ಇದು, ಓಕೆನಾ. ಸೊ ಓಪನ್ ಆ್ಯಂಡ್ ಕ್ಲೋಸ್ ದಿ ಬ್ರಾಕೆಟ್ ಆ್ಯಂಡ್ I am open and close the bracket and I am, okay. ಸೊ ಇದರಾದ್ಮೇಲೆ ಡಾಟ್ ಫಾರ್ಮ್ಯಾಟ್. ಸೊ ಡಾಟ್ ಫಾರ್ಮ್ಯಾಟ್ ಬಂದು ಒಂದು ಮೆಥಡ್. ಸೊ ಈ ಮೆಥಡ್ನಲ್ಲಿ ನಾನು ಆ ಪ್ಲೇಸ್ ಹೋಲ್ಡರ್ನ ಫಿಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಬರೀತೀನಿ ಇಮ್ರಾನ್ ಆ್ಯಂಡ್ ಐಲ್ ಜಸ್ಟ್ ಟೆಲ್ 20, ಓಕೆ. ಸೊ ಎಕ್ಸಿಕ್ಯೂಟ್ ಮಾಡಿದ್ರೆ ಯು ಕ್ಯಾನ್ ಸಿ ಈ ಪ್ಲೇಸ್ ಹೋಲ್ಡರ್ನಲ್ಲಿ ಏನು ಸ್ಪೇಸಸ್ ಬಿಟ್ಟಿದ್ದೀನಿ ಅಲ್ಲಿ ಅದು ಫಿಲ್ ಆಗುತ್ತೆ. ಲೈಕ್ ಮೈ ನೇಮ್ ಇಸ್ ಇಮ್ರಾನ್ ಆ್ಯಂಡ್ ಐ ಆಮ್ 20, ಓಕೆ. ಸೊ ಈ ಥರ ನೀವು ಮಲ್ಟಿಪಲ್ ಪ್ಲೇಸ್ ಹೋಲ್ಡರ್ಸ್ ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲಿ ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ನೀವು ಇನ್ ಕೇಸ್ ಯಾವುದು ಪ್ರೋಗ್ರಾಮ್ ಬರೀತಿದ್ದೀರಾ, ಸೊ ನೀವು ಪ್ರಿಂಟ್ ಸ್ಟೇಟ್ಮೆಂಟ್ನಲ್ಲಿ ಸೊ ನೀವು ಆ ರಿಸಲ್ಟ್ನ ಕ್ಯಾಪ್ಚರ್ ಮಾಡಿಕೊಂಡು ನೀವು ಪ್ರಿಂಟಲ್ಲಿ ಬರೀಬೇಕು ಅಂದರೆ, ಸೊ ಅಂಥ ಸಿಚುವೇಷನಲ್ಲಿ ನೀವು ಪ್ಲೇಸ್ ಹೋಲ್ಡರ್ಸ್ ಕ್ರಿಯೇಟ್ ಮಾಡಿ ಡಾಟ್ ಫಾರ್ಮ್ಯಾಟ್ ಮೆಥಡ್ನಲ್ಲಿ ಯು ಕ್ಯಾನ್ ಜಸ್ಟ್ ಪ್ರಿಂಟ್ ದಟ್ ವೇರಿಯಬಲ್ ನೇಮ್. ಸೊ ನೀವು ವೇರಿಯಬಲ್ ನೇಮು ಪ್ರಿಂಟ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ 20 ನೀವು ಇನ್ನೊಂದು ವೇರಿಯಬಲ್ ಕ್ರಿಯೇಟ್ ಮಾಡಿ, ಸೊ ಆ ವೇರಿಯಬಲ್ ಪಾಸ್ ಮಾಡಿದ್ರೆ ಇಟ್ ವಿಲ್ ಟ್ರೈ ಟು ಪ್ರಿಂಟ್ ದಟ್ ವೇರಿಯಬಲ್ ಆಲ್ಸೋ, okay. So this is one of the way. What is the second way? Let me just copy this. So second way ಬಂದು ಇದ್ರಲ್ಲಿ ನೀವು ಪೊಸಿಷನ್ಸ್ ಕೊಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಬೈ ಡಿಫಾಲ್ಟ್ ಪೊಸಿಷನ್ಸ್ ಏನು ಅಂದರೆ ಇದು 1, ಇದು ಬಂದು 2, ಓಕೆ. ಸೊ ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಸೊ ನಮ್ಗೆ ಏನು ಬರ್ತಿದೆ, ಐ ಆಮ್ ಗೆಟಿಂಗ್ ಓಕೆ. ಸೊ ಸಾರಿ 1 and 0 ಸ್ಟಾರ್ಟ್ ಆಗಲ್ಲ, 0 and 1, ಓಕೆ, ಬಿಕಾಸ್ ವಿ ಹ್ಯಾವ್ ಓನ್ಲಿ 2, 0 and 1, ಓಕೆ, 0 and 1. ಸೊ ಮೈ ನೇಮ್ ಈಸ್ ಇಮ್ರಾನ್ ಆ್ಯಂಡ್ ಐ ಆಮ್ 20. ಇಲ್ಲಿ ಮ್ಯಾಪಿಂಗ್ ಏನು ಬೈ ಡಿಫಾಲ್ಟ್ ಮ್ಯಾಪಿಂಗ್. ಸೊ ಇಂಡೆಕ್ಸ್ ಅಂದರೆ ಡಾಟ್ ಫಾರ್ಮ್ಯಾಟಲ್ಲಿ ದ ಫಸ್ಟ್ ವ್ಯಾಲ್ಯೂ ಏನು ಕೊಡ್ತಿದ್ದೀನಿ ಅದರದ್ದು ಇಂಡೆಕ್ಸ್ ಪೊಸಿಷನ್ ಬಂದು 0 ಅಂತ ಅರ್ಥ ಆ್ಯಂಡ್ 20 ಬಂದು 1 ಅಂತ ಅರ್ಥ. ಸೊ ಇವಾಗ ಇದನ್ನು ನಾನು ರಿವರ್ಸ್ ಮಾಡ್ಕೊಂಬಿಟ್ರೆ, ಓಕೆ. ಸೊ ಲೆಟ್ ಮಿ ಜಸ್ಟ್ ಕಾಪಿ ದ ಸೇಮ್ ಥಿಂಗ್. ಸೊ ಇನ್ ಕೇಸ್ ನಾವು ರಿವರ್ಸ್ ಮಾಡಿದೆ ನೀವು ನೋಡ್ಬೋದು ಇವಾಗ ರಿಸಲ್ಟ್ ಚೇಂಜ್ ಆಗುತ್ತೆ. ಇವಾಗ ನಾನು ಇದನ್ನು 1 ಅಂತ ಕೊಟ್ಟು ಇದಕ್ಕೆ 0 ಅಂತ ಕೊಟ್ಟರೆ, ಸೊ ಇವಾಗ ಹಲೋ ಮೈ ನೇಮ್ ಇಸ್ 20 ಆ್ಯಂಡ್ ಐ ಆಮ್ ಇಮ್ರಾನ್, ಓಕೆ. ಸೊ ಕ್ಯಾನ್ ಸಿ ಈ ವ್ಯಾಲ್ಯೂಸ್ ನಾನು ಇನ್ ಕೇಸ್ ನೀವು ಸ್ವಿಚ್ ಮಾಡ್ಕೊಬೇಕಂದ್ರೆ ಯು ಕ್ಯಾನ್ ಜಸ್ಟ್ ಗಿವ್ ದಿಸ್ ನಂಬರಿಂಗ್ ಆಲ್ಸೋ, ಓಕೆ. ಪೊಸಿಷನ್ಸ್ ನಂಬರು ಕೊಡ್ಬೋದು. ಸೊ ಈ ಪೊಸಿಷನ್ ನಂಬರ್ ಏನು ಬೈ ಡಿಫಾಲ್ಟ್ 0, ಈ ಪೊಸಿಷನ್ ನಂಬರ್ ಬಂದು 1, ಓಕೆ. ಬೈ ಡಿಫಾಲ್ಟ್ ಇನ್ ಕೇಸ್ ನೋಡಿ ನಾವು ಇಲ್ಲಿ ಏನೂ ಕೊಡ್ತಿಲ್ಲ, ಬಟ್ ಅದು ಆಟೋಮ್ಯಾಟಿಕ್ಲಿ 1 and 0 and 1 ಅಂತ ತೊಗೊತಿದೆ. ಇನ್ ಕೇಸ್ ನೀವು ಮಿಕ್ಸ್ ಎಲ್ಲ ರಿಸಲ್ಟ್ಸ್ ನೀವು ಮಿಕ್ಸ್ ಮಾಡಿದ್ದೀರಾ, ಬಟ್ ನೀವು ಸ್ಪೆಸಿಫಿಕ್ ಪ್ಲೇಸ್ ಹೋಲ್ಡರ್ನಲ್ಲಿ ಸ್ಪೆಸಿಫಿಕ್ ವ್ಯಾಲ್ಯೂ ಸ್ಟೋರ್ ಪ್ರಿಂಟ್ ಮಾಡಬೇಕು ಅಂದರೆ ಅಂಥ ಸಿಚುವೇಷನಲ್ಲಿ ನೀವು ಪೊಸಿಷನ್ಸ್ ಕೊಡ್ಬೋದು, ಓಕೆ. ಸೊ ನಾನು ಫಸ್ಟ್ ಇಲ್ಲಿ ಪ್ರಿಂಟ್ ಮಾಡಬೇಕಾಗಿರೋದು ಇವಾಗ ಇಲ್ಲಿ ನಾನು 20 ಅಂತ ಬರ್ಕೊತೀನಿ, ಓಕೆ. ಸೊ ಇಲ್ಲಿ ನಾನು 20 ಬರ್ಕೊತೀನಿ, 20 ಇಲ್ಲಿ 20 ಅಂತ ಬರ್ಕೊತೀನಿ, ಮತ್ತು ಇಲ್ಲಿ ಐ ಜಸ್ಟ್ ರೈಟ್ ಇಟ್ ಡೌನ್ ಇಮ್ರಾನ್, ಓಕೆ. ಸೊ ಇವಾಗ ಅಫ್ಕೋರ್ಸ್ ಇದು 1 ಇಲ್ಲಿ ಬರಲ್ಲ ತಾನೆ. ಸೊ ಐ ಜಸ್ಟ್ ರೈಟ್. So this is basically comes here. So here I want 1 and here I want 0, okay. ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ so I'm getting properly, that is my name is Imran and I am 20. So even though there is the values are in the different positions, but with help of this position numbers I can just try to print it. Alright, so this is one of the easiest way. So next third method ನೋಡೋಣ, okay. So let me just copy the same thing, okay. ಇದು ಬಂದು different ways, okay. ಸೊ ಇಲ್ಲಿ ನಾನು ನಂಬರ್ಸ್ ಕೊಟ್ಟಿದ್ದೇನೆ, ಇಲ್ಲಿ ನಾನು ನೇಮ್ಸು ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಇದನ್ನು ನಾನು ನೇಮ್ ಅಂತ ಕೊರ್ಕೊಬೋದು, ಇದನ್ನು ನೇಮ್ ಅಂತ ಕರಿತೀನಿ, ಆರ್ ಇದಕ್ಕೆ ನಾನು ಏಜ್ ಅಂತ ಕರಿತೇನೆ. ಸೊ ಇವಾಗ ನಾನು ಇಲ್ಲಿ ಬರ್ಕೊಬೋದು. ಸೊ ಐ ಕ್ಯಾನ್ ಜಸ್ಟ್ ಇನ್ಸ್ಟೆಡ್ ಆಫ್ ಪೊಸಿಷನ್ಸ್ ಐ ಕ್ಯಾನ್ ಜಸ್ಟ್ ಟೆಲ್ ದಿಸ್ ಇಸ್ ದ ನೇಮ್ ಆ್ಯಂಡ್ ದಿಸ್ ಇಸ್ ದಿ ಏಜ್, ಓಕೆ. ಕ್ಯಾನ್ ಸಿ ಅದೇ ಥರ ಪ್ರಿಂಟ್ ಆಗ್ತದೆ. ಸೊ ಇದು ಡಿಫ್ರೆಂಟ್ ವೇಸ್, ಓಕೆ. ಸೊ ಬ್ಲ್ಯಾಂಕ್ಸ್ ಕೊಟ್ಟಿದ್ದೀನಿ, ಬಟ್ ವೆನ್ ಎವರ್ ಯು ಗಿವಿಂಗ್ ದ ಬ್ಲ್ಯಾಂಕ್ಸ್ ಮೇಕ್ ಶ್ಯೂರ್ ದ ವರ್ಡ್ಸ್ ಆರ್ ಇನ್ ದ ಪ್ರಾಪರ್ ಆರ್ಡರ್ ಇಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಗಿವ್ ದ ಪೊಸಿಷನ್ಸ್, ಓಕೆ. ಸೊ ಆ ವರ್ಡ್ ಯಾವ ಪೊಸಿಷನ್ ಇದೆ ಆ ಪೊಸಿಷನ್ ನಂಬರ್ ಕೊಡಬೇಕು. ಇನ್ ಕೇಸ್ ನೀವು ಲೇಬಲ್ ಮಾಡ್ತಿದ್ದೀರಾ ಆ ವರ್ಡ್ಸ್ಗೆ ಅಂದರೆ ಯು ಕ್ಯಾನ್ ಜಸ್ಟ್ ಗಿವ್ ದ ಲೇಬಲ್ ನೇಮ್ಸ್ ಇನ್ಸೈಡ್ ದಟ್ ಪ್ಲೇಸ್ ಹೋಲ್ಡರ್ಸ್, ಓಕೆ. ಸೊ ಈ ಥರನೂ ವರ್ಕ್ ಆಗುತ್ತೆ. ಸೊ ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ಬೋದು, ಎಸ್, ಓಕೆ. ಲೆಟ್ ಮೀ ಜಸ್ಟ್ ಕಾಪಿ ದಟ್. ಸೊ ಏಜ್ ಇದೆ ಆಲ್ರೆಡಿ, ಬಟ್ ಇಲ್ಲಿ ನಾನು 2 ಸತಿ ನೇಮ್ ಯೂಸ್ ಮಾಡ್ಕೊತೀನಿ, ಓಕೆ. ಸೊ ನೇಮ್ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಯು ಕ್ಯಾನ್ ಸಿ ಐ ಆಮ್ ಗೆಟಿಂಗ್ ಹೆಲೋ ಮೈ ನೇಮ್ ಇಸ್ ಇಮ್ರಾನ್, ಐ ಆಮ್ ಇಮ್ರಾನ್. ಸೊ ಇದು ಮಲ್ಟಿಪಲ್ ಟೈಮ್ಸ್ ನೀವು ಯೂಸ್ ಮಾಡ್ಕೊಬೋದು. ಸೊ ಈ ಥರ ವ್ಯಾಲ್ಯೂಸು ನೀವು ಸ್ಟೋರ್ ಮಾಡ್ಕೊಂಡು ಈವನ್ ಯು ಕಾಂಟ್ ಯೂಸ್ ಆಲ್ಸೋ, ಓಕೆ. ದಟ್ ಇಸ್ ಆಲ್ಸೋ ಪಾಸಿಬಲ್. ಸೊ ದಿಸ್ ಆರ್ ದಿ ಡಿಫ್ರೆಂಟ್ ವೇಸ್ ಆಫ್ ದಿ ಡಾಟ್ ಫಾರ್ಮ್ಯಾಟ್, ಓಕೆ. ಜ್ಞಾಪನ ಇಟ್ಕೊಳ್ಳಿ, ತುಂಬ ಪ್ಲೇಸಸಲ್ಲಿ ನಾವು ಯೂಸ್ ಮಾಡ್ತೀವಿ, ಫೈನ್. Alright, so next we have few functions, okay, few more functions. So now let's discuss about something called is alpha. So next we discuss about is alphanumeric, is alpha, is decimal, is digit, is identifier.
Alright, so first is alphanumeric ಅಂದರೆ ನಾವು ಕೊಟ್ಟಿರೋ ಸ್ಟ್ರಿಂಗ್ ಆಲ್ಫಾನ್ಯೂಮರಿಕ್ ಇದೆಯಾ ಇಲ್ಲ ಅಂತ. ಫಾರ್ ಎಕ್ಸಾಂಪಲ್ ನಾನು ಯೂರಾನ್ 2025 ಅಂತ ಕೊಡ್ತೇನೆ. ಸೊ ಇದರಲ್ಲಿ ನಾನು ಐ ವಾಂಟ್ ಟು ಚೆಕ್ ಇಸ್ ದಿಸ್ ಆಲ್ಫಾನ್ಯೂಮರಿಕ್. ಆಲ್ಫಾನ್ಯೂಮರಿಕ್ ಅಂದ್ರೇನು, ಆಲ್ಫಾಬೆಟ್ಸು ಇದೆ ಮತ್ತು ಈವನ್ ಕ್ಯಾರೆಕ್ಟರ್ಸು ಇದೆ. ಓಕೆ, ಸೊ ಇಸ್ ಆಲ್ಫಾನ್ಯೂಮರಿಕ್. ಓಕೆ, ಸೊ ಇಸ್ ಆಲ್ಫಾನ್ಯೂಮರಿಕ್. ಇದು ಬಂದು ಮೆಥಡ್. ಸೊ ಮೆಥಡ್ ನೀವು ಆಲ್ವೇಸ್ ಓಪನ್ ಆ್ಯಂಡ್ ಕ್ಲೋಸ್ ದ ಬ್ರಾಕೆಟಲ್ಲಿ ಪಾಸ್ ಮಾಡಬೇಕು. ಇಟ್ಸ್ ಅ ಟ್ರೂ ಬಿಕಾಸ್ ವಿ ಹ್ಯಾವ್ ದಿ ಯೂರಾನ್ 2020. ಸೊ ಯೂರಾನ್ ಬಂದು ಕ್ಯಾರೆಕ್ಟರ್ಸ್ ಆ್ಯಂಡ್ 2020 ಬಂದು ನ್ಯೂಮರಿಕಲ್. ಸೊ ಇಟ್ಸ್ ಆಲ್ಫಾನ್ಯೂಮರಿಕ್. ಸೊ let me just give without alphanumeric. Idana, let me just copy this. So just I'll give only Euron. Is alphanumeric. So is alphanumeric. It's a true. Okay. So alphanumeric ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಸೊ if I just check, ಐದರ್. ಓಕೆ, ಸೊ ನೀವು ಆಲ್ಫಾ ನ್ಯೂಮರಿಕ್ ಹೋದರೆ, ಸೊ ಐದರ್ ದೇರ್ ಶುಡ್ ಬಿ ಅ ನಂಬರ್ ಆರ್ ದಿ ಕ್ಯಾರೆಕ್ಟರ್ಸ್. ಓಕೆ, ಸೊ ಇವಾಗ ನಾನು ಜಸ್ಟ್ ನಂಬರ್ಸ್ ಕೊಡ್ತೀನಿ. ಓಕೆ, ಇದು ಸ್ಟ್ರಿಂಗ್. ಓಕೆನಾ, ಸೊ ಬಿಕಾಸ್ ಐ ಇನ್ಕ್ಲೂಸ್ ಇನ್ ದಿ ಸಿಂಗಲ್ ಕೋಟ್ಸ್ ಇಸ್ ಆಲ್ಫಾ ನ್ಯೂಮರಿಕ್, ಐ ಆಮ್ ಗೆಟಿಂಗ್ ಅ ಟ್ರೂ. ಓಕೆ, ಸೊ ನೀವು ಆಲ್ಫಾ ನ್ಯೂಮರಿಕ್ ಕೊಡ್ತಿದ್ದೀರಾ ಅಂದರೆ, ಸೊ ಐದರ್ ಇಟ್ ಕ್ಯಾನ್ ಬಿ ಓನ್ಲಿ ಇಂಟೀಜರ್ಸ್. ಓಕೆ, ಆಮೇಲೆ ಲೈಕ್ ಇಂಟೀಜರ್ಸ್ ಅಂದರೆ ಡೇಟಾ ಟೈಪ್ ಬಂದು ಸ್ಟ್ರಿಂಗ್, ಬಟ್ ಅದ್ರಲ್ಲಿ ನೀವು ನ್ಯೂಮರಿಕಲ್ ಆಗಿ ಪ್ರಿಂಟ್ ಮಾಡ್ತೀರಾ. ಇಟ್ಸ್ ಅ ನ್ಯೂಮರಿಕಲ್. ಎಸ್. ಓಕೆ, ವಿ ಹ್ಯಾವ್ ದಾಟ್. ಓನ್ಲಿ ಕ್ಯಾರೆಕ್ಟರ್ಸ್ ಇದೆ. ಎಸ್. ಓಕೆ, ಬೋತ್ ಇದೆ, ಬೋತ್ ಕ್ಯಾರೆಕ್ಟರ್ಸ್ ಆ್ಯಂಡ್ ದಿ ಸ್ಟ್ರಿಂಗ್. ಎಸ್. ಓಕೆ, ಸೊ ಅಂಥ ಸಿಚುವೇಷನಲ್ಲಿ ಎವ್ರಿವೇರ್ ವಿಲ್ ಗೆಟ್ ಅ ಟ್ರೂ. ಓಕೆ, ಸೊ ಯಾವಾಗ ವರ್ಕ್ ಆಗಲ್ಲ ಅಂದರೆ, ಇನ್ ಕೇಸ್ ಇಫ್ ಯು ಹ್ಯಾವ್ ಸಮ್ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಓಕೆ, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದರೆ ಇವಾಗ ನಾನು 1 2 ಓಕೆ ಯೂರಾನ್ 20. ಸೊ ಇದ್ರ ಟ್ರೂ ಅಂತ ಬರುತ್ತೆ, ಬಟ್ ಇದ್ರ ಜೊತೆ ನಾನು ಏನಾದರೂ ಹ್ಯಾಶ್ ಅಂತ ಹಾಕ್ತೇನೆ. ಓಕೆ, ಸೊ ಇಸ್ ಆಲ್ಫಾ ನಮ್. ಸೊ ಈ ಥರ ಸಿಚುಯೇಷನ್ಸಲ್ಲಿ ಯು ವಿಲ್ ಗೆಟ್ ವಾಟ್ ಅ ಫಾಲ್ಸ್. Okay, so this is one of the examples. All right. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಫ್ಲಾಟ್ 20 dot is alpha true. Okay, fine. So next ಅದೇ ಥರ is digit ಕೂಡ ಇದೆ. So let me just check that. Is digit ಇವಾಗ 20 ಅಂತ ಕೊಡ್ತೇನೆ. So let me just check. So dot, so even though it's a string data type, so there is a data that is stored in the string, right? So ಇದೇ ಥರ is ನೀವು ಸ್ಟಾರ್ಟಿಂಗ್ ಆಗಿದ್ರೆ ಎಲ್ಲನೂ ಬರುತ್ತೆ. ಕನ್ಸಿ ಇಸ್ ಡಿಜಿಟ್ ಇದೆ. ಓಕೆ, ಸೊ ಇಲ್ಸ್ ಆಲ್ಫಾ, ಇಸ್ ಆಸ್ಕಿ, ಇಸ್ ಡಿಜಿಟ್ ಚೆಕ್ ಮಾಡೋಣ. ಸೊ ಲೆಟ್ ಮಿ ಜಸ್ಟ್ ಕಾಲ್ ಇಸ್ ಡಿಜಿಟ್. ಇಸ್ ಇಟ್ ಡಿಜಿಟ್? ಎಸ್, ಇಸ್ ಅ ಡಿಜಿಟ್. ಓಕೆ, ದಿಸ್ ಇಸ್ ಟ್ರೂ. ಓಕೆ, ಇನ್ ಕೇಸ್ ನಾನು ಇದ್ರ ಜೊತೆ ನಾನು ಎ ಆ್ಯಡ್ ಮಾಡ್ಬಿಡ್ತೀನಿ. ಓಕೆ, ಲೆಟ್ಸ್ ಸಿ ಇಸ್ ಡಿಜಿಟ್. ಸೊ ಇಸ್ ಇಸ್ ಡಿಜಿಟ್? ನೋ, ಫಾಲ್ಸ್. ಓಕೆ, ಸೊ ಸ್ಟಾರ್ಟಿಂಗ್ ಹಾಕಿ ನೋಡೋಣ. ಸೊ ಸ್ಟಾರ್ಟಿಂಗ್ ಎ, ಸೊ ಇಟ್ ವಿಲ್ ಲುಕ್ ಓನ್ಲಿ ಫಾರ್ ದ ಡಿಜಿಟ್. ಓಕೆ, ಐ ಆಮ್ ಗೆಟಿಂಗ್ ಫಾಲ್ಸ್. ಆಲ್ ರೈಟ್. ಸೊ ಇದೇ ಥರ ಯು ಕ್ಯಾನ್ ಜಸ್ಟ್ ರಿವೆರಿಫೈ. ಈ ಥರ ತುಂಬ ಇದೆ, ನಾನಿಲ್ಲ ಇವಾಗ ಚೆಕ್ ಮಾಡಿ ನೋಡಿದೆ ತಾನೆ. ಸೊ ಏಜ್ ಇದೆ. ಓಕೆ, ಏಜ್ ಇದೆ ಸಮ್ ಸ್ಟ್ರಿಂಗ್. ಸೊ ಡಾಟ್ ಇದೆ, ಆಸ್ ಇಟ್ ಆಸ್ ಯು ಟೈಪ್ ಇಸ್ ಡಿಜಿಟ್ ಇದೆ, ಇಸ್ ಆಲ್ಫಾ ಇದೆ, ಇಸ್ ಆಸ್ಕಿ, ಡೆಸಿಮಲ್ ಇದೆ. ಓಕೆ, ಲೋವರ್ ಇದೆ. ನೀವು ಲೋವರ್ ಅಂತ ಚೆಕ್ ಮಾಡಬೇಕಾ? ಇಸ್ ಲೋವರ್. ಯು ಕ್ಯಾನ್ ಜಸ್ಟ್ ಚೆಕ್ ಇಸ್ ಇಟ್ ಲೋವರ್. Is the answer is true. Okay, is title irutte. Okay, so you can just look for is decimal, is digit. Okay, is identifier. So you can just practice it. Okay, so n number of functions ಇದೆ. Okay, so next very important function. So we have something called a split. ಇವಾಗ 4 functions ಇದೆ. Let me just discuss that. Next we have the split. All right, so ನಾನು ಒಂದು ಸ್ಟ್ರಿಂಗ್ ತೊಗೊತೀನಿ. ಸೊ ಲೆಟ್ ಮಿ ಜಸ್ಟ್ ರೈಟ್ ಡೌನ್ ವೆಲ್ಕಮ್ ಟು ಇಂಡಿಯಾ. ಓಕೆ, ಸೊ ದಿಸ್ ಇಸ್ ಮೈ ಸ್ಟ್ರಿಂಗ್. ಸೊ ಈ ಸ್ಟ್ರಿಂಗ್ ನಾನು ಸ್ಪ್ಲಿಟ್ ಮಾಡಬೇಕು. ಸೊ ಇವಾಗ ನಾನು ಡಾಟ್ ಸ್ಪ್ಲಿಟ್ ಅಂತ ಎಕ್ಸಿಕ್ಯೂಟ್ ಮಾಡಿದೆ ಬೈ ಡಿಫಾಲ್ಟ್. ಸೊ ಯು ವಿಲ್ ಟ್ರೈ ಟು ಸ್ಪ್ಲಿಟ್ ಬೇಸ್ಡ್ ಆನ್ ದಿ ಸ್ಪೇಸಸ್. ಓಕೆ, ಸೊ ಬೈ ಡಿಫಾಲ್ಟ್ ಸ್ಪ್ಲಿಟ್ ಏನು? ಬೇಸ್ಡ್ ಆನ್ ದಿ ಸ್ಪೇಸಸ್. ಸೊ ವೆಲ್ಕಮ್ ಇಸ್ ಒನ್ ಚಂಕ್. ಓಕೆ, ಟು ಇಸ್ ಒನ್ ಚಂಕ್, ಇಂಡಿಯಾ ಇಸ್ ಒನ್ ಆಫ್ ದಿ ಚಂಕ್. By default it is splitting based on the spaces. So in case nange spaces beda, I want to split based on
ಸಿ ಓಕೆ. ಸೊ ಬೇಸ್ಡ್ ಆನ್ ಸಿ. ಸೊ ಇವಾಗ ನಾನು ಈ ಥರ ಎಕ್ಸಿಕ್ಯೂಟ್ ಮಾಡಿದ್ರೆ ಸಿ ನೋಡಿ ವೆಲ್ ಅಂತ ಬಂತು, ಆಸ್ ಎನ್ ಸಿ ಬಂದ ತಕ್ಷಣ ಸ್ಪ್ಲಿಟ್ ಆಯಿತು. ಓಕೆ. ಸೊ ನೆಕ್ಸ್ಟ್ ಐಮ್ ಗೆಟಿಂಗ್ OM ಟು ಇಂಡಿಯಾ. ಸೊ ಇದ್ರಲ್ಲಿ ನನಗೆ ಎರಡು ರಿಸಲ್ಟ್ಸ್ ಬಂದಿದೆ. ಸಿ ಬಂದಿದೆ, ಆ ಅಕರೆನ್ಸ್ ಪ್ಲೇಸಲ್ಲಿ ಅದು ಸ್ಪ್ಲಿಟ್ ಆಗಿದೆ. ಓಕೆ, ಕ್ಯಾನ್ ಜಸ್ಟ್ ಡೂ ದ್ಯಾಟ್. ಸೊ ಲೆಟ್ ಮೀ ಜಸ್ಟ್ ಟ್ರೈ ವಿತ್ ಸಮ್ ಐ. ಓಕೆ, ಸೊ ಐ ಚೆಕ್ ಮಾಡೋಣ. ಸೊ ವಿ ಹ್ಯಾವ್ ಐ. ಓಕೆ, ಲೆಟ್ಸ್ ಚೆಕ್ ವಿತ್ ದಿ ಐ. ಸೊ ಐ ಒಂದೇ ಪ್ಲೇಸಲ್ಲಿ ಇರೋದು. ಓಕೆ, ಎರಡು ಪ್ಲೇಸಲ್ಲಿದೆ. ಸೊ ಐಮ್ ಗೆಟಿಂಗ್ ವೆಲ್ಕಮ್ ಟು ಐ ಬಂತು. ಇಟ್ ಇಸ್ ರಿಮೂವಿಂಗ್ ದ್ಯಾಟ್. ಓಕೆ, ಸೊ ರಿಮೂವಿಂಗ್ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಚಂಕ್ ND, ದೆನ್ ಐ ಇನ್ನೊಂದು ಸತಿ ಬಂತು. ಸೊ ಇಟ್ ಈಸ್ ಬೇಸಿಕ್ಲಿ ಸ್ಪ್ಲಿಟ್ಟಿಂಗ್ ಬೇಸ್ಡ್ ಆನ್ ವಾಟ್ ಎವರ್ ದಿ ಕ್ಯಾರೆಕ್ಟರ್ಸ್ ಐಮ್ ಪಾಸಿಂಗ್ ವಿತ್ ಇನ್ ದ ಸ್ಪ್ಲಿಟ್ ಫಂಕ್ಷನ್. ಆಲ್ರೈಟ್. ಓಕೆ, ಸೊ ದಿಸ್ ಆಲ್ ಅಬೌಟ್ ದಿ ಸ್ಪ್ಲಿಟ್. ಸೊ ಇದು ತುಂಬ ಪ್ಲೇಸಲ್ಲಿ ಯೂಸ್ ಮಾಡ್ತೀನಿ. ಇನ್ ಕೇಸ್ ನೀವು ಡೇಟಾ ಕ್ಲೀನಿಂಗ್ ಮಾಡ್ತೀರಾ ಅಂತ ಸಿಚುಯೇಷನ್ಸಲ್ಲಿ ಇಲ್ಲಿ ಸ್ಪ್ಲಿಟ್ ಮಾಡಿ ಡೇಟಾ ಕ್ಲೀನ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ವಿ ಹ್ಯಾವ್ ದಿ ಜಾಯಿನ್ ಮೆಥಡ್. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಅ ಜಾಯಿನ್ ಮೆಥಡ್. ಸೊ ಜಾಯಿನ್ ಮೆಥಡ್. ಸೊ ಜಾಯಿನ್ ಮೆಥಡ್ ಹೆಂಗೆ ಕೆಲಸ ಆಗುತ್ತೆ ಅಂದರೆ, ಸೊ ಫಾರ್ ಎಕ್ಸಾಂಪಲ್, ಸೊ ದಿಸ್ ಈಸ್ ಮೈ ಸಮ್ ಎಂಟಿ ಸ್ಪೇಸ್. ಓಕೆ, ಎಂಟಿ ಸ್ಪೇಸ್. ಸೊ ಐಲ್ ಜಸ್ಟ್ ಯೂಸ್ ದಿ ಜಾಯಿನ್ ಮೆಥಡ್. ನಾನು ಏನು ಜಾಯಿನ್ ಮಾಡಬೇಕು ಅದನ್ನು ನಾನು ಇಲ್ಲಿ ಲಿಸ್ಟಲ್ಲಿ ಬರೀತೇನೆ. ಲೈಕ್ ಹೂ ಈಸ್ ದ PM ಆಫ್ ಇಂಡಿಯಾ. ಸೊ ಇವಾಗ ನಾನು ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಕ್ಯಾನ್ ಸಿ ಐ ಆಮ್ ಗೆಟಿಂಗ್ ಹೂ ಈಸ್ ದಿ PM ಆಫ್ ಇಂಡಿಯಾ. ಸೊ ಇದು ಹೆಂಗೆ ಜಾಯ್ನ್ ಆಗಿದೆ? ಸೊ ಬೇಸ್ಡ್ ಆನ್ ದಿ ಸ್ಪೇಸಸ್. ಸೊ ಇನ್ ಕೇಸ್ ನನಗೆ ಸ್ಪೇಸಸ್ ಬೇಡ, ನಾನು ಬೇರೆ ಥರ ಜಾಯ್ನ್ ಮಾಡಬೇಕು, ಲೈಕ್ ಕೈಂಡ್ ಆಫ್ ಹೈಫನ್ ಎಕ್ಸಿಕ್ಯೂಟ್. ಸೊ ನೋಡಿ, ಸೊ ಹೂ ಈಸ್ ದಿ PM ಆಫ್ ಇಂಡಿಯಾ. ನಾವು ಇಟ್ ಇಸ್ ಬಿನ್ ಜಾಯ್ನ್ ಬೈ ದಿ ಹೈಫನ್. ಸೊ ನೀವು ಯಾವುದೇ ಬೇರೆ ಥರ ಜಾಯ್ನ್ ಮಾಡ್ಕೊಬೇಕಂದ್ರೆ ಜಸ್ಟ್ ಇಲ್ಲಿ ನೀವು ಏನು ಕ್ಯಾರೆಕ್ಟರ್ ಪಾಸ್ ಮಾಡ್ತೀರಾ, ಸೊ ಇಟ್ ವಿಲ್ ಬಿ ಜಾಯ್ನ್ಡ್ ಬೇಸ್ಡ್ ಆನ್ ದಾಟ್. Okay, you can see who is the PM of India. Okay, so this is very important. So next is the replace. Okay, so next is the replace method. Replace method. Replace method. So replace method ಇಲ್ಲಿ ಹೆಂಗೆ ಕೆಲಸ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಮೈ ಸ್ಟ್ರಿಂಗ್, ಲೈಕ್ hi, my name is Ravi. Okay, so this is my string and I just want to replace this Ravi with the Imran. So how I can do that? So with help of dot replace. So dot replace. So RE ಅಂತ ಟೈಪ್ ಮಾಡಿದಾಗ LC replace. So now first ಏನು ರೀಪ್ಲೇಸ್ ಮಾಡಬೇಕು ಆ ವ್ಯಾಲ್ಯೂ ಕೊಡಬೇಕು. ಐ ವಾಂಟ್ ಟು ರೀಪ್ಲೇಸ್ ದಿ ರವಿ ಆ್ಯಂಡ್ ವಾಟ್ ಈಸ್ ದ ವ್ಯಾಲ್ಯೂ ಯು ವಾಂಟ್ ಟು ರೀಪ್ಲೇಸ್? ಐ ವಾಂಟ್ ಟು ರೀಪ್ಲೇಸ್ ದಿ ಇಮ್ರಾನ್. ಓಕೆ, ಐ ವಾಂಟ್ ಟು ರೀಪ್ಲೇಸ್ ದಿ ಇಮ್ರಾನ್. ಸೊ ಇದನ್ನು ನೀವು ಎಕ್ಸಿಕ್ಯೂಟ್ ಮಾಡಿದ್ರೆ, ಸೊ ಐ ಆಮ್ ಗೆಟಿಂಗ್ ವಾಟ್? ಮೈ ನೇಮ್ ಇಸ್ ಇಮ್ರಾನ್. ಸೊ ಇದನ್ನು ನೀವು ಯಾವುದಾದ್ರೂ ವೇರಿಯಬಲಲ್ಲಿ ಸ್ಟೋರ್ ಮಾಡ್ಕೊಬೋದು. ಓಕೆ, ಸೊ ದಿಸ್ ಇಸ್ ಹೌ ಯು ಡೂ ಯೂಸ್ ದಿ ರೀಪ್ಲೇಸ್. ಓಕೆ, ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ವಿ ಹ್ಯಾವ್ ದಿ ಸ್ಟ್ರಿಪ್. ಓಕೆ, ಸೊ ನೆಕ್ಸ್ಟ್ ಮೆಥಡ್ ಇಸ್ ಸ್ಟ್ರಿಪ್ ಮೆಥಡ್. ಸೊ ಇದು ಹೆಂಗೆ ಕೆಲಸ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ವೇರಿಯಬಲ್ ಕ್ರಿಯೇಟ್ ಮಾಡಿದ್ದೀರಾ ನೇಮ್, ಆ್ಯಂಡ್ ಇದರಲ್ಲಿ ತುಂಬ ಸ್ಪೇಸಸ್ ಇದೆ. ಓಕೆ, ಸೊ ಇಲ್ಲಿ ಸ್ಪೇಸ್ ಇದೆ, ಇಲ್ಲೆಲ್ಲದು ಸ್ಟ್ರಿಂಗ್ ಇರುತ್ತೆ, ಲೈಕ್ ಇಮ್ರಾನ್ IMRAN. ಸೊ ಇಲ್ಲೂ ಕೂಡ ತುಂಬ ಸ್ಪೇಸಸ್ ಇದೆ. ಓಕೆ, ಸೊ ಇದು ಬಂದು ನಿಮ್ಮದು ಡೇಟಾ. ಓಕೆ, ಸೊ ಇವಾಗ ನಾನು ಇಲ್ಲಿ ನೇಮ್ ಅಂತ ಚೆಕ್ ಮಾಡಿದ್ರೆ, ಸೊ ಲೆಟ್ ಮಿ ಎಕ್ಸಿಕ್ಯೂಟ್ ದಿಸ್. ಸೊ ಐ ಆಮ್ ಗೆಟಿಂಗ್ ವಾಟ್? ಲಾಟ್ ಆಫ್ ಸ್ಪೇಸಸ್ ಆ್ಯಂಡ್ ಡೇಟಾ. ಬಟ್ ನನಗೆ ಈ ಎಕ್ಸ್ಟ್ರಾ ಸ್ಪೇಸಸ್ ತೆಗಿಬೇಕು. ಸೊ ಅವಾಗ ಏನು ಮಾಡ್ತೀರಾ? ಸೊ ಐಲ್ ಬಿ ಯೂಸಿಂಗ್ ದಿಸ್ ಮೆಥಡ್ ಕಾಲ್ಡ್ ಸ್ಟ್ರಿಪ್. ಸೊ ಸ್ಟ್ರಿಪ್ ವಿಲ್ ಜಸ್ಟ್ ರಿಮೂವ್ ಆಲ್ ದಿ ಎಕ್ಸ್ಟ್ರಾ ಸ್ಪೇಸಸ್ within your data. Okay, so starting and ending. Okay, so you can see starting and ending ಇಲ್ಲಿ ಏನೇನು ಎಕ್ಸ್ಟ್ರಾ ಸ್ಪೇಸಸ್ ಇತ್ತು, ಇಟ್ has removed everything. Okay, so the purpose of strip is to remove the unnecessary spacing in the starting of the string and the ending of the string. Okay, so anta situations you can use this strip and we'll try to remove that extra spaces and we'll get the actual data, that is Imran. But actually update agidya? So no, actually it is just actually it is the same thing, but unless you store something in the variable, so that data will be saved it. Okay, so yes, so this is all about strings. Okay, so now strings in detail I discuss ಮಾಡಿದೆವು, all the functions, all the methods, okay, the operations which can perform on the strings. So we have seen the indexing, okay, subsetting, so even we have seen how to create access, okay, editing the string, deleting the strings. Okay, so this is all about the strings. So ನೀವು ಯಾವುದೇ ಪ್ರೋಗ್ರಾಮ್ ಬರೀತಿದ್ದೀರಾ ಅಥವಾ ಪ್ರಾಜೆಕ್ಟ್ಸ್ ಮಾಡ್ತೀರಾ ಅಂದರೆ we can just make use of these concepts there. Okay, so see you soon in the next session.